ಇಡೀ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಆ ಮಹಾದೇವನ ಪಾದಾರವಿಂದಗಳಿಗೆ ಮನಸ್ಸ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ, ನಿತ್ಯ ಪೂಜನೀಯರಾದಂತಹ ಮಾತೆಯರಿಗೆ ಶಿರಬಾಗಿ ನಮನಗಳನ್ನು ಸಲ್ಲಿಸುತ್ತಾ, ಸಹೃದಯ ಸಜ್ಜನ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಅಂತೆಯೇ ಮಾಧ್ಯಮ ಮಿತ್ರರಿದ್ದರೆ ಅವರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂಥ JCI ಪಂಚಶ್ರೀ ಇದರ ಸರ್ವ ಸದಸ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ತರಕಾರಿ ಬೆಳೆಯನ್ನು ನಿರ್ವಿಷವಾಗಿ ನಿರಂತರವಾಗಿ 365 ದಿನವೂ ನಮ್ಮ ಅನ್ನದ ಬಟ್ಟಲಿಗೆ ಅಮೃತ ತುಲ್ಯವಾಗಿರತಕ್ಕಂಥ ತರಕಾರಿಯನ್ನು ಹೇಗೆ ಮಾಡುವುದು, ನಾವು ಹೇಗೆ ಬೆಳೆಸಿಕೊಳ್ಳುವುದು, ಇದರ ಬಗ್ಗೆ ನನ್ನ ಅರಿವಿನ ಆಳವನ್ನು ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹಂಚಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಾಮಾನ್ಯ 30-35 ವರ್ಷದ ಸ್ವ ಅನುಭವವನ್ನು ನಿಮ್ಮೊಂದಿಗೆ ಇವತ್ತು ಹಂಚಲಿಕ್ಕೆ ಬೇಕಾಗಿ ಈ ವೇದಿಕೆಯಲ್ಲಿ ನಿಂತಿದೆ. ಪ್ರಥಮವಾಗಿ ನಾವು ತರಕಾರಿ ಬೆಳಿಬೇಕಾ? ತರಕಾರಿ ಮನುಷ್ಯನಿಗೆ ಅಗತ್ಯವಿದೆಯಾ? ಅಗತ್ಯ ಇದ್ದರೆ ಅದನ್ನು ಹೇಗೆ ಬೆಳಿಬಹುದು? ಈ ಒಂದಷ್ಟು ವಿಚಾರಗಳನ್ನು ವಿಮರ್ಶೆ ಮಾಡಿಕೊಂಡು ನಂತರ ನಾನು ತರಕಾರಿಯನ್ನು ಹೇಗೆ ಬೆಳೆಯುವುದು ಮತ್ತು ಅದರ ಬರತಕ್ಕಂಥ ರೋಗ ನಿರ್ವಹಣೆ ಹೇಗೆ ಮತ್ತು ಗೊಬ್ಬರ ನಿರ್ವಹಣೆ ಹೇಗೆ ಅಂತ ಹೇಳುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನಿವತ್ತು ನನ್ನ ಗೆಲುವನ್ನು ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕೆಂತ ಹೇಳಿದರೆ, ನನಗೆ ದಯಾನಂದರು ಕೊಟ್ಟಂಥ ಸಮಯ 1.5 ಗಂಟೆ. ನಾನು ಸೋಲನ್ನು ನಿಮ್ಮೊಂದಿಗೆ ಹಂಚದಿದ್ದರೆ ಬಹುಶಃ ಸಂಜೆ 5-6 ಗಂಟೆ ಆಗ್ತದೆ. ಯಾಕೆ ಹೇಳಿದರೆ, ಸೋಲೇ ಹೆಚ್ಚು. ಆದ ಕಾರಣ ಮುಂದೆ ನೀವು ಪ್ರಯತ್ನ ಮಾಡುವಾಗ ಸೋಲಬಾರ್ದು ಅಂತೇಳಿ ಗೆಲುವನ್ನು ಮಾತ್ರ ನಿಮ್ಮೊಂದಿಗೆ ಹಂಚುತ್ತೇವೆ. ಆಗ ನಿಮ್ಮನ್ನು ಸೋಲು ಖಂಡಿತ ಮುಟ್ಟುವುದಿಲ್ಲ. ತರಕಾರಿ ನಮಗೆ ಅಗತ್ಯ ಇದೆಯಾ ಅಂತ ಹೇಳೋದು ಪ್ರಥಮ ಪ್ರಶ್ನೆ. ಯಾಕೆಂತ ಹೇಳಿದರೆ, ಡ್ರೈವಿಂಗ್ ಸ್ಕೂಲಿಗೆ ನಾವು 4 ವೀಲರ್ ಡ್ರೈವಿಂಗಿಗೆ ಹೋಗುವಾಗ ಗೇರ್ ಹಾಕಬೇಕು, ಕ್ಲಚ್ ಮೆಟ್ಟಬೇಕು ಅಂತೇಳಿ ಮಾತ್ರ ಪಾಠ ಮಾಡುವ ಅಧ್ಯಾಪಕ ಹೇಳಿಕೊಡ್ತಾನೆ ಹೊರತು ಕ್ಲಚ್ ಯಾಕೆ ಮೆಟ್ಟಬೇಕು ಅಂತ ಹೇಳೋದು ನಾವು ಹೇಳಿಕೊಡೋದು. ಅದು ಯಾಕೆ ಮೆಟ್ಟಬೇಕು ಅಂತೇಳಿ ಹೇಳಿದರೆ ಬಹುಶಃ ಅವನಿಗೆ ಬೇಗ ಅರ್ಥ ಆಗ್ತದೆ, ಅವನು ಕ್ಲಚ್ ಮೆಟ್ಟಿಯೇ ಗೇರ್ ಎಳಿತಾರೆ. ಅದೇ ಥರ ತರಕಾರಿ ನಮಗೆ ಅಗತ್ಯ ಇದೆ ಅಂತ ಹೇಳುವಂಥ ತೀರ್ಮಾನಕ್ಕೆ ಬಂದ ಮೇಲೆ ನಾವು ತರಕಾರಿಯನ್ನು ಬೆಳೆಯುವ ವಿಷಯವನ್ನು ಮಾತಾಡೋದು. ಪ್ರಥಮವಾಗಿ ನಾವು ದುಡಿಯುವುದು ಯಾಕೆ ಅಂತ ಹೇಳುವ ಬೇಸಿಕ್ ನಾಲೆಡ್ಜ್ ನಮಗೆ ಬೇಕು. ಇಲ್ಲಿ ಇವತ್ತಿನ ಉದ್ಘಾಟಕರು ಬಹಳ ಸುಂದರವಾಗಿ ಮನಮುಟ್ಟುವಾಗೆ ಅದನ್ನು ವಿವರಿಸಿದ್ದಾರೆ. ಹಣದ ಹಿಂದೆ ಓಡಾಡುವ ಜನಗಳೇ ಜಾಸ್ತಿ ಆದ ಕಾರಣ ಸ್ವಂತಿಕೆಯತ್ತ ಮರೆಮಾಚಿ ಹೋಗುವಂಥ ಜೀವನ ಪದ್ಧತಿ ಆಗ್ತಾ ಇದೆ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ದುಡಿಯುವುದು ಯಾಕೆ ಅಂತ ಕೇಳಿದರೆ, ಹಣ ಸಂಪಾದನೆ ಅಂತ ಹೇಳುವುದನ್ನು ಎಲ್ರಿಗೂ ಗೊತ್ತಿರುವಂಥ ವಿಚಾರ, 3ನೇ ಕ್ಲಾಸ್ ಹುಡುಗನು ಹೇಳ್ತಾರೆ. ಆದರೆ ಆ ಹಣ ಯಾಕೆ ಅಂತ ಹೇಳೋದು, ಹೊಟ್ಟೆ ತುಂಬಿಸುವುದಕ್ಕೆ ಅಂತ ಹೇಳುವಂಥ ಬೇಸಿಕ್ ನಾಲೆಡ್ಜ್ ಇವತ್ತಿನ ಪ್ರೌಢಾವಸ್ಥೆಗೆ ಬಂದ ಪ್ರಜ್ಞಾವಂತ ನಾಗರಿಕನಿಗೂ ಸಹ ಒಂದು ಸ್ವಲ್ಪ ಮರ್ತೋಗಿದೆ ಅಂತೇಳಿ ಸಂಶಯ ಆಗಿದೆ. ಸರಿ, ಹೊಟ್ಟೆ ತುಂಬಿಸುವುದಕ್ಕಾದರೆ ಯಾವ ಥರದ್ದು ಹೊಟ್ಟೆ ತುಂಬಿಸಬೇಕು ಅದು ಅವರು ಪರೋಕ್ಷವಾಗಿ ಹೇಳಿದ್ದಾರೆ. ಇಲ್ಲಿ ದೇವರಿಗೆ ಕೂಡ ಅಭಿಷೇಕಕ್ಕೆ ನಂದಿನಿ ಹಾಲನ್ನು, ಈ ದೇವಸ್ಥಾನವನ್ನು ನೋಟ್ ಮಾಡಿ ಅವರು ಹೇಳಿದ್ದಲ್ಲ, ನಾನು ಹೇಳೋದಲ್ಲ, ಸಾರ್ವಜನಿಕವಾಗಿ ಆಗುವಂಥ ವಿಚಾರವನ್ನು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದೇ ಥರ ನಾವು ತಿನ್ನುವಂಥದ್ದು ಅತ್ಯಂತ ಯೋಗ್ಯವಾದ, ಅತ್ಯಂತ ಸಂಸ್ಕಾರಯುತವಾದಂಥ, ಅತ್ಯಂತ ವಿಷಮುಕ್ತವಾದಂಥ ವಸ್ತುಗಳನ್ನೇ ತಿನ್ನಬೇಕು. ತನ್ಮೂಲಕ ನಾವು ಆರೋಗ್ಯವಾಗಿ ಜೀವನವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳುವಂಥ ಕಿವಿ ಮಾತನ್ನು ಇವತ್ತಿನ ಉದ್ಘಾಟಕರು ನಮ್ಗೆ ಹೇಳಿದೆ. ಉದ್ಘಾಟಕರು ಹೇಳಿದ್ದು 100% ಪರ್ಫೆಕ್ಟ್. ಯಾಕೆ ಹೇಳಿದರೆ, ಅವರು ಹೊಡೆದ ತೆಂಗಿನಕಾಯಿ 2 ಗಡಿಯು ಮಗಚಿ ಬಿದ್ದಿದೆ. ಬಹುಶಃ ಅದು ಸುಳ್ಳಾಗಿರದೆ ಒಂದಾದ್ರೂ ಕಚ್ಚಿ ಬೀಳ್ತಿತ್ತು. ಆದ ಕಾರಣ ಅವರಿಗೆ ಆ ಮಹಾದೇವನ ಅಥವಾ ಪಂಚಲಿಂಗೇಶ್ವರನ ಕೃಪೆಯ ಒಂದು ಅಂಶ ಇದ್ದೇ ಅವರ ನಾಲಿಗೆಯಲ್ಲಿ ಆ ಮಹಾದೇವ್ ಹೇಳಿಸಿದ್ದು ಅಂತ ನಾನು ತಿಳ್ಕೊಳ್ತೇನೆ. ಸರಿ, ತರಕಾರಿಯನ್ನು ನಾವು ಬೆಳೆಸುವುದು ಅಂತೇಳಿ ಆದರೆ ಮನುಷ್ಯ ಸಸ್ಯಾಹಾರಿಯ, ಪ್ರಾಣಿಯ, ಮಾಂಸಾಹಾರಿಯ ಅಂತೇಳಿ ಮೊದಲು ನಿಗದಿ ಮಾಡಬೇಕು. ಅದು ದೊಡ್ಡ ಗೊಂದಲ.
ಸಸ್ಯಾಹಾರಿಯ ಪ್ರಾಣಿಯ ಮಾಂಸಾಹಾರಿ ಅಂತೇಳಿ ನಾವು ಹೇಗೆ ನಿಘಂಟು ಮಾಡೋದು ಅಂತ ಹೇಳಿದರೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿಯಲ್ಲಿರುವಂಥ ಕ್ಯಾರ್ನಿವೋರಸ್ ಆರ್ ಹರ್ಬಿವೋರಸ್ ಪ್ರಾಣಿಗಳಲ್ಲಿ ಇರತಕ್ಕಂಥ ಬಾಹ್ಯ ರಚನೆಯ ವ್ಯತ್ಯಾಸಗಳೇನು ಅಂತ ಹೇಳಿದರೆ, ಪ್ರತಿ ಮಾಂಸಾಹಾರಿಯ ಕಣ್ಣು ನೇರವಾಗಿ ಇರ್ತದೆ. ಉದಾಹರಣೆಗೆ ಮನುಷ್ಯ, ಹುಲಿ, ಬೆಕ್ಕು, ನಾಯಿ ಎಲ್ಲ ನೇರ. ಈ ಕಣ್ಣಿನ ಒಂದು ಸ್ಥಾನವನ್ನು ನೋಡಿದರೆ ಮನುಷ್ಯ 100% ಮಾಂಸಾಹಾರಿ. ಮಾಂಸಾಹಾರಿ ಅಂತೇಳಿ ನಿರ್ಣಯಕ್ಕೆ ಬಂದು ತರಕಾರಿ ವಿಷಯ ಮಾತಾಡ್ತಾರಲ್ಲ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಹೋಗ್ತೇನೆ. ನೋಡಿ, ಕುದುರೆ, ಹಸು, ಎಮ್ಮೆ ಎಲ್ಲ ಸೈಡಿಗಿರೋದು, ಕಣ್ಣು ಸೈಡ್ನಲ್ಲಿ ಇರ್ತದೆ. ಪಕ್ಕ ನಾನು ಹೇಳುವ ಗೊಂದಲ ಆದರೆ ಮನೆಗೆ ಹೋಗಿ ಒಂದಷ್ಟು ಯೋಚನೆ ಮಾಡಿ ನೋಡಿಕೊಳ್ಳಿ. ಸೈಡಲ್ಲಿ ಇರ್ತದೆ ಸಸ್ಯಾಹಾರಿಗಳದ್ದು, ಸರಿಯಪ್ಪ. ಇನ್ನು ಕಿವಿ, ಯಾವುದೇ ಮಾಂಸಾಹಾರಿ ಪ್ರಾಣಿಯ ಕಿವಿಗಳಿಗೆ ಚಲನೆ ಇಲ್ಲ. ಸಸ್ಯಾಹಾರಿ ಪ್ರಾಣಿಗಳಿಗೆ ಚಲನೆ ಉಂಟು. ಮನುಷ್ಯನಿಗೆ ಕಿವಿ ನಾವು ತನ್ನಷ್ಟಕ್ಕೆ ಆಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಲಕ್ಷಕ್ಕೊಬ್ಬನ ಇಬ್ಬರು ಇರ್ಬೋದು, ಮ್ಯಾಜಿಕ್ ಮಾಡುವಾಗ ವೇದಿಕೆಯಲ್ಲಿ ಆಡಿಸ್ಲಿಕ್ಕೂ ಸಾಕು, ಅಪವಾದ, ಅದು ಬಿಡಿ. ಸಾರ್ವತ್ರಿಕವಾಗಿ ಇರತಕ್ಕಂಥದ್ದು ಮನುಷ್ಯನಿಗೆ ಅವನ ಕೈಯ ಅಥವಾ ಇನ್ನೊಬ್ಬನ ಸಹಾಯ ಇಲ್ಲದೆ ಕಿವಿಯನ್ನು ಆಡಿಸ್ಲಿಕ್ಕೆ ಆಗೋದಿಲ್ಲ. ಹುಲಿ, ನಾಯಿ, ಚಿರತೆ ವಗೈರೆಗಳಿಗೆ ಆಡಿಸ್ಲಿಕ್ಕೆ ಆಗೋದಿಲ್ಲ. ಅದುವೇ ಹಸು, ಆಡು, ಎಮ್ಮೆ, ಯಾವುದೇ ಸಸ್ಯಾಹಾರಿ ಪ್ರಾಣಿಯನ್ನು ನೋಡಿ ನೀವು ಅದು ಕಿವಿ ಆಡಿಸ್ತದೆ. ಇದು ನಾವು ಬಾಹ್ಯವಾಗಿ ನೋಡತಕ್ಕಂಥ ವಿಚಾರದಲ್ಲಿ ನಾವು ಕಂಡುಕೊಳ್ಬೇಕಾದ್ದೇನು ಹೇಳಿದ್ರೆ, ಮನುಷ್ಯ ಮಾಂಸಾಹಾರಿ ಅಂತ ಹೇಳೋದೇನೆ. ಸರಿಯಪ್ಪ, ಒಂದು ಹೆಜ್ಜೆ ಮುಂದೆ ಹೋಗ್ಬೋದು. ಬಾಯಿ ಒಡೆದ ತಕ್ಷಣ ಹಲ್ಲಿನ ರಚನೆ, ಕೋರೆ ಹಲ್ಲು ಅಥವಾ ಕೆನಾಯಿನ್ ಟೀತ್ ಅಂತೇಳಿ ಏನು ಹೇಳ್ತೇವೆ, ಅದು ಮಾಂಸಾಹಾರಿ ಪ್ರಾಣಿಗಳಲ್ಲಿ ಮಾತ್ರ ಸದೃಢವಾಗಿರುವುದು. ಬಾಯಿ ಒಡೆದ ತಕ್ಷಣ ಮನುಷ್ಯ ಸಸ್ಯಾಹಾರಿ. ಕೋರೆ ಹಲ್ಲಿಲ್ಲ, ಎಲ್ಲ ಅವನ ಹಲ್ಲಿನ ರಚನೆ ಪೂರ್ತಿ ಸಸ್ಯಾಹಾರಕ್ಕೆ ಬೇಕಾಗಿ ಮಾಡಿರ್ತಕ್ಕಂಥದ್ದು. ಸರಿ, ಅದರಲ್ಲಿ ಒಂದು ವಿಚಾರದಲ್ಲಿ ನಾವು ಮನುಷ್ಯ ಸಸ್ಯಾಹಾರಿ ಅಂತೇಳಿ ಬಂತು. ತಲೆಯೇ ಸಿಕ್ಕಲಿಲ್ಲ ಒಂದು ಪ್ರಾಣಿಯದ್ದು, ಬರೀ ಶರೀರ ಸಿಕ್ಕಿದೆ. ವೈದ್ಯಕೀಯ ಲೋಕ ಇವತ್ತು ಅದು ಸಸ್ಯಾಹಾರಿಯ ಪ್ರಾಣಿಯ ಮಾಂಸಾಹಾರಿಯ ಅಂತ ಹೇಳುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ದೃಢತೆ ವೈದ್ಯರಲ್ಲಿದೆ. ಅದರ ಹೊಟ್ಟೆಯನ್ನು ಓಪನ್ ಮಾಡಿದರೆ ಅದರ ಕರುಳಿನ ಉದ್ದ, ಇಂಟೆಸ್ಟೈನ್, ಲೆಂತ್ ಆಫ್ ದ ಇಂಟೆಸ್ಟೈನ್, ಕರುಳಿನ ಉದ್ದವನ್ನು ನೋಡಿದರೆ ಮಾಂಸಾಹಾರಿ ಪ್ರಾಣಿಯ ಕರುಳು ಅತ್ಯಂತ ಸಣ್ಣ, ಸಸ್ಯಾಹಾರಿಯದು ಉದ್ದ ಇರುತ್ತೆ. ಅದಕ್ಕೆ ಬೇಕಾಗಿ ಅದನ್ನು ನೋಡಿದರೆ ಮನುಷ್ಯ ಸಸ್ಯಾಹಾರಿ. ಅದೇ ನೋಡಿ, ನಾವು ತುಳುವಿನಲ್ಲಿ ಹೇಳ್ತೇವೆ, ನಮ್ಮ ಪಕ್ಕ ಏನೋ ಮೊದಲಿನ ದಿವಸ ಸರಿಯಾಗಿ ಮೀನು ತಿಂದು ಬಂದು ಬೆವರಿನ ವಾಸನೆ ಬರ್ತಾ ಇರ್ತದೆ. ಆಗ ಹತ್ರ ಕೂತ ಆತ್ಮೀಯ ಕೇಳ್ತಾನೆ, ಕೊಡೆ ಬಂಗಡೆ ಕಜಿಪ ಕೇಳ್ತಾನೆ. ನೋಡಿ, ಯಾಕೆಂತ ಹೇಳಿದ್ರೆ ಅದು ರಿವರ್ಸ್ ಆಗಿ ಬೆವರಿನ ಮೂಲಕ ಹೊರಗೆ ಹೋಗ್ತದೆ. ಅದೇ ಸಿಂಹ, ಹುಲಿ ಎಷ್ಟು ಮಾಂಸ ತಿಂದರೂ ಅದರ ಬೆವರಿನಲ್ಲಿ ವಾಸನೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಕರುಳಿನ ಉದ್ದ ಸಣ್ಣ, ಪಚನ ಕ್ರಿಯೆಯಾಗಿ ತಕ್ಷಣ ಹೊರಗಾಗ್ತದೆ. ಈ ಎಲ್ಲ ದೃಷ್ಟಿಕೋನವನ್ನು ನೋಡಿದರೆ ಮನುಷ್ಯ 100% ಸಸ್ಯಾಹಾರಿ. ಸರಿ, ಈ ಸಸ್ಯಾಹಾರಿ ಅಂತೇಳಿ ಆದ ಮೇಲೆ ನಾವು ತರಕಾರಿ ಬೆಳೆಯ ಒಂದು ವಿಚಾರಕ್ಕೆ ಬರೋಣ. ಸರಿ, ಈ ತರಕಾರಿ ಬೆಳೆಯಲ್ಲಿ ನಿರ್ವಿಷವಾಗಿ 365 ದಿನ, ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಯಾವುದೇ ಕಾಲಘಟ್ಟ ಇರಲಿ, ಒಂದಷ್ಟು ವ್ಯವಸ್ಥಿತವಾಗಿ ಯೋಜನೆ ಮಾಡಿಕೊಂಡ್ರೆ 365 ದಿನವೂ ಅನ್ನದ ಬಟ್ಟಲಿಗೆ ಸ್ವಾವಲಂಬಿಯಾಗಿ ನಮ್ಮ ತರಕಾರಿಗಳನ್ನು ನಾವು ಬೆಳೆಸ್ಕೊಳ್ಬೋದು. ಈ ತರಕಾರಿಗಳಲ್ಲಿ ಎಷ್ಟು ವಿಧ? 5 ವಿಧವಾದಂಥ ತರಕಾರಿಗಳಿವೆ. ಒಂದು ಗಿಡ ತರಕಾರಿ, ಸೊಪ್ಪು ತರಕಾರಿ, ಬಳ್ಳಿ ತರಕಾರಿ, ಗಡ್ಡೆ ತರಕಾರಿ ಮತ್ತು ಮರ ತರಕಾರಿ. ಉದಾಹರಣೆಗೆ ಬೆಂಡೆ, ಬದನೆ ವಗೈರೆಗಳು ಗಿಡ ತರಕಾರಿ. ಬಹು ಸಂಖ್ಯೆಯ ಬಳ್ಳಿ ತರಕಾರಿಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿದೆ. ಹೆಚ್ಚಿನದ್ದು ಬಳ್ಳಿಯದ್ದೇ. ಸೊರೆಕಾಯಿ ಇರ್ಬೋದು, ಅಳಸಂಡೆ ಇರ್ಬೋದು, ಪಡವಲ ಇರ್ಬೋದು, ಹೀರೆ ಇರ್ಬೋದು, ಸಿಹಿ ಕುಂಬಳ ಇರ್ಬೋದು, ಎಲ್ಲವೂ ಬಳ್ಳಿ, ಜಾಸ್ತಿ ಬಳ್ಳಿಯದು. ಸೊಪ್ಪು ತರಕಾರಿ ಬಸಳೆ ಇರ್ಬೋದು, ಹರಿವೆ ಇರ್ಬೋದು, ತೀರಾ ಇತ್ತೀಚೆಗಿನ ಛಾಯಾ ಮಾಂಸ ಇರ್ಬೋದು, ಅದೆಲ್ಲವೂ ಸೊಪ್ಪು ತರಕಾರಿ. ಮರ ತರಕಾರಿಗಳು ಬಾಳೆ ಮರ ಅಂತೇಳಿ ಹೇಳೋದು ಹೊರತು ಬಾಳೆ ಗಿಡ ತರಕಾರಿ ಅಂತೇಳಿ ಆಗೋದಿಲ್ಲ.
ದಿವಿ ಹಲಸು ಹಲಸು ವಗೈರೆಗಳು ತರಕಾರಿ. ಗಡ್ಡೆ ತರಕಾರಿಯಲ್ಲಿ ಸಾಕಷ್ಟು ಗಡ್ಡೆಗಳಿವೆ. ಸುವರ್ಣಗಡ್ಡೆ ಇದೆ, ಕೇನೆಗಡ್ಡೆ ಇದೆ, ಮರಗೆಣಸು ಇದೆ, ವಿಶೇಷವಾಗಿ ಈಗಿನ ತೀರ ಇತ್ತೀಚೆಗೆ ಪ್ರಚಾರಕ್ಕೆ ಬಂದಂಥ ಕಲಶ ಕೆಸವು ಇದೆ. ಇದಷ್ಟು ಗಡ್ಡೆ ತರಕಾರಿ. ಇದನ್ನು ಹೇಗೆ ಪ್ಲ್ಯಾನ್ಡ್ ಮಾಡಿ ಮಾಡೋದು ಮತ್ತು ರೋಗ ನಿರ್ವಹಣೆ ಅಂತ ಹೇಳುವಂಥ ವಿಚಾರವನ್ನು ತಗೊಳ್ಳಿ. ಮಳೆಗಾಲ ಮತ್ತು ಬೇಸಿಗೆಗಾಲ ನಾವು ನಮ್ಮ ಭೂಮಿಯನ್ನು ತಯಾರಿ ಮಾಡಿಕೊಳ್ಳುವಾಗ ಎರಡು ನಮೂನೆಯಲ್ಲಿ ಮಾಡಿಕೊಳ್ಬೇಕಾಗ್ತದೆ. ಬೇಸಿಗೆಯಲ್ಲಿ ನಾವು ಏನು ಸಾಲು ಮಾಡೋದು ಭೂಮಿಯ ಮೇಲ್ಮಟ್ಟಕ್ಕಿಂತ 6ರಿಂದ 8 ಇಂಚು ತಗ್ಗು ಮಾಡಿ ಕಣಿ ಮಾಡಿ, ಏನು ಸಾಲು ಅಂತೇಳಿ ಹೇಳ್ಬೋದು ಅಥವಾ ಕಣಿ ಅಂತ ಹೇಳ್ಬೋದು, ಆ ಥರ ಮಾಡಿ ಬೀಜ ಬಿತ್ತನೆ ಮಾಡಿ ನಾವು ಮಾಡಿಕೊಳ್ಳೋದು ಅದು ಬೇಸಿಗೆ ಕಾಲ. ಅದುವೇ ಮಳೆಗಾಲಕ್ಕಾಗುವಾಗ ನಾವು ಗೊಬ್ಬರವನ್ನೆಲ್ಲ ಹಾಕಿ ಏರು ಮಾಡಿ ಮಾಡಬೇಕು. ಇಲ್ಲದಿದ್ದರೆ ಈ ನಮ್ಮ ದಕ್ಷಿಣ ಕನ್ನಡದ ದೊಡ್ಡ ಮಳೆಗಳಿಗೆ ಅದು ಕೊಳ್ತು. ಈ ನಮೂನೆಯ ಎಚ್ಚರಿಕೆಗಳನ್ನು 2 ವಿಧಾನದಲ್ಲಿ ಮಳೆಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಕಾಲಾನುಗುಣವಾಗಿ ನಾವು ವ್ಯತ್ಯಾಸ ಮಾಡಿಬೇಕಂತ ವಿಚಾರ. ಇನ್ನು ಬಿತ್ತನೆಯನ್ನು ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು? ಈಗ ತರಕಾರಿಯಲ್ಲಿ 90% ಜನಗಳಿಂದಲೂ ಹೆಚ್ಚು ಸೋಲನ್ನೇ ಅನುಭವಿಸುವುದು ಯಾಕೆಂತ ಹೇಳಿದ್ರೆ, ಏನೋ ಒಂದು ಇವತ್ತು ಸಮಯ ಉಂಟು, ಇವತ್ತು ನನಗೆ ಆಫೀಸ್ ಇಲ್ಲ, ಸಪೋಸ್ ಆಫೀಸ್ ಕೆಲಸ ಇದ್ದವರಿಗೆ, ನನ್ನಂತ 100% ಕೃಷಿಕನಿಗೆ ಲೋಕ ತಿಳಿತದೆ ಏನು ಅಂತ ಹೇಳಿದ್ರೆ ಅವನಿಗೆ ಯಾವಾಗಲೂ ರಜೆ ಅಂತೇಳಿ ಮೂಢತನದ ಪರಮಾವಧಿ. ಯಾಕೆಂತ ಹೇಳಿದ್ರೆ ವೈಟ್ ಕಾಲರ್ ಜಾಬ್ ಈಸ್ ಓನ್ಲಿ ಜಾಬ್ ಅಂತೇಳಿ ಯಾರು ತಿಳ್ಕೊಳ್ತಾರೋ ಅವನನ್ನು ಮೂಢ ಅಂತೇಳಿ ಏನೂ ಅಲ್ಲ. ವೇದಿಕೆಯಲ್ಲಿ ಎಲ್ಲ, ಎಷ್ಟು ದೊಡ್ಡ ವೇದಿಕೆಯಲ್ಲೂ ಎತ್ತರದ ಧ್ವನಿಯಲ್ಲಿ ಗಟ್ಟಿಯಲ್ಲಿ ಹೇಳ್ಕೊಳ್ಬೋದು. ಸಮಯ ಸಿಕ್ಕಿದೆ ಅಂತೇಳಿ ಬೀಜ ಬಿತ್ತನೆ ಮಾಡಿದರೆ 100% ಫೇಲ್ ಆಗ್ತದೆ. ನಾವು ನಮ್ಮ ಮಕ್ಕಳ ಯಾವುದೇ ಮದುವೆ ಮುಂಜಿ ವಗೈರೆಗಳ ಕಾರ್ಯಕ್ರಮಗಳನ್ನು ಅತ್ಯಂತ ಯೋಗ್ಯ ದಿನವಲ್ಲದೆ ನನಗೆ ಪುರುಸೊತ್ತುಂಟು ಅಂತೇಳಿ ಮಾಡಿದ ಉದಾಹರಣೆ ಉಂಟಾ? ಇಲ್ಲ. ಅದಕ್ಕಾಗುವಾಗ ದಿನ ನೋಡಬೇಕು, ನಮ್ಮ ತರಕಾರಿಗೆ ಬೇಡ ಅಂತೇಳಿ ಹೇಳಿದರೆ ಅದಲ್ಲ. ಅಲ್ಲೇ ನಾವು ಸೋತದ್ದು. ಮೊದಲಿನ ನಮ್ಮ ಹಿರಿಯರು
ನೋಡಿಕೊಂಡು ಕಾಲಾವಸ್ಥೆಯನ್ನು ಗಮನಿಸಿಕೊಂಡು ಅತ್ಯಂತ ಯೋಗ್ಯ ದಿನಗಳಲ್ಲಿ ಬಿತ್ತನೆ ಮಾಡಿಯೇ ಅವರು ಇಳುವರಿಯನ್ನು ಪಡ್ಕೊಂಡು. ನಾವು ಯಾಕೆ ಸೋತದ್ದು ಅಂತ ಹೇಳಿದ್ರೆ, ಒಟ್ಟು ಪುರುಸತ್ತುಂಟು ಅಂತೇಳಿ ಬೀಜ ಬಿತ್ತಿ ಅದರಲ್ಲಿ ಫಲ ಪಡಿತೇನೆ ಅಂತ ಹೇಳಿದ್ರೆ 100% ಫೇಲ್ಯೂರ್ ಆಗ್ತದೆ. ನಾವು ಕೆಲವು ತರಕಾರಿಗಳನ್ನು ಅಮಾವಾಸ್ಯೆಯ ಹತ್ತಿರವು, ಕೆಲವು ತರಕಾರಿಗಳನ್ನು ಹುಣ್ಣಿಮೆಯ ಹತ್ತಿರವು ಬೀಜ ಬಿತ್ತನೆಯನ್ನು ಮಾಡಬೇಕಾಗ್ತದೆ. ಇಲ್ಲಿ ಹಿರಿಯರು ತುಂಬ ಜನ ಇದ್ದಾರೆ, ಅವ್ರಿಗೆ ಗೊತ್ತಿರ್ಬೋದು. ಪಕ್ಕು 18 ಅಂತೇಳಿ ಹೇಳುವ ದಿವಸವೇ ನೇಜಿ ಬಿತ್ತಾಕೋದು ಹಳೆ ಕಾಲದಲ್ಲಿ, ಹೊರತು ಸಿಕ್ಕಿದ ಕಾಲದಲ್ಲಿ ನೇಜಿ ಬಿತ್ತಾಕಿ ಬೇಸಾಯ ಮಾಡಿದ್ದದಿಲ್ಲ. ಪಕ್ಕು 18 ಅಂತ ಹೇಳುವಂತಹ ಒಂದು ವಿಶಿಷ್ಟವಾದಂತಹ ವಿಶೇಷ ದಿನವನ್ನೇ ಆಯ್ಕೆ ಮಾಡ್ತಿದ್ವು. ಅದೇ ನಮ್ಮನೆ ತರಕಾರಿ ಬಿಸಕು. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಬಹುಶಃ 90% ಜನಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ತುಳುವಿನಲ್ಲಿಯೂ ಹೇಳ್ತಿದ್ರು, ತಮಾಷೆಗೂ ಆಯಿತು ಕಾರ್ಯಕ್ಕೂ ಆಯಿತು, ಅಮಾವಾಸ್ಯೆ ಹುಣ್ಣಿಮೆನೇ ಗೊತ್ತು ಜಾಯಗ ಅಂತ ಹೇಳುವಷ್ಟು ಹೇಳುವಂಥ ಒಂದು ಜೋಕು ಕೂಡ ಉಂಟು ನಮ್ಮಲ್ಲಿ ಪ್ರಚಲಿತ ಸರ್. ಹಾಗೆ ಅದು ಏನಾಗ್ತದೆ ಹೇಳಿದ್ರೆ, ಅಮಾವಾಸ್ಯೆ ಹುಣ್ಣಿಮೆಯ ಕಳೆದ ಯಾವುದೇ ಮೀ ಅಂತೇಳಿ ಮುಕ್ತಾಯ ಆಗುವ ತಿಥಿಗಳಲ್ಲಿ ಬೀಜ ಹಾಕಿದರೆ 100% ಫೇಲ್ಯೂರ್. 1% 2% ಸಕ್ಸಸ್ ರೇಟ್ ಇರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾನು ಸ್ಟಡಿ ಮಾಡಬೇಕಾಗಿದ್ರೆ ಈ 35 ವರ್ಷದಲ್ಲಿ ಸೋಲಿನ ಸರಮಾಲೆ ಎಷ್ಟು ಇರ್ಬೋದು ಅಂತೇಳಿ ಒಂದು ಕಲ್ಪನೆ ಮಾಡಿಕೊಳ್ಳಿ. ಪಂಚಮಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಮೀ ಅಂತ ಹೇಳಿದ್ರೆ ಎಂಥದ್ದು ಅಂತ ಹೇಳುವ ಡಿಟೇಲ್ ನಾನು ಕೊಡ್ತಾ ಇದ್ದೆ. ಈ ತಿಥಿಗಳಲ್ಲಿ ದಯಮಾಡಿ ಬೀಜ ಬಿತ್ತನೆಯನ್ನು ಮಾಡಬೇಡಿ. ಈಗ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಬಹಳ ಒಳ್ಳೆಯದೇ. ಮತ್ತೆ ಪ್ರಥಮ 1ನೇ ತಿಥಿ, ಇವತ್ತು ಉದಾಹರಣೆಗೆ ನಾವು ಕೃಷ್ಣ ಪಕ್ಷದ ಪ್ರಥಮ ತಿಥಿ, ನಾಳೆ ದ್ವಿತೀಯ, ತೃತೀಯ, ಚೌತಿ. ಅಲ್ಲಿ ಚೌತಿವರೆಗೆ ನಮಗೊಂದು ಆಪ್ಷನ್ ಉಂಟು ಬೀಜ ಹಾಕಲಿಕ್ಕೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇನ್ನೊಂದು ಆಯ್ಕೆ ಮಾಡಬೇಕಾದ ದಿನಗಳನ್ನು ನೋಡಿ. ಮಂಗಳವಾರ ಮಧ್ಯಾಹ್ನ ಅಥವಾ ಶನಿವಾರ ಮಧ್ಯಾಹ್ನ ಹಿಂದೂ ಪದ್ಧತಿ ಪ್ರಕಾರ ಯಾವುದೇ ಮದುವೆ ಮುಂಜಿಗಳು ಮಾಡಿದ್ದಿಲ್ಲ, ಮುಹೂರ್ತವೇ ಇಲ್ಲ. ಯಾವ ಪಂಚಾಂಗದಲ್ಲಿಯೂ ಅವತ್ತು ಮುಹೂರ್ತ ಕೊಡಲಿಲ್ಲ, ರಾತ್ರಿ ಕೊಟ್ಟಿರ್ಬೋದು. ಆದ ಕಾರಣ ವಾರ ಅಂತ ಹೇಳೋದು ಸಹ ಬಹಳ ಬಹಳ ಮುಖ್ಯ. ಶನಿವಾರವನ್ನು ಆಯ್ಕೆ ಮಾಡಿ, ಶನಿವಾರ ಬೀಜ ಹಾಕಿ ಈ ಮೀತಿಥಿಯನ್ನು ತಪ್ಪಿಸಿ ಅಷ್ಟು ಮಾಡಿದ್ರೆ ಅರ್ಧ ಯುದ್ಧ ಗೆದ್ದಾಯಿತು. ಯುದ್ಧದಲ್ಲಿ ಅರ್ಧ ಗೆದ್ದಾಯಿತು. ನಮ್ಮದು ಎಲ್ಲ ಸೋಲಿಗೆ ಪ್ರಮುಖ ಕಾರಣವೇ ಒಟ್ಟು ಬ್ಲ್ಯಾಂಕ್ ಆಗಿ ಬೀಜ ಹಾಕುವುದು, ವಾರವನ್ನು ನೋಡ್ಲಿಕ್ಕಿಲ್ಲ. 90% ಜನಗಳು ಮೊದಲು ಬೀಜ ಹಾಕ್ತಿದ್ದದ್ದು ಆದಿತ್ಯವಾರ. ಯಾಕಂತ ಹೇಳಿದ್ರೆ ಒಂದು ಕೃಷಿ ಅಂತ ಹೇಳಿದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ ತಕೊಂಡದ್ದು ಹೊರತು, ಅದು ನನಗೆ ಅನ್ನ ಕೊಡತಕ್ಕಂಥ ಭೂಮಿ, ಆ ಪವಿತ್ರವಾದ ಭೂಮಿಗೆ ನಾನು ಕೊಡತಕ್ಕಂಥ ಗೌರವ ಅಂತ ಹೇಳುವ ಭಾವನೆ ಪ್ರತಿಯೊಬ್ಬನ ಮನಸ್ಸಿನಿಂದ ಹೊರಹೊದ್ದೇ ನಮ್ಮ ಈ ದುರಂತಕ್ಕಾಗಿ. ಆದಿತ್ಯವಾರ ಖಂಡಿತ ಈ ಕೆಲಸಕ್ಕೆ ಯೋಗ್ಯ ದಿನ ಅಲ್ಲ. ಶನಿವಾರವನ್ನು ಮಾತ್ರ ಆಯ್ಕೆ ಮಾಡಿ. ಕೆಲವು ಕ್ರಿಟಿಕಲ್ ಪೊಸಿಷನ್ನಲ್ಲಿ ಶನಿವಾರಗಳು ಸಿಕ್ಕದೆ ಸೋತದ್ದು ಅಂತೇಳಿ ಆದರೆ ಅನಿವಾರ್ಯ ಆದರೆ ಬುಧವಾರವನ್ನು ಆಯ್ಕೆ ಮಾಡಿ. ಈ ಬುಧವಾರ ಮತ್ತು ಶನಿವಾರ 2 ದಿನ ಬೀಜ ಬಿತ್ತನೆ. ಇದು ಅಡಿಕೆ ಇರ್ಬೋದು, ಭತ್ತ ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲ ವಿಷಯದಲ್ಲಿಯೂ ನೇರ ರಿಸಲ್ಟ್ ಕೊಡ್ತದೆ. ತಮಗೆಲ್ಲ ಗೊತ್ತಿದ್ದಾಗೆ ವಾರಣಾಸಿ ಒಂದು ರಿಸರ್ಚ್ ಸ್ಟೇಷನ್ ಅಡಿಯಣಕದಲ್ಲಿದೆ. ಅಲ್ಲಿ 2 ಜನ ಸೈಂಟಿಸ್ಟ್ಗಳಿದ್ದಾರೆ. ಅಲ್ಲಿ ಅದರ ಓನರು ವಾರಣಾಸಿ ಅಶ್ವಿನಿ ಅಂತೇಳಿ, ಮೂಲ ಇಲ್ಲೆಲ್ಲಿ ಇರಬೇಕು ಅವರು, ವಾರಣಾಸಿ ಈ ಊರೇ ಇರಬೇಕು, ಅವರು ಅಲ್ಲಿದ್ದಾರೆ. ಅವರು ನನ್ನ ಹತ್ರ ಹೇಳಿದ್ದಾರೆ, ನಿನ್ನ ಈ ಕ್ಯಾಲ್ಕುಲೇಷನ್ ಪಕ್ಕಾ ಆಗಿದೆ. ಯಾಕೆಂತ ಹೇಳಿದರೆ ನಾನು ನೀನು ಹೇಳಿದ್ದು ಸರಿಯೋ ತಪ್ಪು ಅಂತೇಳಿ ನೋಡಲಿಕ್ಕೆ ಬೇಕಾಗಿ ಶನಿವಾರವನ್ನು ತಪ್ಪಿಸಿ ಮೀತಿಥಿಯಲ್ಲಿಯೇ ಬೀಜ ಹಾಕಿ ನೋಡಬೇಕು ಅಂತ ಹೇಳುವಂಥ ಏನು ಈಗಿನ ಬಂಡಾಯ ಇರುವಂಥ ಒಂದು ವರ್ಗ ಉಂಟಲ್ಲ, ದೇವರನ್ನು ನಂಬದಂಥ ಅಂಥದ್ದನ್ನು ನಾನು ಮಾಡಿ ನೋಡಿದೆ. ಇನ್ನೊಂದು ನೀನು ಹೇಳಿದ ದಿನ ಮಾಡಿದೆ, ಅದರಲ್ಲಿ ನೀನು ಹೇಳಿದ್ದಲ್ಲೇ ನನಗೆ ಬೆಳೆ ಬಂತು ಅಂತ ಹೇಳುವ ಒಂದು ಸೈಂಟಿಫಿಕ್ ಸರ್ಟಿಫಿಕೇಶನ್ ಕೂಡ ನನಗೆ ಕೊಟ್ಟು. ನಾನು ಇದು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ,
ಜನಗಳಿಗೆ ನಂಬಿಕೆ ಬರಬೇಕು ಸ್ವಾಮಿ. ನಾನು ಇದೇ ಪಕ್ಕದ ಊರಿನ ಹೇಳಿದರೆ ಅಷ್ಟು ನಂಬಿಕೆ ಬರೋದಿಲ್ಲ. ಏನೋ ಬಿಳಿ ಬಣ್ಣ ಹಚ್ಚಿ ಫಾರಿನ್ ನಿಂತು ನಾನು ಮಲೇಷ್ಯಾದಿಂದ ಬಂದಿದ್ದೇನೆ, ಅಮೇರಿಕದಿಂದ ಬಂದಿದ್ದೇನೆ ಅಂತೇಳಿ ಕೈ ಆಡಿಸಿ ಹ್ಞೂ ಅಂತೇಳಿ ಹೇಳಿದ್ರು ಜನಗಳು ನಂಬುವಂಥ ಒಂದು ದಿನ ಇವತ್ತು ನಮ್ಮಲ್ಲಿ ಉಂಟು. ಅದಕ್ಕೆ ಬೇಕಾಗಿ ನಾನು ಈ ಸರ್ಟಿಫಿಕೇಟನ್ನು ನನ್ನ ಬೆನ್ನು ತಟ್ಟಲಿಕ್ಕೆ ಬೇಕಾಗಿ ಹೇಳಿದ್ದಲ್ಲ, ತಾವು ಇದರಲ್ಲಿ ಹೆಚ್ಚು ತನ್ನನ್ನು ತೊಡಗಿಸಿಕೊಳ್ಳಿ ಅಂತ ಹೇಳುವ ವಿನಂತಿಗೆ ಬೇಕಾಗಿ ನಾನು ಇದನ್ನು ಹೇಳಿ. ಆದ ಕಾರಣ ಈ ದಿನಗಳ ಆಯ್ಕೆ ಆಯ್ತು. ಸರಿ, ದಿನಗಳ ಆಯ್ಕೆ ಆದ ಮೇಲೆ ನಾವು ಬಹಳ ಯೋಗ್ಯ ದಿನದಲ್ಲಿ ಬೀಜ ಬಿತ್ತನೆ ಮಾಡ್ತೇವೆ. ಬೀಜ ಬಿತ್ತನೆ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ಯಾವ ರೀತಿಯ ಮೊಳಕೆ ಬರುವುದಕ್ಕಿಂತ ಮೊದಲೇ ತೊಂದರೆ ಬರ್ತದೆ, ಅದರಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತ ಹೇಳುವಂಥ ವಿಚಾರವನ್ನು ನಾವು ವಿಮರ್ಶೆ ಮಾಡ್ತೀವಿ. ಬೀಜದ ಆಯ್ಕೆಯನ್ನು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಹೇಳ್ತೇನೆ. ಯಾಕೆ ಹೇಳಿದರೆ, ದಯಪ್ರಸಾದರು ನನ್ನ ಹತ್ರ ಹೀಗೆ ಮಾತಾಡುವಾಗ ಹೇಳಿದರು, ಸರ್ ನೀವು ವೆರಿ ಇಂಪಾರ್ಟೆಂಟ್ ಬೀಜದ ಆಯ್ಕೆ ಮಾಡುವ ಕ್ರಮ ಮತ್ತು ಅದರನ್ನು ಕೂಡ ನಿಘಂಟನ್ನು ನೀವು ಇಲ್ಲಿಯ ಜನಗಳಿಗೆ ಒಂದಷ್ಟು ಹೇಳಬೇಕು ಅಂತ ಹೇಳುವ ವಿನಂತಿ ಮಾಡಿದ್ದೆ. ಅದನ್ನು ನಾನು ಟಚ್ ಮಾಡ್ತೇನೆ. ನನಗೆ ಕೊಟ್ಟಂಥ ಸಮಯದೊಳಗೆ ಆ ಚೌಕಟ್ಟಿನಲ್ಲಿ ಮುಗಿಸ್ತೇನೆ. ಬಹುಶಃ ಆ 1.5 ಗಂಟೆಯ ಒಳಗೆ ನನಗೆ ಹೆಚ್ಚಿಟ್ಟು ಬರಲಿಕ್ಕಿಲ್ಲ ಅಂತ ಹೇಳುವ ವಿಶ್ವಾಸದಲ್ಲಿ ನಾನು ಮುಂದುವರಿಸ್ತೇನೆ. ಹರುವೆ ಬೀಜ ಇರುವೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಇರತಕ್ಕಂಥದ್ದು. ನಾವು ಏನು ಏರು ಮಾಡಿ ಏನು ಗೊಬ್ಬರವ ಏನೋ ನಿರ್ವಹಣೆ ಮಾಡಿ ಬೀಜ ಬಿತ್ತನೆ ಮಾಡಿ ಇರ್ತೇವೆ. 1 ವಾರ ಕಾಯ್ತೇವೆ, 10 ದಿನ ಕಾಯ್ತೇವೆ, ಮೊಳಕೆ ಬರಲಿಲ್ಲ ಅಂತೇಳಿ ನೋಡಿದರೆ ಇರುವೆ ಹೊತ್ತಿರ್ತದೆ. ಏನು ಮಾಡೋದಪ್ಪ, ಭಾಳ ಸುಲಭ ಉಂಟು, ಏನೂ ಅಂತ ಒಂದು ಕಷ್ಟವೇ ಅಲ್ಲ. 1 ಸ್ಪೂನು ಹರುವೆ ಬೀಜಕ್ಕೆ 1 ಸ್ಪೂನು ಬಾಂಬೆ ರವೆ ಅಥವಾ ಬೊಂಬಾಯಿ ಸಜ್ಜಿಗೆ ಅಂತೇಳಿ ಹೇಳ್ತೇವೆ, ಅದನ್ನು ಸರಿ ಮಿಕ್ಸ್ ಮಾಡಿ ನೀವು ಹರಡಿಬಿಡಿ. ಬಾಂಬೆ ರವೆ ಅತ್ಯಂತ ಮೃದುವಾದ ಕಾರಣ ನಮಗೆ ಇರುವೆಯು ಸೋಮಾರಿಗಳೇ. ನಮಗೆ ಯಾರಾದರೂ ಬಾಯಿಗೆ ಹಾಕಿ ತಿನ್ನಲಿಕ್ಕೆ ಕೊಡುವವರಿದ್ದರೆ ನಾವು ದುಡಿತೇವ, ಖಂಡಿತ ಮನುಷ್ಯ ಆದವನು ದುಡಿಯಲಿಕ್ಕಿಲ್ಲ. ಅದೇ ಥರ ಇರುವೆಯು ಸೋಮಾರಿಯೇ. ಅದಕ್ಕೆ ಸುಲಭ ಆದಂಥ ಈ ಗೋಧಿ ರವೆಯನ್ನು ಹೆಕ್ಕಿ ತಿನ್ನಲಿಕ್ಕೆ ಶುರು ಮಾಡ್ತದೆ. ಮೂರನೇ ದಿನ ನಮ್ಮ ಹರಿವೆ ಬೀಜ ಸ್ಪ್ರೌಟ್ ಬರ್ತದೆ, ಮೊಳಕೆ ಬರ್ತದೆ. ಮೊಳಕೆ ಬರುವಾಗ ಕೆಮಿಕಲ್ ಚೇಂಜ್ ಒಂದು ಆಗ್ತದೆ. ನಮ್ಮ ನಿವೃತ್ತ ಪ್ರಾಂಶುಪಾಲರಿಗೆ ಹೆಚ್ಚು ಅರ್ಥ ಆಗ್ಬೋದು. ಯಾಕೆ ಹೇಳಿದರೆ ಸಸ್ಯಶಾಸ್ತ್ರದಲ್ಲಿ ಏನೋ ಮೇರು ಪರ್ವತ ಮಾಡಿದಂಥವರು, ಆಗ ಕೆಮಿಕಲ್ ಚೇಂಜಿನ ಪರಿಮಳ ಅಥವಾ ಅದಕ್ಕೆ ಎಂಥದೋ ಒಂದು ವಾಸನೆ ಬರ್ತದೆ, ಇರುವೆ ಅದನ್ನು ಮುಟ್ಟದೆ. ಬಾಂಬೆ ರವೆ ಮುಗಿತಾ ಇದ್ದಾಗೆ ಇದು ಸ್ಪ್ರೌಟ್ ಬಂದು 2 ಎಲೆ ಬರ್ತದೆ. ಯಾವ ಸಮಸ್ಯೆಯೂ ಇಲ್ಲ, ಗೆದ್ದಾಯ್ತದೆ. ಅದುವೇ ಕಾನೂನು. ಅಳಸಂಡೆ ಬೀಜವೋ ಅಥವಾ ಕುಂಬಳ ಬೀಜವೋ ವಗೈರೆಗಳಿಗೆ ಇದು ಆಗೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಬೀಜ ದೊಡ್ಡ ಇರ್ತದೆ, ಆಗ ಈ ಬಾಂಬೆ ರವೆ ಸಕ್ಸಸ್ ಆಗೋದಿಲ್ಲ. ಮತ್ತು ಜರ್ಮಿನೇಟಿಂಗ್ ಪೀರಿಯಡು ಓನ್ಲಿ 2 to 3 ಡೇಸ್ ಅಲ್ಲ, ಅದಕ್ಕೆ 4 to 5 ಡೇಸ್ ಉಂಟು. ಆಗ ಅಷ್ಟು ದಿನ ಕಾಪಿಡಲಿಕ್ಕೆ ಬೇಕಾಗಿ ಬೆಳ್ತಿಗೆ ಕಡಿ ಅಕ್ಕಿಯನ್ನು ನಾವು ಮಿಕ್ಸ್ ಮಾಡಿ ಹಾಕಬೇಕು. ದಯಮಾಡಿ ಮಿತ್ರರೇ, ನಿಮ್ಮಲ್ಲಿ ಇರುವೆಯ ಕಾಟ ಇಲ್ಲದಿದ್ದರೆ ಇದನ್ನು ಮಿಕ್ಸ್ ಮಾಡಿ ಹಾಕಬೇಡಿ. ನಾಳೆ ನನ್ನನ್ನು ಬೈಬೇಡಿ. ಯಾಕೆಂತ ಹೇಳಿದರೆ, ಇರುವೆಗೆ ಆಹಾರ ಕೊಟ್ಟು ಅದನ್ನು ಆಹ್ವಾನ ಮಾಡಿಕೊಳ್ಬೇಡಿ. ನಿಮ್ಮ ಜಾಗೆಯನ್ನು ನೀವು ತಯಾರಿ ಮಾಡುವಾಗ ಇರುವೆಯ ತೊಂದರೆ ಉಂಟು ಅಂತ ಹೇಳುವಂಥ ಪ್ರಾಥಮಿಕ ಜ್ಞಾನ ಮಾಡಿಕೊಳ್ಳಲಿಕ್ಕೆ ನಮ್ಮ ಮಣ್ಣಿನ ಪರಿಮಳ ಹೊತ್ತಂಥ ರೈತನಿಗೆ ಯಾರಿಗೂ ಹೇಳಿಕೊಡ್ಬೇಕಾಗಿಲ್ಲ. ನಾವು ಮಣ್ಣನ್ನು ಅಗತ್ಯ ಮಾಡ್ತಾ ಹೋದಾಗೆ ಆ ಇರುವೆ ಉಂಟೆ ಇಲ್ಲ ಅಂತ ಹೇಳುವ ನಿಘಂಟಿಗೆ ಬರಲಿಕ್ಕೆ ಸರಿ. ಈಗ ಹುಟ್ಟಿ ಆಯಿತು, ಯಾವುದೇ ತರಕಾರಿಗಳು ಹುಟ್ಟಿಯಾಯಿತು. ನಮ್ಮಲ್ಲಿ ಮೊನೊಕಾಟಿನಿಡಸ್ ಏಕದಳ ಧಾನ್ಯ ತರಕಾರಿಯೇ ಇಲ್ಲ, ಎಲ್ಲ ದ್ವಿದಳ. ಹುಟ್ಟುತ್ತಾ ಇರುವಾಗ 2 ಎಲೆ ಬರೋದು. ಎಲ್ಲವೂ ಹರಿವೆಯಿಂದ ಹಿಡಿದು ಬೆಂಡೆಯಿಂದ ಹಿಡಿದು ಪಡವಲದಿಂದ ಹಿಡಿದು ಎಲ್ಲ ನಮ್ಮ ಹತ್ರ ಇರೋದು ದ್ವಿದಳ. 2 ಎಲೆ ಬರ್ತದೆ. ಈಗ 2 ಎಲೆ ಬಂದ ತಕ್ಷಣ ಪ್ರಥಮ ವೈರಿ ಕೊತ್ತಂಬರಿ ಹಾಕ್ತೆ. ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳುವಾಗ ಕೊತ್ತಂಬರಿ ಹಾಕ್ತೆ ಅಂತ ಹೇಳ್ತೇವೆ. ಕೊತ್ತಂಬರಿ ಹಾತೆಯಲ್ಲಿ 2 ಟೈಪ್ ಉಂಟು. ಒಂದು ಡಾರ್ಕ್ ರೌಂಡ್ ಕಲರ್, ಒಂದು ಬ್ರೌನಿಶ್ ಡಾರ್ಕ್, ರೆಡ್ಡಿಶ್ ಬ್ರೌನ್ ಡಾರ್ಕ್ ಕಲರ್ ರೌಂಡ್ ಶೇಪ್. ಇನ್ನೊಂದು ಆಬ್ಲಾಂಗ್ ಟೈಪ್, ಉದ್ದ ಉರುಟು ಹಳದಿ ಬಣ್ಣ. 2 ಮಾರಕವೇ. ಅತ್ಯಂತ ಪ್ರೀತಿ ಏನು ಅಂತ ಹೇಳಿದ್ರೆ,
ಮುಳ್ಳು ಸೌತೆ, ಸೌತೆ, ಪಡುವಲ, ಹೀರೆ, ಸೊರೆಕಾಯಿ ಏನೇನಿಲ್ಲಿ ನೀವು ಎರಡೆಲೆ ಆದ ತಕ್ಷಣ ಕೂತು ತಿನ್ಲಿಕ್ಕೆ ಶುರು ಮಾಡ್ತಾರೆ. ಫೋಟೋಸಿಂಥೆಸಿಸ್ ಅಂತ ಹೇಳಿದ್ರೆ ಏನು, ನಮ್ಮ ಸೂರ್ಯನ ಬೆಳಕಿನಿಂದ ಆಹಾರ ಉತ್ಪತ್ತಿ ಮಾಡತಕ್ಕಂಥ ಈ ಕಾಲಘಟ್ಟದಲ್ಲಿ ಏರಿಯಾ ಏನು ಸಣ್ಣ ಒಂದು ತೂತು ಅಂತ ಹೇಳಿದ್ರು ಅದರ ಟೋಟಲ್ ಏರಿಯಾದಲ್ಲಿ ಅದು ದೊಡ್ಡ ಪರ್ಸೆಂಟೇಜ್ ಇರ್ತದೆ. 20-30% ಏರಿಯಾವನ್ನು ಅದು ತೂತು ಮಾಡಿ ಇರ್ತದೆ. ಅದರಿಂದ ಅದರ ಬೆಳವಣಿಗೆ ತೀರಾ ಕುಂಠಿತ ಆಗ್ತದೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದರೆ ಅದು ಓಡೋಡಿಕೊಂಡು ಹೋಗಿ ಬರೀ 3-4 ದಿವಸದಲ್ಲಿ ಬರೀ ಕೋಲು ಮಾತ್ರ ಉಳಿತದೆ. ಅದನ್ನು ಸಾವಯವದಲ್ಲಿ ಹೇಗೆ ನಾವು ನಿಯಂತ್ರಣ ಮಾಡಿಕೊಳ್ಬಹುದು? ಬಹಳ ಸುಲಭ ಉಂಟು. 2 ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಆಕ್ಟಿವ್ ಆಗಿರಬೇಕು. ಈ ತರಕಾರಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಫಾರಿನ್ ಆಥರ್ ಒಂದು ಪುಸ್ತಕದಲ್ಲಿ ಬರೆದಿದ್ದ, ಫುಡ್ ಸ್ಟೆಪ್ ದ ಓನರ್ ಇಸ್ ದ ಮೇನ್ ಮ್ಯಾನ್ಯೂರ್ ಟು ದ ಗಾರ್ಡ್. ನಾವು ಏನು ನಡೆದಾಡ್ತಾ ಇದ್ದೇವೆ ಅದುವೇ ಗೊಬ್ಬರ ಅಂತ ಹೇಳಿದ್ದಾನೆ. ಅದು ಏನು ಓಡಾಡಿದ ತಕ್ಷಣ ಗೊಬ್ಬರ ಅಲ್ಲ, ನಮ್ಮ ನಿರ್ವಹಣೆ ಚೆನ್ನಾಗಿದ್ರೆ ಅಂತ ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದ ಕಾರಣ ದಿನ ನಮ್ಮ ಗಮನ, ಅಟೆನ್ಷನ್ ಅಲ್ಲಿಗೆ ಬೇಕು. ಈ ಗಮನವನ್ನು ಕೊಟ್ಟಾಗ ಈ ಕೊತ್ತಂಬರಿ ಹತ್ತೆ ಉರುಟು ಉದ್ದದ ಹಳದಿ ಬಣ್ಣ ಇರ್ಬೋದು, ಕಡು ಬಣ್ಣದ್ದು ಇರ್ಬೋದು, ಬಹಳ ಸುಲಭದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಈ ಥರದ ಒಂದು ನುಸಿ ಬ್ಯಾಟ್ ಬಹುಶಃ 100 ರೂಪೀಸ್ ಏನೋ ಇರ್ಬೋದು, ಇದು ಮಾರ್ಕೆಟಲ್ಲಿ ಧಾರಾಳ ಸಿಗ್ತದೆ. ಸ್ವಿಚ್ ಆನ್ ಮಾಡಿ ಹೀಗೆ ಸಾಲಿನ ಮೇಲೆ ಸ್ವೀಪ್ ಮಾಡಿದರೆ ಸಾಕು, ಇದರಲ್ಲಿ ಪಟ 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 ಅಂತ ಹೇಳಿ ಸಾಯ್ತದೆ. ಬಹಳ ಸುಲಭ. ಒಂದು ಬೆಳ್ಳಂಬೆಳಿಗ್ಗೆ ಸೂರ್ಯೋದಯ ಆಗಿ ಅರ್ಧ ಗಂಟೆಯಲ್ಲಿ ಅದನ್ನು ನಮಗೆ ಒಂದು ಹಂತ ನಿಯಂತ್ರಣ ಮಾಡಲಿಕ್ಕಾಗ್ತದೆ. ಅಕ್ಕಪಕ್ಕ ಹುಲ್ಲಿನಲ್ಲಿ ಇದ್ದದ್ದು ವಾಪಸ್ಸು ಬರ್ತದೆ. ನೀವು ಒಂದು 2 ಸಲ ದಿನದಲ್ಲಿ ಮಾಡಿ, ಮುಸ್ಸಂಜೆಯ ಹೊತ್ತಿನಲ್ಲಿ ಪುನಃ ಒಮ್ಮೆ ಮಾಡಿ 100% ಮಾಡಲಿಕ್ಕಾಗ್ತದೆ. ಇದು ಬ್ಯಾಟ್ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಇದ್ದವರಿಗೆ. ಇನ್ನೊಂದು ಸೂಕ್ಷ್ಮತೆಯನ್ನು ಗಮನಿಸಿ, ನಿಮ್ಮ ತಾಕತ್ತುಂಟು ಅಂತೇಳಿ ಬೀಸುವಾಗ ನಮ್ಮ ಗಿಡಗಳು ಒಟ್ಟಿಗೆ ಸಿಕ್ಸರ್ ಹೋಗಬಾರ್ದು, ಅದರ ಬಗ್ಗೆ ಎಚ್ಚರ ಇರಲಿ. ನನ್ನಂಥವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಯಾವುದೇ ದಯದಾಕ್ಷಿಣ್ಯ ಇಲ್ಲ, ಕೈಯಲ್ಲೇ ಹಿಚ್ಚಿಕ್ಕಿ ಕೊಲ್ಲಿಕ್ಕಾಗ್ತದೆ. ನಿಮಗೆ ಪ್ರಾಕ್ಟೀಸ್ ಆದ ಮೇಲೆ ನಮಗೆ ಆ ನ್ಯಾಕ್ ಸಿಗ್ತದೆ. ಹೇಗೆ ಬೆಕ್ಕು ಇಲಿಯನ್ನು ಹೆಗ್ಗಣವನ್ನು ಹೇಗೆ ಬೇಟೆಯಾಡ್ತದೋ ಅದೇ ಥರದ ಸ್ಕಿಲ್ ನಾವು ಆ ಗಿಡದ ಪಕ್ಕ ಹೋಗಿ ತಕ್ಷಣ 2 ಬೆರಳಿನಲ್ಲಿ ಹಿಚ್ಚಿಕ್ಕಿ, ಯಾವುದೇ ಹಿಂಸೆಯ ಯೋಚನೆಯನ್ನು ಮಾಡಬೇಕು. ನಮಗೆ ಬದುಕಬೇಕಾಗ್ತದೆ. ಆದ ಕಾರಣ ಅನಿವಾರ್ಯ. ಅದು ಮಿತ್ರನೇ ಇರಬಹುದು, ಆದರೆ ಆ ಸಮಯಕ್ಕೆ ವೈರಿ ಅಂತ ತಿಳ್ಕೊಂಡು ನಾವು ಮಾಡಿಕೊಳ್ಳಬಹುದು. ಇದರಲ್ಲಿ ನಾವು ಕೊತ್ತಂಬರಿ ಹಾತೆಯನ್ನು 100% ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಬರೀ ಒಂದು ಎಲೆಕ್ಟ್ರಿಕಲ್ ಬ್ಯಾಟ್ ಈಗ ಬರ್ತಾ 1, 2, 6 ವರ್ಷ ಕಳೆದ್ರೆ ನಿಮ್ಮ ಕೈಯೇ ಬ್ಯಾಟ್ ಆಗಿ ಕೆಲಸ ಮಾಡ್ತದೆ. 2 ಬೆರಳಿ ಆಕ್ಟಿವ್ ಆಗಿ ಬೇಕಾಗ್ತದೆ. ನೀವು ಸ್ವಲ್ಪ ಚುರುಕುತನವನ್ನು ತೋರಿಸಿದ್ರೆ ಅಲ್ಲಿಯೂ ಎಚ್ಚರಿಕೆ ವಹಿಸಿ. ಯಾಕೆ ಹೇಳಿದ್ರೆ ಶುರುವಿನ ದಿನಗಳಲ್ಲಿ ನಾನು ಸೋತಿದ್ದೆ. ನಾವು ಏನೋ ಹೋರಾಟದಲ್ಲಿ ಕೊಂದೇ ಬಿಡ್ತೇನೆ ಅಂತೇಳಿ ಹೋಗಿ ಹಿಚಿಕಿ ಕೈ ಎತ್ತುವಾಗ ಬಿಡದೆ ಗಿಡವು ಒಟ್ಟಿಗೆ ಮೇಲೆ ಬಂದ ಉದಾಹರಣೆ ಉಂಟು. ಆದ ಕಾರಣ ಆ ನಮೂನೆಯ ಸೋಲನ್ನು ನೀವು ಮಾಡದೆ ಎಚ್ಚರಿಕೆಯ ಗಮನವನ್ನು ಕೊಟ್ಟರೆ ಈ ಒಂದು ಬ್ಯಾಟಿನಲ್ಲಿ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗ್ತದೆ. ಇನ್ನು ನಮಗೆ ಇದಾದ ನೆಕ್ಸ್ಟ್ ಬರುವುದು ಕಂಬಳಿ ಹುಳ. ಈ ಕಂಬಳಿ ಹುಳಕ್ಕೆ 2-3 ನಮೂನೆಯ ಔಷಧಿಗಳು ಉಂಟು. ಬಹಳ ಸುಲಭ ಏನು ಅಂತ ಹೇಳಿದ್ರೆ ಗೋಮೂತ್ರ. ಈಗ ಇಲ್ಲಿ ಆ ವಿಷಯವೂ ಸಹ ಒಂದು ವಿಮರ್ಶೆ ಬಂತು. ಏನು ಅಂತ ಹೇಳಿದ್ರೆ, ನಮ್ಮ ದೇವಸ್ಥಾನದ ಆಡಳಿತ ಅವರು ಅಧ್ಯಕ್ಷರು ಹೇಳಿದರು, ಒಂದೊಂದು ದನವೇ ಸಾಕುವುದು ಕಷ್ಟ ಅಂತ ಹೇಳುವಾಗ ಪುನಃ ಇಲ್ಲಿ ನನಗಿನ್ನು ಪುನಃ ಧನ್ಯವಾದ ಕೊಡುವಾಗ ಆ ಒಂದು ಬ್ಯಾಟಿಂಗ್ ಬರ್ತದೆ ಅಂತ ಹೇಳುವ ಭಯ ಇದ್ರೂ ಕೂಡ ಅದು ದನವನ್ನು ಇಟ್ಟುಕೊಂಡು ನಾನು ಮಾತಾಡುವ ವಿಷಯ ಒಂದು ಮೊದಲು ಟಚ್ ಮಾಡ್ತೇನೆ. ಸೆಕೆಂಡ್, ದನ ಇಲ್ಲದವರಿಗೆ ಏನು ಅಂತೇಳಿ ಹೇಳಿ. ದನ ಇದ್ರೆ, ದನ ಅಂತ ಹೇಳಿದ್ರೆ ಯಾವುದು ಅಂತೇಳಿ ಮೊದಲೊಂದು ಕಂಪು ಮಾಡಿಕೊಡು. ಈಗ ಏನು ಬಿಳಿ ದ್ರವ ಕೊಡತಕ್ಕಂಥ ಒಂದು ಪ್ರಾಣಿಯನ್ನು, ಅದನ್ನು ಗೋವು ಹಾಲು ಅಂತೇಳಿ ಹೇಳುವಂಥ ಒಂದಷ್ಟು ವರ್ಗವು ಭಾರತೀಯ ಶುದ್ಧ ಗೋತಳಿಯನ್ನು ಮಾತ್ರ ನಾನು ಎಸ್ಪೆಷಲಿ ದನ ಅಂತೇಳಿ ಒಪ್ಪಿಕೊಳ್ಳಿ.
ಬಾಕಿದ್ದದ್ದು ಜರ್ಸಿ, ಆಲ್ಸ್ಟೈನ್, ವಾಟ್ ಎವರ್ ಇಟ್ ಮೇ ಬಿ ದ ಹೈಬ್ರಿಡ್ ವೆರೈಟೀಸ್, ನಾನು ಒಪ್ಪಿಕೊಳ್ಳುವುದೇ ಇಲ್ಲ ಅದನ್ನು. ಅದೊಂದು ಬಿಳಿ ದ್ರವ ಕೊಡುವ ಪ್ರಾಣಿ ಅಂತೇಳಿ ಮಾತ್ರ ಒಪ್ಪಿಕೊಳ್ತೇನೆ ಹೊರತು ಗೋಮಾತೆ ಅಂತೇಳಿಯೂ ಇಲ್ಲ, ಅದನ್ನು ದನ ಅಂತೇಳಿಯೂ ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಎತ್ತರದ ಧ್ವನಿಯಲ್ಲಿ ಹೇಳಲಿಕ್ಕೆ ತಯಾರಿಲ್ಲ. ಅದಕ್ಕೆ ಬೇಕಾಗಿ ಇವತ್ತಿನ ಉದ್ಘಾಟಕರು ಹೇಳಿದ್ದು, ಇಲ್ಲಿ ಮಹಾದೇವನಿಗೆ ಒಂದು ಅಭಿಷೇಕಕ್ಕೆ ದಯಮಾಡಿ ಒಂದು ಆ ಪ್ರಯತ್ನವನ್ನು ಮಾಡಿ ಅಂತೇಳಿ. ಖಂಡಿತ ಈ ಧ್ವನಿ ನಾವು ಎಷ್ಟು ಸಣ್ಣಕ್ಕೆ ಮಾತಾಡಿದರೂ ಕೇಳುವಂಥ ತಾಕತ್ತಿರುವ ಆ ದೇವ ಈ ಧ್ವನಿ ಖಂಡಿತ ಕೇಳ್ತಾರೆ. ಈ ಆಡಳಿತೆಯವರಿಗ ಅಥವಾ ಇಲ್ಲಿಯ ಪರಿಸರದ ಎಲ್ಲ ಆ ಭಕ್ತರಿಗೆ ಪ್ರಚೋದನೆ ಕೊಟ್ಟು ಮುಂದಿನ ದಿನದಲ್ಲಿ ನಾವೇ ಕೇಳ್ಬೋದು, ಈಗ ಅಲ್ಲಿ ದೇವಸ್ಥಾನದಲ್ಲಿ ಊರದನದ ಹಾಲಿನ ಅಭಿಷೇಕ ಆಗ್ತದೆ ಅಂತೇಳಿ. ಖಂಡಿತ ಆ ತಾಕತ್ತು ಅವನಿಗುಂಟು, ಅವನು ಮಾಡ್ಯಾನು, ಮಾಡಲಿ ಅಂತ ಹೇಳುವಂಥ ವಿನಂತಿಯನ್ನು ಮತ್ತು ಕಳಕಳಿಯನ್ನು ದೇವರಲ್ಲಿಯೂ ಮಾಡ್ತಾ ಆ ಗೋಮೂತ್ರವನ್ನು ಕಲೆಕ್ಟ್ ಮಾಡಿಕೊಳ್ಳಿ. ನಾನು 1% ಡೀಟೇಲ್ಗಳನ್ನು ಕೊಡ್ತೇನೆ. ಕಂಬಳಿ ಹುಳು ನಿಯಂತ್ರಣಕ್ಕೆ 1 ಲೀಟರ್ ಗೋಮೂತ್ರ, ನಿಮ್ಮಲ್ಲಿ ಕಡಿಮೆ ಇದ್ರೆ ಆ ಪರ್ಸೆಂಟೇಜನ್ನು ನೀವು 1:5, 5 ಪಾಲು ನೀರು, 5 ml ನೀಮ್ ಆಯಿಲ್, 5 ml ನೀಮ್ ಆಯಿಲ್, ಅದಕ್ಕೆ 1 ಸ್ಪೂನ್ ಲಿಕ್ವಿಡ್ ಸೋಪ್ ಅಥವಾ ಸ್ವಲ್ಪ ಸೋಪನ್ನು, ಬಟ್ಟೆ ತೊಳೆಯುವ ಸೋಪನ್ನು ಏನಾದರೂ ಒಂದು ಸ್ವಲ್ಪ ಕರಗಿಸಿ ನೀರಿನೊಟ್ಟಿಗೆ ಸೇರಿಸಿಕೊಳ್ಳಿ. ಯಾಕೆಂತ ಹೇಳಿದರೆ ಆಯಿಲ್ ಮತ್ತು ಎಣ್ಣೆ ಮತ್ತು ನೀರು ಮಿಕ್ಸ್ ಆಗೋದಿಲ್ಲ. ಅದಕ್ಕೆ ಬೇಕಾಗಿ ನಾವು ಸೋಪನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಹಾಕಿ ಪ್ಲಸ್ ಒಂದು 5 ml ಫಿನಾಯಿಲ್ನಲ್ಲಿ ಏನು ಅಂತ ಹೇಳಿದರೆ, ಮಾರ್ಕೆಟ್ನಲ್ಲಿ ಒಟ್ಟು ಸಿಗ್ತದೆ ಅಂತೇಳಿ ಫಿನಾಯಿಲ್ ತಂದರೆ ಅದು ಆರ್ಗ್ಯಾನಿಕ್ ಅಲ್ಲ, ಕೆಮಿಕಲ್ ಇರ್ತದೆ. ಆದರೆ ಇವತ್ತು 100% ಸರ್ಟಿಫೈ ಆದಂಥ ಆರ್ಗ್ಯಾನಿಕ್ ಫಿನಾಯಿಲ್, ಶ್ರೀ ರಾಮಚಂದ್ರಾಪುರ ಮಠದಿಂದ ರಿಲೀಸ್ ಆದಂಥ ಫಿನಾಯಿಲ್, ಬಹುಶಃ ಇಲ್ಲಿ ಬೆಳ್ಳಾರಿಯಲ್ಲಿ ಇರ್ತದೆ, ಪುತ್ತೂರಿನಲ್ಲಂತೂ ಖಂಡಿತವೇ ಇರ್ತದೆ, ಬೆಳ್ಳಾರಿಯ ಅಥವಾ ಇನ್ನು ಪಂಜದಲ್ಲಿ ಇರಲಿಕ್ಕೆ ಸರ್ ನನಗೆ ಗೊತ್ತಿಲ್ಲ. ಅದನ್ನು ಕಲೆಕ್ಟ್ ಮಾಡಿ ಅದನ್ನು 5 ml ಸೇರಿಸಿ ಒಟ್ಟು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ. ಕಂಬಳಿ ಹುಳಕ್ಕೆ ಸ್ಪ್ರೇ ಮಾಡೋದು ಬೆಳಗ್ಗಿನ ಹೊತ್ತಿನಲ್ಲೇ ಆಗಬೇಕು. ಬಾಕಿ ಯಾವುದೇ ಸ್ಪ್ರೇಗಳು ಮಧ್ಯಾಹ್ನ ನಂತರ ಮಾಡಬೇಕು. ಕಾರಣ ಏನು ಅಂತ ಹೇಳಿದರೆ, ಪರಾಗಸ್ಪರ್ಶಕ್ಕೆ ನಾವು ಮಾಡುವ ಎಲ್ಲ ಸ್ಪ್ರೇಗಳು ಸಹ ಪೂರಕವಾಗಿರತಕ್ಕಂಥ ಜೇನ್ನೊಣ ಇರ್ಬೋದು ಅಥವಾ ಬೇರೆ ಬೇರೆ ಕೀಟಗಳಿರ್ಬೋದು, ಅದಕ್ಕೆ ಉಪದ್ರವ. ಆದರೆ ಕಂಬಳಿ ಹುಳಕ್ಕೆ ಮಧ್ಯಾಹ್ನ ಮೇಲೆ ಮಾಡಿದರೆ ಅಷ್ಟು ಇಫೆಕ್ಟ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ, ಒಂದು ಈ ಏರು ಬಿಸಿಲಿಗೆ ನಾವು ಹೊಡೆದ್ರೆ ಆ ಮಧ್ಯಾಹ್ನದ ಬಿಸಿಲಿಗೆ ಎಲ್ಲ ಸತ್ತೋಗಿರ್ತದೆ. ಇದು ನೀವು ಕಂಬಳಿ ಹುಳಕ್ಕೆ ಇರುವಂಥ ಪ್ರಯತ್ನ. ಸರಿಯಪ್ಪ, ನನ್ನ ಹತ್ರ ಗೋಮೂತ್ರ ಬಿಟ್ಟು ದನದ ಪ್ರಶ್ನೆಯೇ ಇಲ್ಲ. ಸರಿ, ಅಂಥವರು ಹರಳೆಂಡಿ ಸಿಗ್ತದೆ. ಹರಳೆಂಡಿ 1/2 ಕಿಲೋವನ್ನು ಒಂದು 4 ರಿಂದ 5 ಲೀಟರ್ ನೀರಿನಲ್ಲಿ ಕೊಳಿಲಿಕ್ಕೆ, ಹೆಚ್ಚು ಕಡಿಮೆ 5 ದಿನ ಕೊಳಿಬೇಡಿ. ಅದನ್ನು ಸೋಸಿ ಆ ಸಿಕ್ಕಿದ ನೀರು ಗೋಮೂತ್ರದ ಬದಲು ಏನು ಪರ್ಸೆಂಟೇಜ್ ನಾನು ಹಾಗೆ ಹೇಳಿದ್ದೇನೆ, 1:5 ಗೋಮೂತ್ರ ಮತ್ತು ನೀರು. ಅದೇ ಥರ ಈ ಹರಳಿಂಡಿಯ ನೀರು ಮತ್ತು ನೀರು, ಹರಳಿಂಡಿಯ ಸಿಕ್ಕಿದ ನೀರನ್ನು ಗೋಮೂತ್ರದ ಬದಲಿಗೆ 1 ಲೀಟ್ರ್ 5 ಲೀಟರ್ ನೀರು, ಈ ಥರದ ತಮಾಷೆಯಲ್ಲಿ ಬಾಕಿ ಎಲ್ಲ ಮಿಕ್ಸ್ ಅದಕ್ಕೆ ಪೂರಕವಾಗಿ ಹಾಕಿ ಕಂಬಳಿ ಹುಳವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಸರಿ, ಕಂಬಳಿ ಹುಳದಿಂದಲೂ ಗೆದ್ದಾಯಿತು. ನೆಕ್ಸ್ಟು ನಮಗೆ ಬರೋದು ಕಾಯಿ ಆದ ನಂತರ ಬರತಕ್ಕಂಥ ತೊಂದರೆ. ಕಾಯಿಯಲ್ಲಿ ಪ್ರಧಾನವಾಗಿ ಕೊರಕ ಹೇಳಿದರೆ, ಅಳಸಂಡೆಗೆ ಅಥವಾ ಬದನೆಗೆ ಒಂದು ತೂತು ಮಾಡಿ ಒಂದು ಹುಳ ಹೋಗುವಂಥ ವಿಚಾರಗಳು ತಮ್ಮ ಗಮನಕ್ಕೆ ಬಂದಿರ್ಬೋದು. ಅದನ್ನು ಹೇಗೆ ನಿಯಂತ್ರಣ ಮಾಡೋದು? ಅದಕ್ಕೆ ಈ ಕಾಯಿ ಬಿಟ್ಟ ಮೇಲೆ ಬರತಕ್ಕಂಥ, ಉದಾಹರಣೆಗೆ ಈ ಅಳಸಂಡೆಯಲ್ಲಿ ಇಲ್ಲಿ ಒಂದು ತೂತು, ಇಲ್ಲಿ ಒಂದು ತೂತು, ಈ ಥರದಲ್ಲಿ ತಾವು ಕಂಡಿರ್ಬೋದು. ಈ ಥರದ ತೂತು ಮತ್ತು ಬದನೆಗಿರುವ ತೂತಿಗೆ ನಾನು ಏನು ಈಗ ಹೇಳಿದಂಥ ಮಿಕ್ಸರ್ ಉಂಟು, 1:5% ಗೋಮೂತ್ರ ನೀರು ಪ್ಲಸ್ 5 ml ನೀಮ್ ಆಯಿಲ್ ಪ್ಲಸ್ ಸೋಪ್ ವಾಟರ್ ಪ್ಲಸ್ ಒಂದು 5 ml ಫಿನಾಯಿಲ್. ಅದು ಅಲ್ಲದೆ ಈ ಒಂದು ಮಿಕ್ಸಿಗೆ ಒಂದು ಸಣ್ಣ ಕೋಳಿ ಮೊಟ್ಟೆಯನ್ನು ಮಿಕ್ಸ್ ಮಾಡಿ. ಕೋಳಿ ಮೊಟ್ಟೆಯನ್ನು ಯಾಕೆ ಮಿಕ್ಸ್ ಮಾಡಿಕೊಳ್ಳೋದು ಅಂತ ಹೇಳಿದರೆ, ಈ ಕಾಂಡ ಕೊರಕ ಹುಳಕ್ಕೆ ಅತ್ಯಂತ ಪ್ರೀತಿ.
ಕೋಳಿ ಮೊಟ್ಟೆಯ ಒಂದು ಪರಿಮಳ. ಸೆಕೆಂಡ್ ಒನ್ ಸ್ಟಿಕ್ಕಿ, ಒಂದು ಗಮ್ಮಿನಾಗೆ ಆ್ಯಕ್ಟ್ ಆಗ್ತದೆ, ಅದನ್ನು ಮಾಡಿ. ಥರ್ಡ್ ಒನ್ ಏನಿದ್ರೆ ಇಳುವರಿಯನ್ನು ಇಂಪ್ರೂವ್ ಮಾಡ್ತದೆ ಕೋಳಿ ಮೊಟ್ಟೆ. ಇದು ಇಷ್ಟನ್ನು ಹಾಕಿ ಸ್ಪ್ರೇ ಮಾಡಿದರೆ ನಿಮಗೆ ಈಗ ಇರುವಂಥ ಇಳುವರಿಯ 1.5 ಪಾಲು ಇಳುವರಿ ಜಾಸ್ತಿ ಮಾಡ್ತದೆ. ಇದನ್ನು ಮಿಕ್ಸ್ ಮಾಡಿ ಹಾಕಿದರೆ ಕಾಂಡ ಕೊರಕ ಹುಳ ಬದನೆಗೆ ಇರ್ಬೋದು, ಅಳಸಂಡೆಗೆ ಇರ್ಬೋದು, ಇದು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ಏನು ಅಂತ ಹೇಳಿದ್ರೆ ಎಲ್ಲಿಯೋ ರಿಸರ್ಚ್ ಸ್ಟೇಷನ್ನಲ್ಲಿ ಹೋಗಿ ಮಾಡಿದ್ದಲ್ಲ, ಬೇರೆ 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 ಪ್ರಯೋಗಗಳಲ್ಲಿ ಆಗಿ ಗೆದ್ದಂಥ ರಿಸಲ್ಟನ್ನು ಹೇಳಿಕೊಡ್ತಾ ಹೋಗುದು ಈಗ ಅಷ್ಟೇ. ಆದ ಕಾರಣ ನಿಮಗೆ ನೇರ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ನಾನು 100ಕ್ಕೆ 100 ಅದು ಕನ್ಫರ್ಮ್ ಆದ್ದನ್ನು ಮಾತ್ರ ವೇದಿಕೆಯ ಮುಂದೆ ಹೇಳೋದು ಹೊರತು ಕನ್ಫರ್ಮ್ ಆಗದ ವಿಷಯವನ್ನು ಅಥವಾ ಅರ್ಧ ಈಗ ಪ್ರಯೋಗದಲ್ಲಿ ಇರತಕ್ಕಂಥ ವಿಚಾರಗಳು ಉಂಟು ಅಂಥದ್ದನ್ನು ನಾನು ನಿಮಗೆ ಟಚ್ಚೇ ಮಾಡೋದು. ಇದು ಕಾಂಡ ಕೊರಕ ಹುಳ. ಸರಿ, ಇನ್ನು ಸೆಕೆಂಡ್ ಒನ್ ದೊಡ್ಡ ತೊಂದರೆ ಏನು ಅಂತ ಹೇಳಿದ್ರೆ ನಮ್ಮ ಅಳಸಂಡೆಗೆ ಹೇನಿನ ತೊಂದರೆ. ತಾವು ಗಮನಿಸಿರ್ಬೋದು, ತುಂಬಾ ಮಿಡಿ ಇರುವಾಗ ಕಪ್ಪು 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 ಕಪ್ಪಾಗಿ ಕಾಣ್ತಾ ಇರ್ತದೆ, ಅದು ಹೇನು. ಅದು ಸಕ್ಕಿಂಗ್ ಇನ್ಸೆಕ್ಟ್. ಅದು ಹೀರುದು, ರಸವನ್ನು ಹೀರಿ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಇಡೀ ತರಕಾರಿಯ ರಸವನ್ನು ಹೀರಿ ತರಕಾರಿಯ ಬೆಳವಣಿಗೆಯನ್ನು ಕುಂಠಿತ ಮಾಡ್ತದೆ. ಆಗ ಅದನ್ನು ಹೇಗೆ ನಿಯಂತ್ರಣ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಬರೀ ಫಿನಾಯ್ಲ್ ಮಾತ್ರ ಒಂದೇ ಪ್ರಯೋಗದಲ್ಲಿ 100% ಸಕ್ಸಸ್ ಆಗ್ತದೆ. ಫಿನಾಯ್ಲ್ ಎಷ್ಟು ಅಂತ ಹೇಳಿದ್ರೆ 1:4, 1:4%. 1 ml ಫಿನಾಯ್ಲ್ ಆದರೆ 4 ml ನೀರು. ಆ ನಮ್ಮನೆ ಸ್ವಲ್ಪ ಸ್ಟ್ರಾಂಗ್ ಬೇಕಾಗ್ತದೆ ಅದಕ್ಕೆ. ಇದು ಒಂದೇ ಒಂದು ಸ್ಪ್ರೇ ಮಾಡಿದರೆ ಸಾಕು. ಮಧ್ಯಾಹ್ನ ಮೇಲೆ 3 ಗಂಟೆಗೆ ಮಾಡಿ. ಯಾಕೆ ಹೇಳಿದ್ರೆ ಅವತ್ತಿನ ಪಾಲಿನೇಷನ್ ಆದಂಥ ಎಲ್ಲ ಹೂಗಳು ಸಹ ನಿಮಗೆ ಮಿಡಿಯಾಗಿ ಸಕ್ಸಸ್ ಆಗ್ತದೆ. ಇಲ್ಲ ಇದ್ರೆ ಆ ಒಂದು ದಿನದ ಇದು ಹೂವಿನದ್ದು ಮಿಡಿ ನಮಗೆ ಲಾಸ್ ಆಗ್ತದೆ. ಅದನ್ನು ಮಾಡಿಕೊಳ್ಬಾರ್ದು. ಆದ ಕಾರಣ ಅದಕ್ಕೆ ಹೇಳುದು. ಇನ್ನು ಹೇನಿನಿಂದಲೂ ಸಹ ಮುಂದೆ ಹೋದರೆ ಮತ್ತೆ ಆಯ್ತು, ದೊಡ್ಡ ಆಯ್ತು ಅಂತ ಹೇಳಿ ಆಗುವಾಗ ಬರೋದು ಬಂಬುಚ್ಚಿ. ಅದಕ್ಕೆ ಏನು ಮಾಡೋದು? ಅದಕ್ಕೆ 2-3 ನಮೂನೆಯ ಮೆಥಡ್ಗಳು. ಬಂಬುಚ್ಚಿಗಳು ಸಾಮಾನ್ಯವಾಗಿ ಅಲ್ಲ, 100% ರಾತ್ರಿ ಮಾತ್ರ ಇರುವುದು. ಹಗಲಿನ ಹೊತ್ತಿನಲ್ಲಿ ಇರುವುದೇ ಇಲ್ಲ. ಹಗಲಿನ ಹೊತ್ತಿನಲ್ಲಿ ಈ ಅಳಸಂಡೆಯ ಬುಡದಲ್ಲಿ ಮಣ್ಣಿನಲ್ಲಿ ಇರ್ತದೆ. ರಾತ್ರಿ ಆದ ತಕ್ಷಣ ಮೇಲೆ ಆಗ್ತದೆ. ಸಾಮಾನ್ಯ 7 ಗಂಟೆ 7:30 ಆಗುವಾಗ ಇದಕ್ಕೆ ಹತ್ತಿ ಕೂತ್ಕೊಳ್ತದೆ. ತಾವು ನೋಡಿರ್ಬೋದು, ಇದೀಗ ಅಳಸಂಡೆ ಆದರೆ ಈ 2-3 ಕಡೆಯಲ್ಲಿ ಕೂತ್ಕೊಳ್ತಾರೆ. ಬಹಳ ಸುಲಭದ ಒಂದು ನಿಯಂತ್ರಣ ಏನು ಅಂತ ಹೇಳಿದ್ರೆ ಮಂದ ಬೆಳಕಿನ ಪವರ್ಫುಲ್ ಟಾರ್ಚ್ ದಯಮಾಡಿ ತಗೊಳ್ಬೇಡಿ. ಯಾಕೆಂತ ಹೇಳಿದ್ರೆ ಹಾರ್ತದೆ. ಮಂದ ಬೆಳಕಿನ ಟಾರ್ಚಿನಲ್ಲಿ ಎಡದ ಕೈಯಲ್ಲಿ ರೈಟ್ ಹ್ಯಾಂಡ್ ಆದರೆ, ಲೆಫ್ಟ್ ಹ್ಯಾಂಡ್ ಡ್ರೈವ್ ಮಾಡೆಲ್ ಆದರೆ ಉಲ್ಟಾ ಪಲ್ಟ ಮಾಡಿಕೊಂಡ್ರೆ ಆಯಿತು. ಹೀಗೆ ಹಿಡಿಕೊಳ್ಳೋದು ಈ ಬ್ಯಾಟನ್ನು. ಆಗ ನಾನು ಕೊತ್ತಂಬರಿ ಹಾತಿಗೆ ಹೀಗೆ ಹೇಳಿದೆ, ಇದಕ್ಕೆ ಈ ಥರ ಇದ್ದದಕ್ಕೆ ನೀವು ಒಂದು ಸಣ್ಣ ಟ್ಯಾಪ್ ಕೊಟ್ಟರೆ ಸಾಕು. ಈ ಥರ ಟ್ಯಾಪ್ ಕೊಟ್ಟರೆ ಸಾಕು. ಬಂಬುಚ್ಚಿಗೆ ಏನು ಅಂತ ಹೇಳಿದರೆ ಜೀವರಕ್ಷಣೆಗೆ ಬೇಕಾಗಿ ತಕ್ಷಣ ನೀವು ಇನ್ನೂ ಬ್ಯಾಟ್ ಹಿಡಿಯದೆ ಬೇಕಾದರೆ ಒಂದು ಸಣ್ಣ ಟ್ಯಾಪ್ ಕೊಡಿ, ತಕ್ಷಣ ಬೀಳ್ತದೆ ನೆಲಕ್ಕೆ. ಅದಕ್ಕೆ ಗಾಡ್ ಗಿಫ್ಟ್ ಉಂಟು. ಅದೇ ಬಂಬುಚ್ಚಿ ಅದೇ ಅಳಸಂಡೆಗೆ ಬರೀ 3/4 ಗಂಟೆಯಲ್ಲಿ ಮೇಲತ್ತಿ ಕೂತ್ಕೊಳ್ತದೆ. ಪರೀಕ್ಷೆ ಮಾಡಿ ಬೇಕಾದ್ರೆ ನೋಡ್ಬೋದು. ನಾವೆಲ್ಲ ಪರೀಕ್ಷೆ ಮಾಡಿದ್ದೆ ಹೇಗೆ ಹೇಳಿದ್ರೆ, ಪ್ರಯೋಗ ಮಾಡಿದ್ದು ಸುಣ್ಣದ ನೀರನ್ನು ಕೆಳಗೆ ಬಿದ್ದ ಬಂಬುಚ್ಚಿಗೆ ಚಿಮುಕಿಸಿದ್ದು, ಆಗ ಬಿಳಿಯಾಗಿ. ಅದೇ ಬಿಳಿ ಬಂಬುಚ್ಚಿ ಅದೇ ಅಳಸಂಡೆಗೆ ಕೂರ್ತದೆ ಅಂತ ಹೇಳುವ ನಿಖರವಾದಂಥ ಇದನ್ನು ತೀರ್ಮಾನಕ್ಕೆ ಬಂದ ಕಾರಣ ನಾನು ಹೇಳಿದ್ದು ಅದೇ ಅಳಸಂಡೆ ಗಾಡ್ ಗಿಫ್ಟ್. ಒಂದು ಆಗ ಮಾತಾಡುವಾಗ ಹೇಳಿದ್ರು, ಒಂದು ಹುಲ್ಲು ಕಡ್ಡಿಯು ಸಹ ದೇವರ ದಯೆ ಇಲ್ಲದೆ ಅಲ್ಲಾಡೋದಿಲ್ಲ ಅಂತೇಳಿ. ಅದೇ ನೋಡಿ, ಅವರಿಗೆ ಗಾಡ್ ಗಿಫ್ಟ್ ಎಷ್ಟು ಅಂತ ಹೇಳಿದ್ರೆ ಅದೇ ಅಳಸಂಡೆಗೆ ಪುನಃ ಮತ್ತೆ ಕೂತ್ಕೊಳ್ಳುವಂಥ ತಾಕತ್ತು ಕೊಟ್ಟಂಥ ದೇವ. ಆದರೆ ನಮಗೆ ಅನಿವಾರ್ಯ ಅವನ ಹತ್ರ ಕ್ಷಮೆ ಕೇಳಿ ಇದನ್ನು ಹೀಗೆ ಮಾಡಿ ಕೊಲ್ಲದೆ ಗೊತ್ತೇ ಇಲ್ಲ. ಇದನ್ನು ಮಾಡಿಕೊಂಡ್ರೆ ಇನ್ನು ಇನ್ನೊಂದು ಚಮತ್ಕಾರ ಮಾಡಬೇಕು. ನಾನು ತುಂಬ ವೇದಿಕೆಯಲ್ಲಿ ಅದನ್ನು ಹೇಳಿದ್ದೇನೆ. ನಾವು ನಮ್ಮ ಮಕ್ಕಳನ್ನು ಇವತ್ತು ಡಾಕ್ಟ್ರು ಅಥವಾ ಇಂಜಿನಿಯರ್ ಇನ್ನು ಏನೇನೋ ಉದ್ಯೋಗಕ್ಕೆ ಕಳಿಸುವ ಹುಮ್ಮಸ್ಸು ಹೊರತು ನಮ್ಮ ಮಣ್ಣಿನ ಪರಿಮಳ ಅವನಿಗೆ ತಾಗದಾಗಿರುವಂಥ ಬಹಳ ಎಚ್ಚರಿಕೆಯನ್ನು ಮಾಡ್ತಾ ಇರೋದು ದುರಂತದ ಪರಮಾವಧಿ ಅಂತೇಳಿ ನಾನು ತಿಳ್ಕೊಳ್ತೇನೆ. ಈ ಸಣ್ಣ ಮಕ್ಕಳು ಇರ್ತಾರೆ ನಮ್ಮ ಮನೆಯಲ್ಲಿ, ಅವರಿಗೊಂದು ಈ ಬ್ಯಾಟ್ ಕೊಡಿ, 1-2 ಬ್ಯಾಟ್ ತೆಗೆದು ಕೊಡುವಪ್ಪ, 1 ಅಥವಾ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿ ಅವರಿಗೆ ಕಾಂಪಿಟಿಷನ್ ಮಾಡಿ 3ರಿಂದ 4ನೇ ಕ್ಲಾಸ್ನ ಮಕ್ಕಳಿಗೆ ಕೂಡ ಹೇಳಿಕೊಡಿ.
ಲೆಕ್ಕ ಹಾಕು ಅಂತೇಳಿ ಇಂಡೈರೆಕ್ಟ್ಲಿ ಮ್ಯಾಥ್ಸ್ ಟೀಚಿಂಗು ಕೂಡ ತಾವು ಮಾಡಿದಾಗ ಆಗ್ತದೆ. ಅವನಿಗೆ ಒಂದು ಎರಡು ಆಗ ಅಕ್ಕ ತಂಗಿ ಅಣ್ಣ ತಮ್ಮ ಇದ್ರೆ ಅವರೊಳಗೆ ಆಗ್ತದೆ, ಇಲ್ಲ ಅವ ನಾಲ್ಕಾದ ಮೇಲೆ 6 ಹೇಳಿದ್ದಾನೆ ಅಂತೇಳಿ ಆ ಚರ್ಚೆಯನ್ನು ಗಮನಿಸಿ ಅವರನ್ನು ಸಹ ಮಣ್ಣಿನ ಪರಿಮಳದ ಹತ್ರ ತಕೊಂಡು ಹೋಗಿ ತರಕಾರಿ ಬೆಳೆಯುವುದು ಹೇಗೆ ಅಂತೇಳಿ ಅವರಿಗೂ ಹೇಳಿಕೊಡಿ, ಅವರಿಗೆ ಕೊಡಿ. ಇಲ್ಲ, ನಮ್ಮಲ್ಲಿ ಮಕ್ಕಳೇ ಇಲ್ಲ, ನಾವೀಗ ಮೊನ್ನೆ ಮದುವೆ ಆದವರು 1 ವರ್ಷ 2 ವರ್ಷ ಆಯ್ತು, ಸರಿಯಪ್ಪ ಗಂಡ ಹೆಂಡತಿ ನೀವು ಕಾಂಪಿಟೇಷನ್ನಲ್ಲಿ ಮಾಡಿ, ಈ ಹೆಲ್ದಿ ಕಾಂಪಿಟೇಷನ್ ನಮಗೆ ತರಕಾರಿ ಸುಖದಲ್ಲಿ ಸಿಕ್ಕುವಾಗಿರುವಂಥ ವಾತಾವರಣ ಮಾಡಿ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಬರೀ ನಾನು ವಿಷಯವನ್ನು ಮಾತ್ರ ಹೇಳುತ್ತಾ ಹೋಗುವಾಗ ಸ್ವಲ್ಪ ಬೋರ್ ಆಗುವ ಅವಕಾಶಗಳುಂಟು. ನಾವೆಲ್ಲ ಈ ಪಾಠ ಕೇಳಿ ವರ್ಷ ಎಷ್ಟಾಯಿತು, ಇನ್ನು ಈ ಹಾಳು ಹರಟೆ ಯಾಕೆ ಅಂತ ಹೇಳುವ ಸಮಯದಲ್ಲಿ ಈ ಸ್ವಲ್ಪ ಒಂದು ತಮಾಷೆಯನ್ನು ಮಿಕ್ಸ್ ಮಾಡಿದರೆ ಹೆಚ್ಚು ಅನುಕೂಲ ಆದೀತು, ಜನಗಳನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ ಆಗ್ತದಂತ ಹೇಳುವಂಥ ಒಂದು ಕೆಟ್ಟ ಪ್ರಯತ್ನಕ್ಕೆ ಬೇಕಾಗಿ ಈ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಬಂಬುಚ್ಚಿಯ ನಿಯಂತ್ರಣ ಈ ಥರದಲ್ಲಿ ಮಾಡ್ತಾರೆ. ಇನ್ನು ಬಂಬುಚ್ಚಿಗೆ ಇನ್ನೊಂದು ಬಹಳ ಸುಲಭದ ಒಂದು ಇದು ಏನು ಹೇಳಿದರೆ, ನಮ್ಮ ತರಕಾರಿಯ ಅಕ್ಕಪಕ್ಕ ಯಾವುದಾದ್ರೂ ಮರದಲ್ಲಿ ಉರಿ, ಈ ಭಾಗದಲ್ಲಿ ಬಹುಶಃ ಕೆಂಪಿರುವೆಗೆ ಉರಿ ಅಂತೇಳಿ ಹೇಳೋದಾಗಿರ್ಬೋದು, ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಹೇಳ್ತಾರೆ. ಇಲ್ಲಿ ಉರಿ ಅಂತೇಳಿ ಅಲ್ಲ ಸರ್, ಆ ಉರಿ ಇರುವ ಮರಕ್ಕೆ ನೀವು ಒಂದು ಇದು ತೆಂಗಿನ ಉರಿ ಹಗ್ಗವನ್ನು ಕಟ್ಟಿಬಿಡಬೇಕು. ನೈಲಾನ್ ರೋಪ್ ಕಟ್ಟಬೇಡಿ, ಯಾಕೆಂತ ಹೇಳಿದ್ರೆ ಉರಿ ಸ್ಲಿಪ್ ಆಗ್ತದೆ, ಅದಕ್ಕೆ ಗ್ರಿಪ್ ಇಲ್ಲ ಕಾಲಿಗೆ. ಈ ಇದರಲ್ಲಿ ತೆಂಗಿನ ನಾರಾದರೆ ಏನಾಗ್ತದೆ ಹೇಳಿ ಗ್ರಿಪ್ ಸಿಗ್ತದೆ, ಅದಕ್ಕೆ ಒಂದು ಕನೆಕ್ಷನ್ ಮಾಡಿದರೆ ಸಾಕು, ತಕ್ಷಣ ಒಂದೇ 3 ದಿನದಲ್ಲಿ ಅದಕ್ಕೆ ಕಾಂಟ್ಯಾಕ್ಟ್ ಆಗ್ತದೆ. ಅಲ್ಲಿ ಆಹಾರ ಉಂಟು ಅಂತೇಳಿ ಗೊತ್ತಾದರೆ ಉರಿ ಬಿಡುವುದೇ ಇಲ್ಲ, ಒಂದು ಹಂತಕ್ಕೆ ನಿಯಂತ್ರಣ ಮಾಡಿಬಿಡ್ತದೆ. ಅದನ್ನೊಂದು ಮಾಡಬಹುದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ನಾನು ಈ ಪ್ರಯೋಗ ಮಾಡಲಿಲ್ಲ, ನನ್ನ ಮಿತ್ರ ಒಬ್ಬ ಮಾಡಿದ್ದೇನೆ, ಅದು ತಮ್ಮ ಮುಂದೆ ಹಂಚುತ್ತೇನೆ ಅಷ್ಟೇ. ಯಾಕೆಂತ ಹೇಳಿದರೆ ಅತ್ಯಂತ ಆಶ್ಚರ್ಯಕರವಾದಂಥ ಒಂದು ಪ್ರಯೋಗ ನನ್ನ ಮಿತ್ರ ಕಲ್ಪೆಟ್ಟ, ವಯನಾಡ್, ಕೇರಳದ ವಯನಾಡಿನಲ್ಲಿ ಕಲ್ಪೆಟ್ಟ ಅಂತೇಳಿ ಒಂದು ಜಾಗ ಉಂಟು. ಏನು ಮಹಾತ್ಮ ರಾಹುಲ್ ಗಾಂಧಿ ಇವತ್ತು ಒಟ್ಟಿನಲ್ಲಿ ಗೆದ್ದಂಥ ಜಾಗ, ಮುಸ್ಲಿಂ ಡಾಮಿನೆಂಟ್ ಏರಿಯಾ. ಆದರೆ ಉಡುಪಿಯ ಒಬ್ಬರು ಶಿವಳ್ಳಿ ಬ್ರಾಹ್ಮಣನು ಅಲ್ಲಿ ದೊಡ್ಡ ಮಟ್ಟದ ಸಾವಯವ ಕಾಫಿ ಕೃಷಿ ಮಾಡ್ತಾ ಇದ್ದಾರೆ, ಸ್ವಾವಲಂಬಿಯಾಗಿ ತರಕಾರಿ ಬೆಳೀತಾ ಇದ್ದಾರೆ. ಅವರೊಂದು ಹೊಸ ಪ್ರಯೋಗ ಮಾಡಿದರು. ಅವರ ಭೂಮಿಯಲ್ಲಿ ಕಪ್ಪೆಗಳು ವಿಪರೀತ, ಕಪ್ಪೆಗಳು ಎಷ್ಟು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವರ ಸಂಖ್ಯೆ ಜಾಸ್ತಿಯಾಗಿ ತಿನ್ನಲಿಕ್ಕೆ ಸರಿ ಇಲ್ಲ ಅಂತ ಹೇಳುವ ಭಾವನೆ ಅವರಿಗೆ ಕಂಡೋಗಿ, ಅವರಿಗೆ ತಿನ್ನಲಿಕ್ಕೆ ಅಂತೇಳಿ ಏನೇನೋ ಒಂದು ಅರೇಂಜ್ಮೆಂಟ್ ಮಾಡಿದ್ರು ಅವರು. ಅದರೊಟ್ಟಿಗೆ ಈ ತರಕಾರಿ ತೋಟಕ್ಕೆ ಅವುಗಳನ್ನು ಒಂದು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವರು ಮಾಡಿದರು. ಅವರ ಮನೆ ಮತ್ತು ಅವರ ತರಕಾರಿ ತೋಟಕ್ಕೆ ಒಂದು 300 ಮೀಟರ್ಸ್ ದೂರ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ತರಕಾರಿ ತೋಟಕ್ಕೆ ಹೋಗುವಾಗ ಒಂದು ಪ್ಲಾಸ್ಟಿಕ್ ಬಾಲ್ದಿಗೆ ಕಟ್ಟ ಹಿಡ್ತಾರೆ, ತಕ್ಷಣ ಕಪ್ಪೆಗಳು ಅಂತೇಳಿ ಬರ್ತದೆ. ಇದು ನಾನು ಹೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ನನ್ನ ಕಣ್ಣಾರೆ ಕಂಡಂಥ ವಿಚಾರ. ಅವುಗಳು ತರಕಾರಿ ತೋಟದಲ್ಲಿ ಅವರು ಏನು 1 ಗಂಟೆ 2 ಗಂಟೆ ಸುತ್ತಾಡುವಷ್ಟು ಹೊತ್ತು ತಿರುಗಾಡಿ ಎಲ್ಲ ಹುಳ ಹುಪ್ಪಟೆಗಳನ್ನು ತಿಂದು ವಾಪಸ್ ಇವರು ಕೆಲವು ಬರ್ತವೆ, ಕೆಲವು ಮತ್ತೆ ಬರ್ತವೆ. ಅಂತೂ ಈ ಥರದ ಒಂದು ನಿಯಂತ್ರಣ ಕೂಡ ಮಾಡಿದೆ. ಅದಕ್ಕೆ ನಮಗೆ ಏನು ಮಾಡಿಕೊಳ್ಬೋದು ಅಂತ ಹೇಳಿದರೆ, ಈ ಥರದ ಆಕರ್ಷಣೆಗೆ ಬೇಕಾಗಿ ಇರುವಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೋದು. ಕಪ್ಪೆಗಳನ್ನು ತಗೊಂಡೋಗಿ ಸಾಕುವುದಲ್ಲ, ಆದರೆ ಕಪ್ಪೆಗಳು ಇದ್ದದನ್ನು ನಾಶ ಆಗದಾಗಿರುವಂಥ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು. ಯಾಕೆಂತ ಹೇಳಿದರೆ ರಾಸಾಯನಿಕ ಬಿಟ್ಟರೆ ಏನೆಲ್ಲ ಆಗ್ತದೆ ದುರಂತ ನಮಗೆ ಗೊತ್ತುಂಟು. ಇನ್ನು ಥರ್ಡ್ ಒನ್ನು ನಮಗೆ ಅತ್ಯಂತ ಮಾರಕವಾಗಿರತಕ್ಕಂಥದ್ದು ಸೊರೆಕಾಯಿ, ಪಡವಲಕಾಯಿ, ಹೀರೆಕಾಯಿ, ಕುಂಬಳ ಯಾವುದೇ ಇರಲಿ, ಒಂದು ತೂತುವಾಗಿ ಅಲ್ಲಿ ಅದು ಹಳದಿಯಾಗಿ ಕೊಟ್ಟು ಬೀಳುವಂಥ ವಾತಾವರಣ ತಾವು ಕಂಡಿದೆ. ಅದು ಹಣ್ಣಿನ ನೊಣ ಅಥವಾ ಫ್ರೂಟ್ ಫ್ಲೈ ಅಂತ ಹೇಳುದು. ಈ ಫ್ರೂಟ್ ಫ್ಲೈಯನ್ನು 2-3 ವಿಧಾನದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಅತ್ಯಂತ ಸುಲಭ ಏನು ಅಂತ ಹೇಳಿದರೆ, ನಮ್ಮ ತರಕಾರಿಯ ಸುತ್ತಮುತ್ತ ಪೂರ್ತಿ ಜಾಸ್ತಿ ನಾವು ತುಳಸಿ ಗಿಡಗಳನ್ನು ನಟ್ಟು ಬಿಡೋದು. ಈ ತುಳಸಿ ಗಿಡಕ್ಕೆ ಈ ಹಣ್ಣಿನ ನೊಣ ತುಂಬ ಆಕರ್ಷಣೆಯಾಗಿ ಬರ್ತದೆ. ಬಂದರೆ ಓತಿ ಕೆತ್ತ ಅಥವಾ ಕಪ್ಪೆ ಅದನ್ನು ತಕ್ಷಣ ಅದರ ಆಹಾರ ಅದು ತಿಂತದೆ. ಇಲ್ಲ, ನಮ್ಮಲ್ಲಿ ಆ ಥರದ ವಾತಾವರಣ ಇಲ್ಲ ಅಂತೇಳಿ ಆದರೂ ಸಹ ಕೂಡ ನಮಗೆ ಅದನ್ನು ನಿಯಂತ್ರಣ ಮಾಡಲಿಕ್ಕಾಗ್ತದೆ. ಒಂದು ತುಳಸಿಯ ಒಂದು ರಸವನ್ನು ತೆಗೆದು
ಈ ಥರದ ಒಂದು ಬಾಟ್ಲ್ ತಗೊಳ್ಬೇಕು. ಇಲ್ಲಿ ನಾನೊಂದು ರೌಂಡ್ ಮಾರ್ಕ್ ಮಾಡಿದ್ದು ತಮಗೆ ಕಾಣ್ಬೋದು ಅಂತ ನಾನು ತಿಳಿತೇನೆ. ಇದರಲ್ಲಿ ಒಂದು ಸಣ್ಣ ಫ್ಲಾಪ್ ನಾನು ಓಪನ್ ಮಾಡಿದ್ದೇನೆ. ಮೇಲ್ಬದಿಗೆ ಇದಾಗಿ ಉಂಟು, ಕೆಳಬದಿಯಲ್ಲಿ ಓಪನ್ ಉಂಟು. ಇದೊಂದು ದ್ವಾರ ಮಾಡಿಕೊಳ್ಬೇಕು ನಾವು. ಇಲ್ಲಿ ಒಂದು ಮಾರ್ಕ್ ಮಾಡಿದ್ದೇನೆ. ಈ ಮಾರ್ಕಿನಲ್ಲಿ ಇಲ್ಲಿವರೆಗೆ ಮಿಕ್ಸಿಯಲ್ಲಿ ಕಡ್ದ ತುಳಸಿ ರಸವನ್ನು ಪ್ರತಿದಿನ ನಾವು ತಗೊಳ್ಬೇಕು. ಇದನ್ನು ನಾವು ಚಪ್ಪರದಲ್ಲಿ ನೇತಾಕಿದ್ರೆ ಆಯ್ತು. ನೀವು ನಿಮ್ಮ ಮನೆಯಲ್ಲಿ ಫಸ್ಟ್ ಬೇಕಾದರೆ ಇವತ್ತು ಹೋಗಿ ಅಥವಾ ನಾಳೆ ಬೆಳಿಗ್ಗೆ ನೋಡಿ, ಒಂದಷ್ಟು ತುಳಸಿಯನ್ನು ಹೀಗೆ ನಾವು ಕೈಯಲ್ಲಿ ಇದು ಮಾಡಿ ಹಿಡ್ಕೊಳ್ಳಿ, ತಕ್ಷಣ ಈ ಫ್ರೂಟ್ ಫ್ಲೈಗಳು ಬರ್ತದೆ. ಒಂದು ನಮೂನೆಯ ತುಳುವಿನಲ್ಲಿ ಕಂಚುಕಾರ ಅಂತೇಳಿ ಹೇಳ್ತಾರೆ, ಮತ್ತು ಈ ಭಾಗದ ತುಳುವಿನಲ್ಲಿ ವ್ಯತ್ಯಾಸ ಉಂಟು ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಸಣ್ಣ ಸೈಜ್, ಸ್ವಲ್ಪ ಸಣ್ಣ, ಬಟ್ ಅದು ಫ್ರೂಟ್ ಫ್ಲೈ. ಈ ಫ್ರೂಟ್ ಫ್ಲೈಯಲ್ಲಿ 2 ಟೈಪ್ ಉಂಟು. ಮಾವಿಗೆ ಬರುವ ಫ್ರೂಟ್ ಫ್ಲೈ ಬೇರೆ, ವೆಜಿಟೇಬಲ್ಸಿಗೆ ಬರುವುದು ಬೇರೆ. ಈಗ ನಮಗೆ ಅದರ ಟ್ರ್ಯಾಪರ್ಗಳೆಲ್ಲ ಸಿಗ್ತಾ ಉಂಟು ಮಾರ್ಕೆಟ್ನಲ್ಲಿ. ಏನಿದ್ರು ನಮಗೆ ಬೇಡದಿದ್ರು ಕೆಮಿಕಲ್ ಅನ್ನು ತಂದು ಹಾಕಿದಂಥ ಒಂದು ಶಾಪ ನಮಗೆ ಬರ್ಬೋದು. ಯಾಕೆಂತ ಹೇಳಿದರೆ, ಈ ಮಾತ್ರೆ ಏನು ಅಂತ ಹೇಳಿದರೆ ಗಂಡು ನೊಣವನ್ನು ಆಕರ್ಷಿಸುವ ಅಥವಾ ಹೆಣ್ಣು ನೊಣವನ್ನು ಆಕರ್ಷಿಸುವಂಥ ಟ್ಯಾಬ್ಲೆಟ್ಗಳು. ಅದರಲ್ಲಿ ಕೆಮಿಕಲ್ ಹಾಕದೆ ಅದು ತಯಾರಿ ಆಗಲಿಕ್ಕೆ. ಆದ ಕಾರಣ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಭೂಮಿಗೆ ಅದು ಪ್ರವೇಶ ಆಗದಾಗೆ ಮಾಡಬೇಕಾದ್ರೆ ಅತ್ಯಂತ ಸುಲಭ ಇದೆ. ದೇವರ ಪೂಜೆ ಇದ್ದವರಿಗೆ ಸುಲಭ ಉಂಟು. ಯಾಕೆಂತ ಹೇಳಿದರೆ, ಸಾಧ್ಯ ಇದ್ದಷ್ಟು ತುಳಸಿಯನ್ನು ತೆಗೆದು ಇವತ್ತು ದೇವರ ಪೂಜೆಗೆ ಹಾಕಿ, ರಾತ್ರಿ ಅದನ್ನು ತೆಗೆದಿಡಿ, ಬೆಳ್ಳಂಬೆಳಿಗ್ಗೆ ಕಡ್ದು ಇದರಲ್ಲಿ ಹಾಕಿ ನೇತಾಕಿ. ಇದು ಅತ್ಯಂತ ಸುಲಭದ ಕೆಣಿ, ತುಳಸಿ ಕೆಣಿ. ಇದು 100% ಸಕ್ಸಸ್ ಆಗ್ತದೆ. ತುಂಬ ಜನಗಳು ಗೆರಟೆಯಲ್ಲೆಲ್ಲ ಮಾಡಿರ್ತಾರೆ. ಗೆರಟೆಯಲ್ಲಿ ಮಾಡಿದರೆ ಮಳೆ ಬಂದ ತಕ್ಷಣ ಡೈಲ್ಯೂಟ್ ಆಗಿ ಹೊರಗೆ ಹೋಗ್ತದೆ ಅಥವಾ ಕೂತದ್ದು ಹೊರಗೆ ಹೋಗ್ತದೆ. ಅದು ಭಾಳ ಹೆಡ್ಡ, ಏನು ತಲೆ ಬಿಸಿ ಇಲ್ಲ. ಇದರಲ್ಲಿ ಒಳಗೆ ಹೋದ್ರೆ ಇದರಲ್ಲೇ ಹೊರಗೆ ಬರಬೇಕು ಅಂತೇಳಿ ಅದಕ್ಕೆ ಗೊತ್ತೇ ಆಗೋದಿಲ್ಲ. ಅದು ಇಲ್ಲಿ ಇರ್ತದೆ ಫುಲ್ ಪಟಪಟ ಹಾರಿಕೊಂಡು. ಮರುದಿವಸ ಬೆಳಿಗ್ಗೆ ಈ ಫ್ಲಾಪಿಗೆ ಈ ಬೆರಳನ್ನಿಟ್ಟು ಒಮ್ಮೆ ಶೇಕ್ ಮಾಡಿ ಓಪನ್ ಮಾಡಿ ನಮ್ಮ ಚಪ್ಪಲ್ನಲ್ಲಿ ತುಳಿದ್ರೆ ಆಯ್ತು ಕೆಳಗೆ. ಇಷ್ಟೇ ಮಾಡಬೇಕಾದ್ರು. ಪ್ರತಿದಿನ ಮಾತ್ರ ಮಾಡಬೇಕು. ಪ್ರತಿದಿನ ನಾವು ಹೇಗೆ ಬೆಳಿಗ್ಗೆ ಎದ್ದು ನಾವು ತಿಂಡಿ ಕಾಫಿ ಮಾಡಿದ್ದೇವೋ ಅಷ್ಟೇ ಪ್ರಾಮುಖ್ಯವಾಗಿ ಇದನ್ನು ಮಾಡಿದರೆ ಮಾತ್ರ ನಾವು ಸಕ್ಸಸ್ ಆಗ್ತೇವೆ. ಯಾಕೆಂತ ಹೇಳಿದರೆ, ಇದು ಒಂದು ದಿವಸ ನಾವು ಫೇಲ್ಯೂರ್ ಆದರೆ ಅದು ಆವತ್ತಿನ ಕ್ರಾಪ್ ಹೋಗ್ತದೆ. ಇದೆಲ್ಲ ಕೇಳುವಾಗ ನಮಗೆ 1 kg ಟೊಮೆಟೊ, ಬೀನ್ಸ್ ತಂದರೆ ಸಾಲದಪ್ಪ, ಇಷ್ಟೆಲ್ಲ ಕಷ್ಟಪಡಬೇಕಾ? ನನಗೆ ಬೇಕಾದಷ್ಟು ದುಡ್ಡುಂಟು. ಇರ್ಬೋದು ಸ್ವಾಮಿ, ನಿಮ್ಮ ದುಡ್ಡನ್ನು ದಯಮಾಡಿ ಮಣಿಪಾಲ ಆಸ್ಪತ್ರೆಗೆ ಕೊಡಬೇಡಿ. ಇವತ್ತು ಕ್ಯಾನ್ಸರ್ನ ಪರ್ಸೆಂಟೇಜ್ ತಾವು ನೋಡಿರ್ಬೋದು. ಅತಿ ಮಾರಕವಾಗಿರತಕ್ಕಂಥ ಕ್ಯಾನ್ಸರ್ ಪುಟ್ಟ ಮಕ್ಕಳಿಗಿಂದ ಹಿಡಿದು ವೃದ್ಧಾಪ್ಯದವರೆಗೆ ಬಿಟ್ಟು ಬಿಡದೆ ಬರ್ತದೆ. ಇವತ್ತು ನಾನು ಅಷ್ಟು ಗಟ್ಟಿ ಸ್ವರದಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ, ನಾನು 60 ವರ್ಷ ದಾಟಿದವ ಮೆಡಿಕಲ್ ಶಾಪಿನ ಮುಖ ನೋಡಲಿಲ್ಲ ಮತ್ತು ತರಕಾರಿಯ ಶಾಪಿಗೆ ಪೆನ್ನು ಹಾಕಿ ಕೂತದ್ದು ಹೊರತು ನಾನು ಅದನ್ನು ಮಾಡಲಿಲ್ಲ. ತಾವು ಮಾಡಿ ಆರೋಗ್ಯವಾಗಿರಿ, ಸಮಾಜಕ್ಕೆ ಹೇಳಿ, ಮುಂದಿನ ನಮ್ಮ ಪೀಳಿಗೆಯನ್ನು ಆರೋಗ್ಯವಂತರಾಗಿ ತಗೊಂಡು ಹೋಗಿ. ಆ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಹೊರತು ನಾವು ಇನ್ನೊಬ್ಬನನ್ನು ದೂಷಣೆ ಮಾಡಿ ತರಕಾರಿ ಅಂಗಡಿಯವನನ್ನು ಸಪೋರ್ಟ್ ಮಾಡಬೇಡಿ. ಒಂದು ಸಣ್ಣ ಚಿಂತನೆ ಮಾಡಿ. ಒಂದು ದಕ್ಷಿಣ ಕನ್ನಡದಿಂದ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಎಷ್ಟು ಲಕ್ಷ, ಎಷ್ಟು ಕೋಟಿ ರೂಪಾಯಿಯ ದುಡ್ಡು ತರಕಾರಿ ಹೆಸರಿನಲ್ಲಿ ಗಡ್ಡ ಹಾಕುತ್ತದೆ ಅಂತ ಹೇಳುವಂಥ ಕಲ್ಪನೆ ತಮಗುಂಟಾ? ನೀವೇ ಆಲೋಚನೆ ಮಾಡಿ. ನಿಮ್ಮ ಪಂಚದಲ್ಲಿ ಟೋಟಲ್ ತರಕಾರಿ ಅಂಗಡಿಗಳು ಎಷ್ಟುಂಟು? ಒಂದು ದಿನದ ವ್ಯಾಪಾರ ಎಷ್ಟು? ಅದು ತರಕಾರಿಯ ಹೆಸರಿನಲ್ಲಿ ಗಟ್ಟ ಹತ್ತೋದು ಎಷ್ಟು? ಅದನ್ನು ಯಾಕೆ ನಿಯಂತ್ರಣ ಮಾಡಬಾರ್ದು? ತಾವು ಸ್ವಾವಲಂಬಿಯಾಗಿ ನಮ್ಮ ನೆರೆಕೆರೆಯನ್ನು ಅದನ್ಗೆ ಪ್ರಚೋದನೆ ಮಾಡಿ ನಾವು ಮಾಡಿದರೆ ಅಷ್ಟು ದುಡ್ಡುಗಳನ್ನು ನಾವು ಉಳಿಸಿದಂಥ ಒಂದು ಸ್ವಾಭಿಮಾನ ಮತ್ತು ಆ ಒಂದು ಕೀರ್ತಿ ನಮಗೆ ಇರ್ತದೆ. ಅದನ್ನು ಮಾಡಬೇಕು ನಾವು. ಹೊರತು ಸಿಗ್ತದೆ ಅಂತೇಳಿ ಇಷ್ಟೇ ಹೇಳೋದು ಇದು ಹರಟೆ ಅಂತೇಳಿ ದಯಮಾಡಿ ತಿಳ್ಕೊಳ್ಬೇಕು. ನಾನು ಎಡೆಯಲ್ಲಿ ಎಚ್ಚರಿಕೆಯ ಗಂಟೆ ಯಾಕೆ ಬಾರಿಸ್ತೇನೆ ಅಂತ ಹೇಳಿದರೆ, ಜನಗಳಿಗೆ ರೋಸಿ ಹೋಗ್ತದೆ. ಯಾಕೆಂತ ಹೇಳಿದ್ರೆ, ಬಹಳ ಸುಲಭದಲ್ಲಿ ಸಿಕ್ಕುವಂಥ ಕ್ಯಾಬೇಜ್ ಇರ್ಬೋದು, ಇನ್ನೊಂದು ಇರ್ಬೋದು. ಕ್ಯಾಬೇಜಿಗೆ ಸ್ಪ್ರೇ ಮಾಡುವುದಿಲ್ಲ, ಒಂದೇ ಒಂದು ಸ್ಪ್ರೇ ಮಾಡುವುದಿಲ್ಲ. ನಾನು ಮೈಸೂರಿನಿಂದ ಒಂದು ಸಲ ಊಟಿಗೆ ಹೋಗಿದ್ದೆ. ಹೋಗ್ತಾ ಇರುವಾಗ ರೋಡ್ ಸೈಡ್ನಲ್ಲಿ ಕಾಲಿಫ್ಲವರ್ ಮತ್ತು ಬ್ರೊಕೋಲಿ ಆ್ಯಂಡ್ ಕ್ಯಾಬೇಜ್ ಮಾಡ್ತಿದ್ರು. ನಾನು ಕೇಳಿದ್ದೆ, ನೀವು ಎಷ್ಟು ಸಲ ಸ್ಪ್ರೇ? ಅವ ತಮಿಳ್ನಲ್ಲಿ ಹೇಳಿದ, ಒಂದೇ ಒಂದು ಸ್ಪ್ರೇ ಮಾಡೋದಿಲ್ಲ. ಮತ್ತೇನಪ್ಪ, ಬಕೆಟ್ನಲ್ಲಿ ನಾನು ಗ್ಲಾಸ್ನಲ್ಲಿ ಒಂದು ಗ್ಲಾಸು ವಾರಕ್ಕೆ 2 ಸಲ ಹಾಕುವುದು. ಪ್ರತಿ ಫ್ಲಾಪ್ ಏನು ಕ್ಯಾಬೇಜ್ ಬರ್ತದೆ ಅದರ ಎಡೆಯಲ್ಲಿ ಸಹ ಕೂಡ ಇವತ್ತು ಪ್ರಾಮಾಣಿಕವಾಗಿ ಬ್ಯಾನ್ ಆದಂಥ ಎಂಡೋಸಲ್ಫಾನ್ ಬೇರೆ ಹೆಸರಿನಲ್ಲಿ ಅದರಲ್ಲಿ ಹೋಗ್ತಾ ಇರ್ತದೆ. ಅದನ್ನು ಪಲ್ಯ ಮಾಡಿ ನಾವು ಸೇವನೆ ಮಾಡ್ತೇವೆ.
ಅದರಲ್ಲಿ ವಾಪಸ್ಸು ನಮ್ಮ ಹತ್ರ ದುಡ್ಡು ಉಂಟಲ್ಲ, ಹೇಗೂ ಕ್ಯಾಬೇಜ್ ತಂದಿದ್ದೇನೆ, ಎಷ್ಟೋ ದಿನ ಕಳೆದ ಮೇಲೆ ಮಣಿಪಾಲದ ಆಸ್ಪತ್ರೆಗೆ ಕೊಡ್ತೇವೆ. ಇದು ನಮಗೆ ಬೇಕಾ? ನಾವು ಪ್ರಶ್ನಾರ್ಥಕವಾಗಿರ್ತಕ್ಕಂಥ ವಿಚಾರ ಇದರಲ್ಲಿ. ಆದ ಕಾರಣ ಈಗ ವಾಪಸ್ಸು ನಾವು ನಮ್ಮ ಮೂಲ ವಿಷಯಕ್ಕೆ ಬರಬೇಕು. ಹಣ್ಣಿನ ನೊಣವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತದೆ. ಹಣ್ಣಿನ ನೊಣದ ಉಪದ್ರ ಪ್ರತಿಯೊಂದರಲ್ಲಿ ಉಂಟು. ಕುಂಬಳ, ಕೆಂಬುಡೆ ಅತೀ ದೊಡ್ಡ ಮಾರಕ. ಇದುವೇ ಪ್ರಯೋಗ ಮಾವಿಗೆ ಆಗುವುದಿಲ್ಲ. ಮಾವಿನಲ್ಲಿಯೂ ತಾವು ಗಮನಿಸಿರ್ಬೋದು, ಅದರಲ್ಲಿ ಒಂದು ತೂತಾಗಿ ಬೀಳುದು. ಆದ ಕಾರಣ ಅದಕ್ಕಿರುವಂಥ ವ್ಯವಸ್ಥೆಯೇ ಬೇರೆ, ಇದಕ್ಕಿರುವಂಥ ವ್ಯವಸ್ಥೆ ಬೇರೆ. ಇದು ತೊಂಡೆಕಾಯಿಯಲ್ಲಿ ಸಹ ಕೂಡ ಒಂದು ಸಣ್ಣ ಒಂದು ಗಂಟಿನಾಗಿ ಒಂದು ಟ್ವಿಸ್ಟ್ ಆಗಿ ಅದರಲ್ಲಿ ಒಂದು ಕೊರ್ದಾಗುವಾಗ ಒಂದು ಸಣ್ಣ ಯೆಲ್ಲೋಯಿಶ್ ಕಲರ್ ಇರ್ತದೆ. ಭೂತ ಕನ್ನಡಿಯಲ್ಲಿ ನೋಡಿದರೆ ಅದರ ಮೊಟ್ಟೆ ಸರಿ ಕಾಣ್ತದೆ. ಅದಕ್ಕೆ ಕೂಡ ಇದು ಪ್ರಯೋಗ ಆಗ್ತದೆ. ನಮ್ಮಲ್ಲಿ ಮಿನಿಮಮ್ 8ರಿಂದ 10 ಬಾಟ್ಲು ನಾವು ನೆತ್ತಾಕ್ತೇವೆ ದಿನ. ನಮಗೆ ಇಷ್ಟವರೆಗೆ ಬಚ್ಚಲಿಲ್ಲ, ಬೇಡ ಅಂತ ಕಾಣಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಾವು ಅದಕ್ಕೆ ಒಗ್ಗಿಕೊಳ್ಬೇಕಾದ್ದೇ ಇರುವುದಷ್ಟೇ, ಏನು ತೊಂದರೆ ಆಗುವುದಿಲ್ಲ. ನಾನು ಮಿನಿಮಮ್ ಒಂದು ದಿವಸಕ್ಕೆ ಒಂದು ಇಷ್ಟು ತೊಳಸಿ ಕೊಯ್ತೇನೆ, ದೇವರಿಗೆ ಹಾಕುದು. ಆಗ ಏನಾಗ್ತದೆ, ದೇವರು ಸಂತೃಪ್ತ ಆಗ್ತಾನೆ, ನನಗೆ ಸಮೃದ್ಧ ತರಕಾರಿಯೂ ಸಿಗ್ತದೆ. ಇದನ್ನು ಮರುದಿವಸ ಬೆಳಿಗ್ಗೆ ನನ್ನ ಹೆಂಡತಿ ಒಂದು ದಿನವೂ ಕಿರಿಕಿರಿ ಮಾಡದೆ ಕಡಿದು ಕೊಟ್ಟಿದ್ದಾರೆ. ಅದು ಒಂದು ನೋಡಿಕೊಳ್ಳಿ, ಮನೆಯಲ್ಲಿ ಚಪ್ಪೆ ಕಾಪಿ ಕುಡಿಯುವಾಗ ಮಾಡಿಕೊಳ್ಳಬೇಡಿ. ಅವರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಕಡಿದುಕೊಳ್ಳಲಿಕ್ಕೆ ಮಾಡಿಕೊಳ್ಳಿ ವ್ಯವಸ್ಥೆ. ಇಲ್ಲಿ ತುಂಬಾ ಜನ ಅಮ್ಮಂದಿರಿದ್ದಾರೆ, ಅವರು ನಾವು ಹೀಗೆ ಮಾಡುವ ಅಂತ ಹೇಳಿ ಸಪೋರ್ಟ್ ಮಾಡ್ಯಾರೆ. ಹಾಗೆ ಬರೀ ಗಂಡಸರು ಬಂದರೆ ಮನೆಯಲ್ಲಿ ಇದನ್ನು ವಿಶ್ವಾಸಕ್ಕೆ ತಕ್ಕೊಂಡೇ ಮಾಡಿ, ಒಳ್ಳೇದಾಗ್ತದೆ. ಇನ್ನೊಂದು, ತೊಂಡೆ ಬಳ್ಳಿ ಹೇಗೆ ನೆಡಬೇಕು ಮತ್ತು ಯಾವಾಗ ನೆಡಬೇಕು, ಇದು ಸಾಮಾನ್ಯವಾಗಿ ನಮಗೆ ಈ ದಕ್ಷಿಣ ಕನ್ನಡ ಭೂಭಾಗದಲ್ಲಿ ಬರ್ತಕ್ಕಂಥ ರೋಗಗಳಿಗೆ ನಾನು ಈಗ ಪರಿಹಾರ ಹೇಳಿದೆ. ತಮಗೂ ಸಾಕಷ್ಟು ಅವಕಾಶಗಳನ್ನು ಅವರು ಕೊಡಬಹುದು. ಮತ್ತು ಪ್ರಶ್ನೆ ಟೈಮಿನಲ್ಲಿ ಅದನ್ನು ನಿಮಗೆ ಏನಾದರೂ ಸಂಶಯ ಇದ್ದರೆ ಕೇಳ್ಕೊಳ್ಬೋದು. ಪ್ರಧಾನ ರೋಗಗಳ ಬಗ್ಗೆ ನಾನೀಗ ಮಾಹಿತಿ ಕೊಟ್ಟೆ. ಇನ್ನು ತೊಂಡೆ ಬಳ್ಳಿ ನೆಡುವುದು ಹೇಗೆ ಅಂತೇಳಿ ಹೇಳುವ ವಿಚಾರದಲ್ಲಿ 90% ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ತೊಂಡೆ ಬಳ್ಳಿ ನಡುವುದು ಚೌತಿ ದಿನ ಅಂತ ಹೇಳುವುದು ಒಂದು ಸ್ಟ್ಯಾಂಪ್ ಆಗಿದೆ. ನನ್ನ ಲೆಕ್ಕಾಚಾರದ ಪ್ರಕಾರ ನಾವು ಗಣಪತಿ ಆರಾಧನೆ ಮಾತ್ರ ಚೌತಿ ದಿನ ಮಾಡಬೇಕಾದ್ದು. ಗಣಪತಿ ಹೋಮ, ಪೂಜೆ ವಗೈರೆಗಳನ್ನು ಮಾಡುವುದು ಅತ್ಯಂತ ಸೂಕ್ತ. ತೊಂಡೆ ಬಳ್ಳಿ ನಡಲಿಕ್ಕೆ ಅವತ್ತು ಯೋಗ್ಯ ದಿನವೇ, ಅದು ಇರುವ ದಿನ ಅಲ್ಲ, ಅದು ಫೈಲ್. ಚೌತಿ ಬರುವುದು ಯಾವಾಗಲೂ ಹೇಗೆ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ 4ನೇ ದಿನ ಚೌತಿ, ಶುದ್ಧ ಚೌತಿ ಅಂತ ಹೇಳುದು. ಯಾಕೆ ಹೇಳಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ಕಳೆದದಕ್ಕೆ ಬಹುಳ ಅಂತೇಳಿ ಒಂದು ಪಂಚಾಂಗದ ಭಾಷೆಯಲ್ಲಿ ನಾನು ಹೇಳಿ, ಈ ಚೌತಿ ಕಳೆದು ಬರುವ ಹುಣ್ಣಿಮೆಯ ದಿವಸ ನಾವು ತೊಂಡೆ ಬಳ್ಳಿಯನ್ನು ನಡೆಸಿದ್ವಿ. ಯಾಕೆಂತ ಹೇಳಿದ್ರೆ, ತೊಂಡೆಯಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತ ಇಲ್ಲ, ಬಿಟ್ಟಷ್ಟು ಹೂವು ಹೆಣ್ಣು ಹೂವೇ. ಅದು ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್ ಅಲ್ಲ. ನಮ್ಮಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದು ಪ್ರತಿ ವರ್ಷ ನಡುವ ಒಂದಷ್ಟು ಜನ, ಅಲ್ಲದಿದ್ದರೆ 2 ವರ್ಷಕ್ಕೊಮ್ಮೆ ನಡುವ ಒಂದಷ್ಟು ಜನಗಳಿದ್ದಾರೆ. ಅದು ನನ್ನ ಅರಿವಿನ ಆಳದಲ್ಲಿ ಅದು ಫೇಲ್ಯೂರ್. ನಾವು ಹಾಗೆ ಮಾಡಲೇಬಾರ್ದು. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಒಂದು ಚಿತ್ರ ತಗೊಂಡು ಬಂದಿದ್ದೇನೆ, ತಮಗೆ ಅನುಕೂಲ ಆಗಲಿಕ್ಕೆ ಬೇಕಾಗಿ. ಇದರಲ್ಲಿ 2 ಕಲರ್ ಮಾಡಿದ್ದೇನೆ, ತಾವು ಗಮನಿಸಬಹುದು. ಒಂದು ಪ್ಲಸ್ ಮಾರ್ಕ್ ಮತ್ತೊಂದು ಇಂಟು ಮಾರ್ಕ್ ಹಾಕಿದೆ. ಈ ನಾವೇನು ಮಾಡಬೇಕು, ಈ ಪ್ಲಸ್ ಮಾರ್ಕಿನ ಈ 2 ಉಂಟಲ್ಲ, ಈ 2ರನ್ನು ಈ ವರ್ಷ ಹೊಸತ್ತು ನಡುವುದು. ಈ 2 ಕಳೆದ ವರ್ಷದನ್ನು ಮೇಲಿಂದ ಕಟ್ ಮಾಡುದು, ಚಪ್ಪರದ ಹೈಟಿನಿಂದ ಕಟ್ ಮಾಡಿಕೊಳ್ಬೇಕು. ಚಪ್ಪರದ ಹೈಟಿನಲ್ಲಿ ಕಟ್ ಮಾಡಿದರೆ 30ರಿಂದ 34 ದಿನದಲ್ಲಿ ಪ್ರಥಮ ಇಳುವರಿಯನ್ನು ನಾವು ಪಡಿತೇವೆ. ಇದರಲ್ಲಿ ತೆಗೆಯುವುದು 55 ದಿನ ಅಥವಾ 60 ದಿನ ಆಗ್ತದೆ ಫಸ್ಟ್ ನೆಟ್ಟದ್ದು. ಇದು ಏನು ಅಂತ ಹೇಳಿದ್ರೆ, ಥ್ರೂಔಟ್ ದ ಇಯರ್ ಕಾನ್ಸ್ಟೆಂಟ್ ಈಲ್ಡ್ ಕೊಡ್ತದೆ. ಫಸ್ಟ್ ನೆಟ್ರೆ ನಾವು 60 ದಿನದವರೆಗೆ ಕಾಯಬೇಕು. ಈಲ್ಡ್ 60 ದಿನ ಬ್ಲ್ಯಾಂಕ್, ಅದರ ಬುಡಕ್ಕೆ ಮಾತ್ರ ಹೋಗುವ ಕೆಲಸ. ಇದಾಗಲ್ಲ, ಬರೀ 32 ದಿನ. ನಾನಿಲ್ಲಿ ಒಂದು ನೋಟ್ ಕೂಡ ಮಾಡಿದ್ದೇನೆ. ಈ ವರ್ಷ ನಾನು
10/9/22 ಹುಣ್ಣಿಮೆಯ ದಿನ ಹಳೆ ಬಳ್ಳಿಯನ್ನು ಕಟ್ಟಿ ಮಾಡಿದ್ದೇನೆ, ಹೊಸತ್ತು ನಟ್ಟಿದ್ದೇನೆ. ನಾನು ಕೊಯ್ದ ತಾರೀಖನ್ನು ಬರೆದಿದ್ದೇನೆ. 4ನೇ ತಾರೀಕು ಅಕ್ಟೋಬರು ನಮ್ಮಲ್ಲಿ ನವರಾತ್ರಿಯ ನವಮಿಯ ಪೂಜೆ ಉಂಟು. ನಮ್ಮ ಕುಟುಂಬದವರೆಲ್ಲ ಬರ್ತಾರೆ. ಅವತ್ತು ತೊಂಡೆಕಾಯಿಯ ನಾನು ಹುಳಿ ಮೇಲೋಗರ ಮಾಡಿದ್ದೇನೆ. ಪೇಟೆ ತರುವುದಿಲ್ಲ ನಾವು, ಆದ ಕಾರಣ ಇದನ್ನು ಮಾಡಿದ್ದೇನೆ. ನಾನು ಇದನ್ನು ನೋಟ್ ಮಾಡಿ ತಮ್ಮ ಮುಂದೆ ನಾನು ಪ್ರತಿಯೊಂದನ್ನು ಸಹ ಒಂದು ಡಾಕ್ಯುಮೆಂಟ್ ಮಾಡುತ್ತೇನೆ. ಈ ಪ್ರತಿ ವರ್ಷದ ಒಂದು 35 ವರ್ಷದ ಡೈರಿ ಉಂಟು ನನ್ನ ಹತ್ರ. ಕೆಲವು ಡೈರಿಗಳನ್ನು ಯಾರಿಗೂ ತೋರಿಸುವ ಪರಿಸ್ಥಿತಿಯಲ್ಲೇ, ಯಾಕಂತ ಹೇಳಿದ್ರೆ ಸೋಲೇ ಇರುವುದು ಶುರುವಿಗೆಲ್ಲ. ಈಗ ಸೋಲು ನನ್ನ ಹತ್ರ ಬರಲಿಕ್ಕೆ ಹೆದರ್ತಾ ಉಂಟು. ಯಾಕೆಂತ ಹೇಳಿದ್ರೆ ನಾವು ಅದರ ಮೇಲೆ ಹೋಗಿದ್ದೇವೆ. ಆದ ಕಾರಣ ತಾವುಗಳು ಇದನ್ನು ಮಾಡಬೇಕು. ಸರಿ, ಈ 4 ಇದಕ್ಕೆ ಒಂದೇ ಚಪ್ಪರ. ನಮ್ಮಲ್ಲಿ ಕಾಂಕ್ರೀಟ್ ಕಂಬಗಳು, 1 ಇಂಚಿನ GI ಪೈಪು, ಅಡ್ಡಕ್ಕೆ 10 mm ರಾಡ್, ಸ್ಟೀಲ್ ರಾಡ್, ಪರ್ಮನೆಂಟ್ ಚಪ್ಪರಗಳು. ಯಾವುದೇ ಚಪ್ಪರಗಳನ್ನು ತಾವು ಅಡಿಕೆ ಮರದ ಕಡಿದು ಮಾಡುವುದು ಅಥವಾ ಬಾಕಿ ಮರದ ಗೆಲ್ಲುಗಳನ್ನು ಕಡಿದು ಮಾಡುವುದಕ್ಕೆ ಹೋಗಬೇಡಿ. ಅದು ನಷ್ಟ, ಅದು ಇಕನಾಮಿಕಲ್ ಅಲ್ಲ. ಇದರಲ್ಲಿ ಇಷ್ಟು ದೊಡ್ಡಕ್ಕೆ ಮಾಡೋದು ಯಾಕೆಂತ ಹೇಳಿದರೆ, ನನಗೆ ಜೀವನಕ್ಕೆ ತಕ್ಕ ಅಡಿಕೆ ಉಂಟು, ಜೀವನ ಮಾಡಲಿಕ್ಕೆ ಆಗ್ತದೆ ನನಗೆ. ಆದರೆ ನಾನು ಅಡಿಕೆಯಲ್ಲಿ ಸಂಪಾದನೆ ಮಾಡಿದ ದುಡ್ಡಿನಲ್ಲಿ ನಾನು ತರಕಾರಿ ಬೆಳೆಸುವುದಿಲ್ಲ. ಅದೊಂದು ಶಪಥ ಮಾಡಿದ್ದೇನೆ. ಇಷ್ಟು ದೊಡ್ಡಕ್ಕೆ ಚಪ್ಪರ ಮಾಡಿ ತೊಂಡೆಯನ್ನು ಮಾರ್ತೇನೆ. ತೊಂಡೆ ಹೇಗೆ ಮಾರ್ತೇನೆ ಅಂತ ಹೇಳಿದ್ರೆ, ಒಂದು ಹೋಟೆಲ್ನವನಿಗೆ ಕಾಂಟ್ರಾಕ್ಟ್ ಮಾಡ್ತೇನೆ, ಇಡೀ ವರ್ಷಕ್ಕೆ ರೇಟ್ ಫಿಕ್ಸ್ ಮಾಡ್ತೇನೆ. ಈ ವರ್ಷ 30 ರೂಪಾಯಿ. ಅದು ಏನು ಹೆಚ್ಚಾದ್ರೂ ಸಹ ಕಡಿಮೆ ಆದ್ರೂ ಸಹ 30 ರೂಪಾಯಿ ಅವನು ಕೊಡಬೇಕು. ನಾನು ಕೊಟ್ಟಷ್ಟು ತೊಂಡೆಕಾಯಿ ತಗೊಳ್ಬೇಕು. ನಮ್ಮಲ್ಲಿ ಬೆಳೆದಂಥ ಅವರೇಜ್ 10 kg ಬರ್ತದೆ. ದಿನ ಬಿಟ್ಟು ದಿನ ಕೊಯ್ಯುವುದು, ದಿನ ಬಿಟ್ಟು ದಿನ ಗೊಬ್ಬರ ಹಾಕುವುದು. ಇದು ನಮ್ಮ ತೊಂಡೆಯ ನಿರ್ವಹಣೆ. ಇದರಲ್ಲಿ ಮಳೆಗಾಲ ಬೇಸಿಗೆಗಾಲದ ಇಡೀ ಖರ್ಚು ನಮಗೆ ತರಕಾರಿಯದ್ದು ಇದು ಮಾಡಿಕೊಡ್ತದೆ. ಸರಿ, ನಮ್ಮದು ಬಹಳ ಸಣ್ಣ ಕುಟುಂಬ, ನನಗೆ ಅಷ್ಟೆಲ್ಲ ಬೇಡ, ನನಗೆ ಮಾರಾಟದ ಸವರಿ ಇಲ್ಲ, ನನಗೆ ತಿಂದು ಇದು ಮಾಡಿದರೆ ಸಾಕು, ಇಷ್ಟೇ ಮಾಡಿ, ನೀವು ಇದು ಮಾತ್ರ ಮಾಡಿ. ಸರಿ, ಇನ್ನೂ ಸಂಕುಚಿತ ಕುಟುಂಬ, ಸರಿ, ಒಂದೊಂದು ಬುಡದಲ್ಲಿ 2 ಬಳ್ಳಿ ನಡಿ. ನೀವು, ನಾನು 7 ಬಳ್ಳಿ ನಟ್ಟಿದ್ದೇನೆ, ತಾವು 2 ನಟ್ಟುಕೊಳ್ಳಿಯಪ್ಪ, ಕಡಿಮೆ ಇದನ್ನು ಮಾಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ, ಈ ತೊಂಡೆಯಲ್ಲಿ 1 ವರ್ಷ ಕಡಿಯುವುದು, ಮರು ವರ್ಷ ನಡುವುದು ಅಂತೇಳಿ ಮಾಡಿ ಸೋಲನ್ನು ಮಾಡಿಕೊಳ್ಬೇಕು. ಇದು ತೊಂಡೆಯ ಒಂದು ಚಪ್ರದ ವಿಚಾರ. ಸರಿ, 1 ಗಂಟೆ ಇದೆ. ಇನ್ನು ನನ್ನ ಕೊಟ್ಟ ಸಮಯ 30 ನಿಮಿಷ ಉಂಟು. 30 ನಿಮಿಷದಲ್ಲಿ ಮುಗಿಸ್ತೇನೆ. ಈ ಬೀಜದ ಆಯ್ಕೆ ಮಾಡಿಕೊಳ್ಳೋದು ಹೇಗೆ ಅಂತೇಳಿ, ಬೀಜದ ಆಯ್ಕೆಯಲ್ಲಿ ತುಂಬ ಜನ ಸೋಲೋದು ಹೇಗೆ ಅಂತ ಹೇಳಿದ್ರೆ, ನಾನು ಇತ್ತೀಚೆಗೆ ಒಂದು ಕಡೆ ಒಂದು ತರಕಾರಿ ಬೆಳೆಯುವವರಲ್ಲಿ ಹೋಗಿದ್ದೆ. ಅವರಿಗೆ ದೊಡ್ಡ ಮಟ್ಟದ ಬೀಜ ಮಾರಾಟ ಉಂಟು. ಯಾರು ಇವತ್ತು ಬಂದಿದ್ದಾರೆ ಗೊತ್ತಿಲ್ಲ, ನನಗೆ ಏನೋ ಬೆಳ್ಳರಿಯವರ ಏನೋ ನನಗೆ ಒಂದು ಫೋನ್ ಮಾಡಿದ್ರು, ಬೀಜದ ಬಂದಿದ್ದಾರೆ ಅಂತ ಕೈ ಎತ್ತಿದ್ರು. ಯಾರು ಹೇಳಿ ನನಗೆ ಮುಖ ಪರಿಚಯವೇ ಇಲ್ಲ. ಅವ್ರ ಹತ್ರ ಹೇಳಿದೆ ನಾನು ಇವತ್ತು ಬನ್ನಿ ಅಂತೇಳಿ. ಏನು ಸೋಲಾಗ್ತದೆ ಬೀಜ ಒಟ್ಟು ನೀವು ತಗೊಂಡ್ರೆ, ಕೃಷಿಕರಿಗೆ ಯಾವ ರೀತಿ ವಂಚನೆ ಮಾಡಲಾಗ ಆಗ್ತದೆ ಅಂತ ಹೇಳುವ ಮಾತನ್ನು ನಾನು ಹೇಳ್ತೇನೆ ಅಂತ ಹೇಳಿದ್ದೆ. ನನಗೆ ಮುಖ ಪರಿಚಯ ಇಲ್ಲ, ಫೋನ್ನಲ್ಲಿ ಮಾತಾಡಿದ್ದೆ ಅಷ್ಟೇ. ಸರ್ ಮತ್ತೆ ಮಾತಾಡುವ ಹಾಗೆ ಅಲ್ಲಿ ಹೋಗಿದ್ದೆ. ಒಂದು ದೊಡ್ಡ ಪಡುವಲ ಚಪ್ಪರ ಮಾಡಿದ್ದೆ. ಹೆಚ್ಚು ಕಡಿಮೆ 300ರಿಂದ 350 ಪಡುವಲ ನೇಲ್ತಿತ್ತು. ಪ್ರತಿ ಪಡುವಲಕ್ಕೆ ಏನು ಟೆರೇಸು ಬಿಲ್ಡಿಂಗಿನಿಂದ ಕೆಳಗೆ ಬರಲಿಕ್ಕೆ ಪ್ಲಾಸ್ಟಿಕ್ ಇದು ಹಾಕ್ತಾರಲ್ಲ, ಒಂದು ಪೈಪಿನ ಥರ ಪ್ಲಾಸ್ಟಿಕ್ ಅದನ್ನು ಇದು ಮಾಡಿ 2 ಕಡೆಗೆ ಕಟ್ಟಿದ್ದಾರೆ. 300ರಿಂದ 350 ಆದಷ್ಟು ಬೀಜವೇ. ನಾನು ಕೇಳಿದೆ, ಸರ್ ಇದು ಸರಿಯಾ? ಎಷ್ಟು ಸರಿ ಎಂಥದ್ದು ಮಾರ್ಯ, ನಾನು ತರಕಾರಿ ಮಾರಿದರೆ ನನಗೆ ಮ್ಯಾಕ್ಸಿಮಮ್ 2ರಿಂದ 3 ಸಾವಿರ, ಇದು 15,000 ಇನ್ಕಮ್ ಸಿಗ್ತದೆ ಇಷ್ಟರಲ್ಲಿ ಅಂತ ಹೇಳಿದರೆ, ಜನಗಳು ದುಡ್ಡಿನ ಹಿಂದೆ ಓಡ್ತಾರೆ ಅಂತೇಳಿ ಇವತ್ತಿನ ಪ್ರಥಮ ಉದ್ಘಾಟಕರೇ ನಮ್ಮ ಹತ್ರ ಹೇಳಿದ ಹಾಗೆ ಅವರು ಸಹ ಮಾಡಿದ್ದನ್ನೇ. ಅದು ಮಾಡಬಾರ್ದು, ಅದು ತೀರಾ ತಪ್ಪು. ಕೃಷಿಕನನ್ನು ತೀರಾ ಒಂದು ಕೆಟ್ಟ ಜಾಗೆಗೆ ದೂಡುವ ಒಂದು ವಾತಾವರಣ ಆಗ್ತದೆ. ಯಾಕೆಂತ ಹೇಳಿದ್ರೆ, ತರಕಾರಿ ಆಗೋದಿಲ್ಲ ಅಂತೇಳಿ ಒಂದು ಕೆಟ್ಟ ಪ್ರಯತ್ನಕ್ಕೆ ಪ್ರಯತ್ನ ಮಾಡಿಯೂ ಸೋಲುವಾಗಿರುವಂಥ ವಾತಾವರಣವನ್ನು ಮಾಡಿಕೊಟ್ಟಾಗ ಆಗ್ತದೆ. ಆದ ಕಾರಣ ದಯಮಾಡಿ ಬೀಜ ಮಾರುವವರು 100% ಗ್ಯಾರಂಟಿ ಇದ್ದಲ್ಲಿಂದ ಮಾತ್ರ ಮಾಡಿ.
ನಾನು ಅದಕ್ಕೆ ಬೇಕಾಗಿ ಲೈವ್ ತೋರಿಸಲಿಕ್ಕೆ ಬೇಕಾಗಿ ಒಂದು ನಮ್ಮಲ್ಲಿ ಈ ವರ್ಷ ಆದ ಬೆಂಡೆ ಗಿಡವನ್ನು ಬೇರು ಸಹಿತ ಕಿತ್ತು ತಂದಿದ್ದೇನೆ. ಯಾಕೆಂತ ಹೇಳಿದರೆ ಜನಗಳು ಸೋಲಬಾರದು. ತಾವು ಆಸಕ್ತ ಕೃಷಿಕರು, ಅದರಲ್ಲಿ ನೀವು ಗೆಲ್ಲಬೇಕು. ಮುಂದಿನ ದಿನದಲ್ಲಿ ಇಲ್ಲಿ ಒಂದಷ್ಟು ಜನ ಪರಿವರ್ತನೆಯಾಗಿ ಸ್ವಾವಲಂಬಿಯಾಗಿ ತರಕಾರಿ ಮಾಡುವಂಥ ಒಂದು ವಾತಾವರಣ ಬರಬೇಕು. ಎರಡನೆಯದ್ದು, ತರಕಾರಿ ಅಂಗಡಿಗೆ ಮುಖ ಮಾಡಬಾರದು, ನಿಮ್ಮ ಮೆಡಿಕಲ್ ಶಾಪಿಗೆ ಪೆನ್ ಹಾಕಬೇಕು. ಆ ಒಂದು ವಾತಾವರಣ ಈ ಒಂದು ಪುಣ್ಯದ ಭೂಮಿಯಲ್ಲಿ ಆಗಬೇಕು ಅಂತ ಹೇಳುವ ಆಶಯ ನನಗುಂಟು. ಅದಕ್ಕೆ ಬೇಕಾಗಿ ತಗೊಂಡು ಬಂದಿದ್ದೇನೆ. ನೋಡಿ, ಇದು ಬೆಂಡೆ ಗಿಡ. ಈ ಬೆಂಡೆ ಗಿಡದಲ್ಲಿ ಹೆಚ್ಚಿನವರು ಸೋಲು ಎಲ್ಲೆಲ್ಲಿ ಗೊಬ್ಬರ ನಿರ್ವಹಣೆ ಸರಿಯಾಗುವುದಿಲ್ಲ ಅಂತ ಹೇಳಿದ್ರೆ ತಾವು ಮಾಡಿಕೊಂಡಲ್ಲಿ ಎಲ್ಲೆಲ್ಲಿ ಸೋತಿದ್ದೀರಿ ಅಂತೇಳಿ ಗಮನವನ್ನು ಕೊಡಿ. ನೋಡಿ, ಇದು ನನಗೆ ಫಸ್ಟ್ ಬೆಂಡೆಕಾಯಿ ಕೊಯ್ದ ಗಂಟು. ನೋಡಿ, ಇಲ್ಲಿ ಮಣ್ಣಿನಿಂದ ಬರೀ ಒಂದು ಗೇಣು ಆಗುವಾಗ ನನಗೆ ಬೆಂಡೆಕಾಯಿ ಕೊಯ್ದಿದ್ದೇನೆ. ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಬೇಗ ಆಗ್ತದೆ, ಅಪವಾದ ಉಂಟು. ಬೇಸಿಗೆಯಲ್ಲಿ ಇಲ್ಲಿ ಕೊಯ್ತೇವೆ ನಾವು, ಮಳೆಗಾಲದಲ್ಲಿ ಯಾವಾಗಲೂ ಉದ್ದೋಗುವುದು. ಇನ್ನೊಂದೇನು ಅಂತ ಹೇಳಿದರೆ, ಒಂದು ಬೆಂಡೆ ಗಿಡದಲ್ಲಿ ಮಿನಿಮಮ್ 30ರಿಂದ ಮೇಲೆ ಕಾಯಿ ಕೊಯ್ದವ ಮಾತ್ರ ಸರಿಯಾದ ಕೃಷಿಕ, ಅಲ್ಲದ್ರೆ ಅವ ಕೃಷಿಕ ಅಲ್ಲ. ನಾನು ನನ್ನ ರೆಕಾರ್ಡ್ 59 ಇಷ್ಟರವರೆಗೆ 59 ಬೆಂಡೆ ಕೊಯ್ದದ್ದು ನನ್ನ ರೆಕಾರ್ಡು. ಈ ವರ್ಷ ಸಹ ನಾನು ನನ್ನ ರೆಕಾರ್ಡಿಗೆ ಮುಟ್ಲಿಲ್ಲ. ಇದು 43 ಬೆಂಡೆಕಾಯಿ ಕೊಯ್ದಿದ್ದೇನೆ. ಇದರಲ್ಲಿ ತಾವು ಮತ್ತೆ ಲೆಕ್ಕ ಹಾಕ್ಬೋದು. ತುದಿವರೆಗಾಗುವಾಗ ನಾನು ಈಗ 43 ಕೊಯ್ದಿದ್ದೇನೆ. ಈ ಥರವನ್ನು ಮಾಡಿಕೊಳ್ಬೇಕು. ಇದರಲ್ಲಿ ಬೀಜಕ್ಕಿಡುವುದು ಯಾವುದು ಅಂತೇಳಿ, ಬೀಜಕ್ಕಿಡುವಂಥ ಒಂದು ವರ್ಗ ಉಂಟು. ಬೀಜ ಮಾರಿಯೇ ದುಡ್ಡು ಮಾಡುವಂಥವರು ಇಲ್ಲಿಂದ ಶುರುವಾದರೆ ಈ 42 ಬೀಜಕ್ಕಿಡ್ತಾರೆ. ಬೆಂಡೆಯಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇಷ್ಟು ಕೆಳಗೆ ಆಗಬೇಕಾದ್ರೆ ಈ ಫಸ್ಟ್ ನೋಡಿನಲ್ಲಿ ನಾನು ಬೀಜ ಇಟ್ಟರೆ ನೆಕ್ಸ್ಟು ಅದರಲ್ಲಿಯೇ ಆಗೋದು, ಹೊರತು ಅದರಿಂದ ಮೇಲಿನ ನೋಡಿನಲ್ಲಿ ಆಗುವುದಿಲ್ಲ. ಮೇಡಮ್, ನಾವು ಬಾಟನಿಯಲ್ಲಿ ಕಲ್ತಿದ್ದೇವೆ ಇದೇ ವಿಷಯವನ್ನು, ಅದರಲ್ಲಿ ಉಂಟಿದ್ದು. ಇದು ಯಾವ ನೋಡಿನಲ್ಲಿ ಆಗಿದೆ ಅದೇ ನೋಡಿನಲ್ಲೇ ಆಗ್ತದೆ. ಸೆಕೆಂಡು ನೀವು ಇಡಿ, ಇದರಲ್ಲೇ ಆಗ್ತದೆ. ಆದ ಕಾರಣ ಇದು ನಮಗಿರುವುದು ವರ್ಷ ನಮ್ಮಲ್ಲಿ ಬೀಜಕ್ಕೆ ಬರುವಂಥ ವರ್ಗ ಇದ್ದರೆ, ಇಲ್ಲಿ ಒಂದು ಇಟ್ಟು ಕೊಡಿ ಸ್ವಾಮಿ ಉಪದ್ರ ಮಾಡುವವರಿಗೆ ಹೇಳಿದರೆ, ವಿರೋಧಿಗಳಿಗೆ ಅಂತೇಳಿ ಇಡಬೇಕಾದ್ರೆ ಮೇಲೆ ಇಟ್ಟು ಕೊಡಿ. ಆದ ಕಾರಣ ಬೀಜ ಮಾಡಿ ಏನು ಮಾರ್ತಾರೆ ಅವರು 90% ವಿರೋಧಿಗಳಿಗೆ ಕೊಡ್ತಾರೆ ಅಂತ ಹೇಳುವಂಥ ಮಾತು ನಾನು. ಆದ ಕಾರಣ ಒಂದನೇ ನೋಡು ಅಥವಾ ಎರಡನೇ ನೋಡಿನಲ್ಲಿ, ಈಗ ಇಲ್ಲಿ ಸಹ ಬೆಂಡೆಕಾಯಿ ಕೊಯ್ದಿದ್ದೇನೆ. ನೋಡಿ, ಈ ವರ್ಷದ ಒಂದು ಹೆವಿ ರೈನು ಇತ್ತು. ಅದು ಎಲ್ಲಿತ್ತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ 3 ನೋಡು ಬ್ಲ್ಯಾಂಕ್, 1 2 3 ಈ ಹೆವಿ ರೈನಲ್ಲಿ ಕೊಳ್ತೋಗಿದೆ. ಬರೀ 3, ಬಾಕಿ ಎಲ್ಲ ಸಹ ನನಗೆ ಬೆಳೆ ಬಂದಿದೆ. ಇದು ನಾವು ಪ್ರತಿಯೊಬ್ಬರು ಎಚ್ಚರಿಕೆಯನ್ನು ಮಾಡಬೇಕಾದ ಇದು ತರಕಾರಿ. ಇನ್ನು ಸೌತೆ ಮಾಡುವಾಗ ಬೀಜದ ಆಯ್ಕೆ ಮತ್ತು ತಳಿ ಆಯ್ಕೆಯಲ್ಲಿ ಇದು ಬಚ್ಚಕಾಯಿ ಅಲ್ಲ, ಇದು ಮಗೆಕಾಯಿ ಅಂತೇಳಿ ಸಾಗರ ಶಿರಸಿ ಭೂಭಾಗದಲ್ಲಿ ಆಗುವಂಥ ಸೌತೆ. ಇದರೆಲ್ಲ ವಿಶೇಷತೆ ಏನು ಅಂತ ಹೇಳಿದರೆ, ಕಹಿ ಬರುವುದೇ ಇಲ್ಲ. ಈಗ ಊರಿನ ಸೌತೆ ಆದರೆ ಇದು ಮ್ಯಾಕ್ಸಿಮಮ್ ತೂಕ ಒಂದು ಅರ್ಧ kg ಇರ್ಬೋದು. ಬಟ್ ಇದೀಗ 2 kg ಉಂಟು. ಯಾಕೆಂತ ಹೇಳಿದ್ರೆ ಅಷ್ಟು ತೂಕ ಹೇಳಿದ್ರೆ ಇದರ ಒಳಗೆ ಪೂರ್ತಿ ಇದುವೆ. ಬೀಜ ಸ್ವಲ್ಪ ಸಣ್ಣ, ತುಂಬ ಬೆಳೆ ಬರ್ತದೆ. ಈ ವರ್ಷ ನಾನು 5ರಿಂದ 6 ಕ್ವಿಂಟಾಲ್ ಸೌತೆಯನ್ನು ನನ್ನ ಮನೆಯ ಅಂಗಳದಿಂದ ಬರೀ ಕೊಯ್ದದ್ದು ಮಾತ್ರ ನಾನು. ಮಂಗಳೂರಿನವರು ಬಂದು 90% ಬಂದದ್ದು 2 ಜನ ಡಾಕ್ಟರ್ಸು. ನನ್ನಲ್ಲಿ ಹೆಚ್ಚಿನ ತರಕಾರಿಯನ್ನು ತಿನ್ನೋದು ಡಾಕ್ಟರ್ಸ್. ಮಂಗಳೂರಿಂದ 2 ಜನ ಡಾಕ್ಟರ್ಸು ಅವರು ವೆಹಿಕಲ್ ಮಾಡಿಕೊಂಡು ಬಂದು ಸಾಮಾನ್ಯ 500ರಿಂದ 550 kg ಸೌತೆಯನ್ನು 40 ರೂಪಾಯಿ ನನ್ನ ಅಕೌಂಟಿಗೆ ಅವರು ಹಾಕಿ ತಗೊಂಡೋಗಿದೆ. ತಾವು ಒಂದು ಆಲೋಚನೆ ಮಾಡಿ. ಇದು ಖಂಡಿತವಾಗಿಯೂ ಬೆಳೆಸಬೇಕಾದಂಥ ಒಂದು ಸೌತೆ, ನಮ್ಮ ಊರಿನ ಸೌತೆ ಅಲ್ಲ. ಇದು ಯಾವ ಕಾಲದಲ್ಲಿ ಮಾಡಿದರೂ ಆಗ್ತದೆ. ಸೆಕೆಂಡ್ ಒನ್ ಏನಂತ ಹೇಳಿದರೆ, ಕಹಿ ಇಲ್ಲವೇ ಇಲ್ಲ, ಸ್ವಲ್ಪ ಸಿಹಿ, ಒಂದು ಸಣ್ಣ ಸಿಹಿ ಉಂಟು, ತುಂಬ ಲಾಯಕದ ಸೌತೆ. ಇದು ನಾನು ಸ್ವಲ್ಪ ಎಡತೆ ತಗೊಂಡು ಬಂದಿದ್ದೇನೆ. ಯಾಕೆಂತ ಹೇಳಿದರೆ
ಇನ್ನಿನ್ನು ಯಾರಾದರೂ ನನ್ನ ಹತ್ರ ಅಪೇಕ್ಷೆ ಪಟ್ಟು ಇನ್ನು ಕಿರಿಕಿರಿ ಮಾಡಿಕೊಳ್ಳೋದು ಬೇಡ, ಒಬ್ಬನಿಗೆ ಕೊಟ್ಟು ಇನ್ನೊಬ್ಬನಿಗೆ ಬೇಸರವೂ ಬೇಡ, ಪುನಃ ನನ್ನ ಮನೆಗೆ ಹೋಗಿ ಪದಾರ್ಥಕ್ಕೆ ಬೇಕು ಅಂತ ಹೇಳುವಂಥ ದೃಷ್ಟಿಕೋನದಲ್ಲಿ ಸ್ವಾರ್ಥದ ಪರಮಾವಧಿಯಲ್ಲಿ ನಾನು ಹೇಳ್ತು ತಂದೆ. ಇದು ಇನ್ನೊಂದು ವಿಶೇಷ ಏನು ಅಂತ ಹೇಳಿದರೆ, ಶಿರಸಿ ಭೂಭಾಗದಲ್ಲಿ ನಾವು ಹೋದರೆ, ನಾನು ಅಲ್ಲಿಗೆ ಹೋಗಿಯೇ ಕಲೆಕ್ಟ್ ಮಾಡಿದ್ರು, ಅಲ್ಲಿಗೆ ಹೋದರೆ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮ ಊರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಬ್ರಾಹ್ಮಿನ್ಸುಗಳ ಮನೆಗೆ ಹೋದರೆ ಪಾಯಸ ಮಾಡಿದರೆ ಅತಿ ದೊಡ್ಡ ಒಂದು ಸಮ್ಮಾನ ಮಾಡಿದಾಗೆ. ಆದರೆ ಅಲ್ಲಿ ಹಾಗಲ್ಲ, ಇದರ ನೀರು ತೆಳ್ಳವು ದೋಸೆ ಮಾಡ್ತಾರೆ, ಅದಕ್ಕೆ ತೆಂಗಿನಕಾಯಿ ಕೆರೆದು ಬೆಲ್ಲ ಹಾಕಿ, ಬೆಲ್ಲ ಸುಳ್ಳಿ ಅಂತೇಳಿ ನಾವು ಹೇಳ್ತೇವೆ, ಸಿಹಿ ಮಾಡಿ ಅದನ್ನು ದೋಸೆಗೆ ಕೂಡಿ ಕೊಟ್ಟರೆ ಅವ ದೊಡ್ಡ VIP ಅಂತಾರೆ, ದೊಡ್ಡ VIP. ಮಗೆಕಾಯಿ ದೋಸೆ ಮತ್ತು ಆ ಒಂದು ಅದು ನೆಂಚಿಕೊಳ್ಳಿಕ್ಕೆ ಅದನ್ನು, ಇದು ಅಲ್ಲಿಯ ವಿಶೇಷ. ಇದನ್ನು ದಯಮಾಡಿ ಮುಂದಿನ ದಿನಗಳಲ್ಲಿ ನಾನು ಸ್ವಲ್ಪ ಬೀಜ ಈ ಭೂಭಾಗಕ್ಕೆ ನನಗೆ ಇಲ್ಲಿಯ ಸಂಪರ್ಕ ಮಾಡಿಕೊಟ್ಟದ್ದು ದಯಪ್ರಸಾದರು ಅವರಿಗೆ, ಮತ್ತೆ ನಾನು ಯಾವಾಗಾದರೂ ಒಂದು ಕಳಿಸ್ಕೊಡ್ತೇನೆ, ಒಂದು 25 ಬೀಜ, ಅವರು ಇಲ್ಲಿ ಅಷ್ಟು ಪ್ರಚಾರ ಮಾಡಿಕೊಳ್ಳಿ. ಹಾಗಲದಲ್ಲಿ ಏನು ಅಂತ ಹೇಳಿದ್ರೆ, ಹೆಚ್ಚಿನವರಿಗೆ ಬಿಳಿ ಹಾಗಲ ಮಾತ್ರ ಪ್ರೀತಿ. ಯಾಕೆಂತ ಕೇಳಿದರೆ ಸ್ವಲ್ಪ ಕಹಿ ಕಡಿಮೆ. ಹಾಗಲವೂ ಕಹಿ ಇಲ್ಲದೆ ಬೆಲ್ಲ ಕಹಿ ಇರಬೇಕು ಸ್ವಾಮಿ, ಹಾಗಲವೇ ಕಹಿ ಇರಬೇಕಾದ್ದು, ಬೆಲ್ಲ ಅಲ್ಲ. ಬೆಲ್ಲ ಸಿಹಿಯೇ ಇರಬೇಕು, ಹಾಗಲ ಕಹಿಯೇ ಬೇಕು. ಯಾಕೆಂತ ಹೇಳಿದರೆ ಅತ್ಯಂತ ಸತ್ವಭರಿತವಾದಂಥ ಎಲ್ಲ ಸತ್ವಗಳನ್ನು ತನ್ನಲ್ಲಿ ಮೈಗೂಡಿಸಿ ನಮಗೆ ಕೊಡುವಂಥ ಹಾಗಲ ಆಗಬೇಕು. ಇದಕ್ಕೆ ರೋಗ ತುಂಬ ಕಡಿಮೆ, ಕಂಡ ಬಟ್ಟೆ ಹಿಡಿತದೆ, ಮತ್ತೆ ಒಂದೇ ಒಂದು ಸಲ ಹುಟ್ಟಲಿಕ್ಕೆ ಕಳ್ಳ ಇಲ್ಲ. ನಾವು ಬೀಜ ಹಾಕಿದರೆ ಬಹಳ ಸುಲಭದಲ್ಲಿ ಹುಟ್ಟಿ ಬಿಡ್ತದೆ. ಇದು ಈ ವೆರೈಟಿಯ ಹಾಗಲವನ್ನು ಬೆಳೆಸಿಕೊಳ್ಳೋದು ಒಳ್ಳೆಯದು. ಬಿಳಿ ಹಾಗಲ ಅಷ್ಟು ಯೋಗ್ಯ ಅಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅಪವಾದ ಇದ್ದರೆ ನನ್ನದು ಚರ್ಚೆಯೂ ಇಲ್ಲ, ತಾವು ಅದನ್ನೇ ಮಾಡಿ. ಆದರೆ ನನ್ನ ಒಂದು ಅನುಭವದ ಪ್ರಕಾರ ಇದು ಅತೀ ಯೋಗ್ಯವಾದಂಥ ಹಾಗಲ. ಒಳ್ಳೆಯ ಸತ್ವ ಉಂಟು, ನಮಗೆ ಇದನ್ನು ಬೇರೆ ಬೇರೆ ನಮೂನೆಯ ಪದಾರ್ಥಗಳಿಗೂ ಸಹ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ಇದನ್ನು ತೋರಿಸಲಿಕ್ಕೆ ಬೇಕಾಗಿ ತಗೊಂಡು ನಾನು ಇನ್ನೊಂದು ಕುಂಬಳ ಏನಂತ ಹೇಳಿದರೆ, ಸಾಮಾನ್ಯ ನಮ್ಮ ಊರಿನಲ್ಲಿ ಮಾಡುವಾಗ ದೊಡ್ಡ ಸೈಜಿನ ಕುಂಬಳವನ್ನು ಮಾಡ್ತೇವೆ. ಈಗ ಕೂಡು ಕುಟುಂಬ ಇಲ್ಲ, ಎಲ್ಲ ಸಂಕುಚಿತ ಕುಟುಂಬಗಳು ಇರೋದು. ಆದರೆ ಹಬ್ಬಬ್ಬ ಅಂತ ಹೇಳಿದರೆ ಗಂಡ ಹೆಂಡತಿ 2 ಮಕ್ಕಳು, ಅದು ಕಷ್ಟದಲ್ಲಿ. ಆ 4 ಜನದ ಕುಟುಂಬದಕ್ಕಿಂತ ಮೇಲೆ ಇದೆ. ಈ ದೊಡ್ಡ ಕುಂಬಳವನ್ನು ಕಟ್ ಮಾಡಿದರೆ ಏನು ಮಾಡೋದು? ಇನ್ನೊಂದಷ್ಟು ಮುಂದೆ ಹೋಗಿ ದನಗಳಿಗೆ ಹಾಕು ಅಂತ ಹೇಳಿದರೆ ಅದು ಇಲ್ಲ. ಸರಿ, ಅದಕ್ಕೆ ಬೇಕಾಗಿ ಈ ವೆರೈಟಿಯ ಕುಂಬಳ, ಇದು ಅತ್ಯಂತ ಮೆಡಿಸಿನಲ್ ವ್ಯಾಲ್ಯೂ ಇರುವ ಹಳೆ ಕಾಶಿ ಕುಂಬಳಕ್ಕೆ ನಾವು ನಮ್ಮಲ್ಲಿಯ ದೊಡ್ಡ ಕುಂಬಳವನ್ನು ಪೋಲನ್ಗಳನ್ನು ತೆಗೆದು ಕ್ರಾಸ್ ಮಾಡಿ 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 ಒಂದು 4-5 ಜನರೇಷನ್ ಹೇಳಿದ್ರೆ, ಪೋಲನನ್ನು ಕ್ರಾಸ್ ಮಾಡಿದ ತಕ್ಷಣ ಪಾಲಿಥಿನ್ ಬ್ಯಾಗ್ ಕವರ್ ಮಾಡಿ ಅದರಲ್ಲಿ ಆದ ಕುಂಬಳದ ಬೀಜವನ್ನು ನೆಕ್ಸ್ಟ್ ಪಾಲಿನೇಷನ್ ಮಾಡಿ ಮಾಡಿ ಹೊರತಂದು 25 ವರ್ಷದ ಹಿಂದಿನ ಕರಾಳ ಕಥೆಯನ್ನು ನಾನೀಗ ಹೇಳ್ತಾ ಇರುವುದು. ಇದಕ್ಕೆ ನಾನೀಗ ಸುನಾಮಿ ಕುಂಬಳ ಅಂತೇಳಿ ಹೆಸರಿಟ್ಟಿದ್ದೇನೆ. ಯಾಕೆಂತ ಹೇಳಿದರೆ, ಬೀಜವನ್ನು ಏನು ಮಾಡ್ತೇನೆ ಅಂತ ಹೇಳಿದರೆ, ನನ್ನ ಹತ್ರ ಒಂದು 10-14 ಕಾಸರಗೋಡು ಗಿಡ್ಡ ದನ ಉಂಟು. ಬೀಜದ ಕುಂಬಳವನ್ನು ನಾವು ಬೀಜ ಒಣಗಿಸಿ ಇಡುವುದೇ ಇಲ್ಲ, ದನಗಳಿಗೆ ತಿನ್ಲಿಕ್ಕೆ ಕೊಡುವುದು ಬೀಜದ ಕುಂಬಳವನ್ನು. ಅವತ್ತು ಸ್ಪೆಷಲ್ ಆಗಿ ಮರುದಿನದ ಸಗಣಿ, ಅದರ ಮರುದಿನದ ಸಗಣಿಯನ್ನು ಹೆಕ್ಕಿಡುವುದು. ಆ ಸಗಣಿಯನ್ನು ಎಲ್ಲಿ ಬೇಕೋ ಅಲ್ಲಿ ಹಾಕಿಬಿಟ್ರೆ ಆಯಿತು. ಈ ಸುನಾಮಿ ಕುಂಬಳವನ್ನು ಒಂದು ಹಬ್ಬಲಿಕ್ಕೆ ಬಿಟ್ಟಿತ್ತು, ಯಾವುದಾದ್ರೂ ಮಾವಿನ ಮರ, ಗೇರೆ ಮರಕ್ಕ, ಮತ್ತೆ ಕೊಯ್ಯುವುದು ಮಾತ್ರ ಕೆಲಸ. ಈ ವರ್ಷ ಅದೇ ಡಾಕ್ಟ್ರುಗಳು ಬಂದ ಟೈಮಿನಲ್ಲಿ ನನ್ನಲ್ಲಿ ಕಂಡು ನೆಕ್ಸ್ಟ್ 15 ದಿವಸದಲ್ಲಿ ಬರ್ತೇವೆ ಅಂತೇಳಿ ನನ್ನಲ್ಲಿ ಆದ 270 kg ಕುಂಬಳವನ್ನು ಪೂರ್ತಿ ಅವ್ರು ತಗೊಂಡೋಗಿದ್ರು. ಅವರು ಹೇಳಿದ್ರು, ಇದು ನಮಗೆ ಐಡಿಯಲ್, ಒಂದು ಕುಟುಂಬಕ್ಕೆ ಕರೆಕ್ಟ್ ಆಗ್ತದೆ. ಅರ್ಧವನ್ನು ನಾವು ಸಾಂಬಾರು ಮಾಡ್ತೇವೆ, ಅರ್ಧವನ್ನು ಇನ್ನೇನೇನೋ ಮಾಡ್ತೇವೆ, ನಮಗೆ ಸಾಕಾಗ್ತದೆ. ಇದು ಈಗಿನ ಸಂಕುಚಿತ ಕುಟುಂಬಕ್ಕೆ ಹೇಳಿದಂಥ ಅತ್ಯಂತ ಯೋಗ್ಯ, ನಾನು ಹೆಸರಿಟ್ಟಿರ್ತಕ್ಕಂಥ ಸುನಾಮಿ ಕುಂಬಳ. ಯಾಕೆ ಹೇಳಿದೆ ಅಂತ ಹೇಳಿದರೆ, ದಯಮಾಡಿ ಇದನ್ನು ಮಾಡಿ, ಬೀಜ ಒಣಗಿಸಿ ಮಾಡಬೇಡಿ, ನಮ್ಮ ದನಗಳಿಗೆ ಕೊಡಿ. ಅದರ ಹೊಟ್ಟೆಯಿಂದ ಬಂದಂತಹ ಬೀಜ ಅತ್ಯಂತ ಸತ್ವಭರಿತ ಇರ್ತದೆ. ಮತ್ತು ಯಾವುದೇ ಕುಕುಂಬರ್ ವೆರೈಟಿ, ಮುಳು ಸೌತೆ ಇರಲಿ, ಕುಂಬಳ ಇರಲಿ ಅಥವಾ ಸೌತೆ ಇರಲಿ, ಮಿನಿಮಮ್ ಈ ಕೊಯ್ದು ನೀವು ಒಂದು ವೇಳೆ ಒಣಗಿಸಿ ಮಾಡೋದಾದರೆ 3 ತಿಂಗಳು ಇದರೊಳಗೆ ಇರಬೇಕು. ಏನು ನಮ್ಮ ತಾಯಿ ಗರ್ಭದಲ್ಲಿ 9 ತಿಂಗಳನ್ನು ಇಟ್ಟು ಮತ್ತೆ ಹೊರಗೆ ಹಾಕ್ತಾಳೆ,
ಅದೇ ತರ ಇದಕ್ಕೆ ಮಿನಿಮಮ್ 3 ತಿಂಗಳು ಇರಬೇಕು. ಇದು 1 ತಿಂಗಳಿನಲ್ಲಿ ಹೊರಗೆ ಬಂದ್ರೆ ಪ್ರಿಮೆಚೂರ್ ಬೇಬಿ ಆಗ್ತದೆ. ಆದ ಕಾರಣ ಅದನ್ನು ದಯಮಾಡಿ ಮಾಡಬೇಡಿ. ಇದು ನಿಮ್ಮ ತಲೆಯೊಳಗೆ ಇರಲಿ. ಯಾಕೆಂತ ಹೇಳಿದ್ರೆ 90% ಜನಗಳು ಸಹ ಮುಳ್ಳು ಸೌತೆಯಲ್ಲಿ ಅಥವಾ ಸೌತೆಯಲ್ಲಿ ಸೋಲನ್ನು ಅನುಭವಿಸುವುದು ಏನು ಅಂತ ಹೇಳಿದ್ರೆ, ಕೊಯ್ತಾರೆ, ಬೀಜಕ್ಕೆ ಅಂತೇಳಿ ಇಡ್ತಾರೆ, ಮರುದಿನ ಮಗಳು ಬೆಂಗಳೂರಿಂದ ಬಂತು ಅಂತೇಳಿ ಕಟ್ ಮಾಡ್ತಾರೆ, ಬೀಜವನ್ನು ಒಣಗಿಸ್ತಾರೆ, ಹಾಕ್ತಾರೆ, ಸೋಲಾಗ್ತಾರೆ. ಇದು ಆಗ್ಬಾರ್ದು. ಇದೊಂದು ಬಟಾಟೆಗೆ ಪ್ರತಿಸ್ಪರ್ಧಿಯಾದಂಥ ಕಲಶ ಕೆಸರು. ಈ ಕಲಶದ ಹಾಗೆ ಇದರ ಶೇಪ್. ಇದರಲ್ಲಿ ಬಟಾಟೆಯಲ್ಲಿ ಏನು ಅಂತ ಹೇಳಿದ್ರೆ, ತಾವುಗಳು ಗಮನಿಸಿರ್ಬೋದು, ತಾವು ಏನು ಮಾರ್ಕೆಟಿಂದ ಇವತ್ತು ಬಟಾಟೆ ತಗೊಂಡು ಬಂದರೆ ಪ್ರತಿ ಬಟಾಟೆ, ಕೆಲವು ಬಟಾಟೆಗಳಲ್ಲಿ ಕಟ್ ಮಾಡಿ ಆಗುವಾಗ ಒಂದು ಸ್ಟೈನ್ ಇರ್ತದೆ, ಒಂದು ಬ್ರೌನಿಶ್ ಕಲರ್ ಆರ್ ಗ್ರೀನಿಶ್ ಕಲರ್ ಇರ್ತದೆ. ಅದು ಏನು ಅಂತ ಹೇಳಿದ್ರೆ, ಇಡೀ ವೇರ್ ಹೌಸಿಗೆ ಅವರು ಮರ್ಕರಿ ಸ್ಪ್ರೇ ಮಾಡ್ತಾರೆ, ಪಾದರಸದ ಸ್ಪ್ರೇ ಮಾಡ್ತಾರೆ. ಪಾದರಸದ ಸ್ಪ್ರೇ ಮಾಡಿದರೆ 500 ದಿನದವರೆಗೆ ಬಟಾಟೆಯನ್ನು ಕಾಪಿಡ್ಲಿಕ್ಕೆ ಆಗ್ತದೆ. ಬಟ್ 100% ಕ್ಯಾನ್ಸರ್ ಗ್ಯಾರಂಟಿ. ಆದರೂ ಸಹ ಅವ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಮಾಡಿಯೇ ಹೊರಗೆ ಹಾಕ್ತಾನೆ. ಆದ ಕಾರಣ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಮಸಾಲೆ ದೋಸೆ ತಿನ್ನೋದೇ ಗೊತ್ತಿಲ್ಲ. ಹಾಗೆ ಅಂತ ಹೇಳಿದ್ರೆ ಪೇಟೆಯಲ್ಲಿ ಸಿಕ್ಕೋದು ತೊಳೆಯದೇ ಮಾಡಿದಂಥ ಬಾಜಿಯೇ ಇರ್ಬೋದು. ಏನು ಮಾಡ್ಬೋದು ಅಂತೇಳಿ ಚಿಂತನೆ ಮಾಡುವಾಗ ಒಂದು 10-20 ವರ್ಷ ಮೊದಲು ನನಗೆ ಈ ಒಂದು ಕೆಸವು ಸಿಕ್ಕಿತು. ಇದರ ನಿರ್ವಹಣೆ ಬಹಳ ಸುಲಭ. ಯಾವ ಹೆಂಗಸರು ಸಿಟ್ಟು ಮಾಡಲಿಕ್ಕೆ ಇಲ್ಲ. ಯಾಕೆಂತ ಹೇಳಿದ್ರೆ ತುರಿಸುವುದೇ ಇಲ್ಲ ಈ ಗಡ್ಡೆ. ಇದನ್ನು ಕಟ್ ಮಾಡೋದು, ಚಂದ ಬಾಜಿ ಮಾಡಿದ್ರಾಯ್ತು. ಬಟಾಟೆಗೆ ನೇರ ಪ್ರತಿಸ್ಪರ್ಧಿಯಾದಂಥ ಕಲಶ ಕೆಸರು. ಇದೇನು ನಮ್ಮ ಚಪಾತಿಗೆ ಗಸಿ ಮಾಡಿ ನೆಂಚಿಕೊಳ್ಳಿಕ್ಕಾಗ್ತದೆ ಅಥವಾ ಬಾಜಿ ಮಾಡಿಕೊಳ್ಬೋದು. ಏನೇನು ಬಟಾಟೆಯಲ್ಲಿ ಮಾಡತಕ್ಕಂಥ ಖಾದ್ಯಗಳುಂಟು ಎಲ್ಲವನ್ನು ಮಾಡಿ ನಾವು ಗೆಲ್ಬಹುದು. ಆದ ಕಾರಣ ಬಟಾಟೆಗೆ ಕೂಡ ನಾವು ತರಕಾರಿ ಅಂಗಡಿಯ ಮೊರೆ ಹೋಗಬೇಕಾದ ಅಗತ್ಯ ಇಲ್ಲ. ಇದರನ್ನೊಂದಷ್ಟು ಮಾಡಬಹುದು. ಇದು ನಾನೊಂದು ಸ್ಯಾಂಪಲಿಗೆ ಬೇಕಾಗಿ ತಕೊಂಡು ಬಂದದ್ದು ಅತಿ ಸಣ್ಣ ಗಡ್ಡೆಯನ್ನು. ಯಾಕೆಂತ ಹೇಳಿದ್ರೆ ಗಡ್ಡೆಯ ವರ್ಗದಲ್ಲಿ ಅತ್ಯಂತ ಪ್ರೀತಿ ಮತ್ತು ಗೌರವ ಕೊಡುವುದು ನಾನು ಕಲಶ ಕೆಸವಿಗೆ. ನಾನು ಮಿನಿಮಮ್ ಒಂದು ಮನೆಯಲ್ಲಿ ನಾವು 80 ಗಡ್ಡೆಗಳನ್ನು ಯೂಸ್ ಮಾಡ್ತೇವೆ. ಒಂದು ವರ್ಷಕ್ಕೆ 80 ಗಡ್ಡೆಯನ್ನು ನಾವು ಗಸಿ ಮಾಡ್ಲಿಕ್ಕ, ಬಾಜಿ ಮಾಡ್ಲಿಕ್ಕ, ಇನ್ನೇನೇನಕ್ಕೋ ಮಾಡ್ತೇವೆ. ಇದಕ್ಕೆ ನಮ್ಮ ಮಂಗಳೂರು ಮಾರುಕಟ್ಟೆ, ನಾನು ಯಾಕೆ ಅಂತ ಹೇಳುತ್ತೇನೆ ಅಂತ ಹೇಳಿದ್ರೆ, ಕಮರ್ಷಿಯಲ್ ಆಗಿ ಯಾರಾದರೂ ಬೆಳೆಸುವುದಿದ್ರು 50 ರೂಪಾಯಿಗೆ ಕೆಜಿಗೆ ಬಿಕರಿ ಆಗ್ತದೆ. 50 ರೂಪಾಯಿ. ನನ್ನ ಅತಿ ಆತ್ಮೀಯ ಕೆಲವು ಡಾಕ್ಟರ್ಗಳಿದ್ದಾರೆ, ಅವರಿಗೆ ನಾನು ಅನಿವಾರ್ಯದಲ್ಲಿ ಒಂದು 20-25 ಗಡ್ಡೆ ಕೊಡ್ತೇನೆ ವರ್ಷದಲ್ಲಿ. ಒಂದು ಗಡ್ಡೆ ಮ್ಯಾಕ್ಸಿಮಮ್ ನಾವು ಗೊಬ್ಬರ ಹಾಕಿ ಮಾಡಿದರೆ 2-3 ಕೆಜಿ ಬರ್ತದೆ. ಇದು ನಾನು ಸಣ್ಣದು ತಕೊಂಡು ಬಂದದ್ದು ಸ್ವಾರ್ಥಿಯಾಗಿ. ಯಾಕೆಂತ ಹೇಳಿದ್ರೆ ಈ ಊರಿನಲ್ಲಿ ಇದನ್ನೊಂದಷ್ಟು ಪ್ರಸಾರ ಮಾಡುವ ಅಂತ ಹೇಳುವ ಒಂದು ಅಪೇಕ್ಷೆ ಉಂಟು ನನಗೆ. ಅದಕ್ಕೆ ನೀನು ತಕೊಂಡು ಬಂದೆ. ಈ 1, 2, 3, 4, 5 ಉಂಟು. ಈ 5 ಜನ ತಕೊಂಡೋದ್ರೆ ಬರೀ 1-2 ವರ್ಷದಲ್ಲಿ ಅವನಲ್ಲಿ ದೊಡ್ಡ ಆಗ್ತದೆ. ಅವನ ಗೊಬ್ಬರ ನಿರ್ವಹಣೆ ಮಾಡ್ಲಿಕ್ಕಾಗ್ತದೆ. ದಯಮಾಡಿ ಪತ್ರೊಡೆಗೆ ಅಂತೇಳಿ ಇದರ ಸೊಪ್ಪನ್ನು ಉಪಯೋಗ ಮಾಡಬೇಡಿ. ಒಂದು ತುರಿಸ್ತದೆ, ಎರಡನೇದು ಫೋಟೋಸಿಂಥಸಿಸ್ ಆಗಿ ನಮಗೆ ಬೇಕಾದಂಥ ಈ ಸ್ಟಾರ್ಚು ಸಿಕ್ಕೋದಿಲ್ಲ. ಇದು ಅತ್ಯಂತ ಪೌಷ್ಟಿಕ, ಅತ್ಯಂತ ಆರೋಗ್ಯಕರವಾದಂಥ ಬಟಾಟೆಗೆ ನೇರ ಪ್ರತಿಸ್ಪರ್ಧಿಯಾದಂಥ ಕಲಶ ಕೆಸರು. ಇನ್ನೊಂದು ಇದು ಸಲಾಡ್ ಕೆಸವು ಅಥವಾ ತುರಿಸದ ಕೆಸವು. ಈ ಕೆಸವು ಒಳ್ಳೆ ಗೊಬ್ಬರ ಕೊಟ್ಟರೆ, ನಾವು ನೇರವಾದಂಥ ದನದ ಗೊಬ್ಬರವನ್ನು ಇದಕ್ಕೆ ಕೊಡಬಾರದು. ಸೆಗಣಿಯನ್ನು, ಮಿಥೇನ್ ಗ್ಯಾಸ್ ಇರುವ ಸೆಗಣಿಯನ್ನು ಹಾಕಿದರೆ 100% ಇದು ತುರಿಸ್ತದೆ. ಇಲ್ಲದಿದ್ರೆ ಇದು ತುರಿಸುವುದಿಲ್ಲ. ಎಷ್ಟರ ಮಟ್ಟಿಗೆ ತುರಿಸುವುದಿಲ್ಲ ಅಂತ ಹೇಳಿದರೆ, ಇದರ ದಂಡನ್ನು ಹೀಗೆ ಕಟ್ ಮಾಡಿ, ದಂಡನ್ನು ಹೀಗೆ ಸಣ್ಣಕ್ಕೆ ಕ್ಲೀನ್ ಮಾಡಿ ನೇರ ನಾವು ಹೀಗೆ ತಿನ್ಬೋದು. ಹೆದರಿಕೆ ಇಲ್ಲ. ಯಾಕೆ ನಾನು ಮೊದಲು ತಿಂದೆ ಅಂತ ಹೇಳಿದ್ರೆ ನಿಮಗೆ ಗ್ಯಾರಂಟಿ ಆಗಬೇಕಲ್ಲ, ಒಂದು ಅಕ್ನಾಲಜ್ಮೆಂಟ್ ಕೊಡಲಿಕ್ಕೆ ಬೇಕಾಗಿ ನಾನು ತಿಂದದ್ದು. ಇದು 100% ತುರಿಸುವುದಿಲ್ಲ. ಇದು ಹೆಚ್ಚು ಕಡಿಮೆ ಇಷ್ಟು ದಪ್ಪ ಬರ್ತದೆ. ನಾವು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಹರಳಿ ಹಿಂಡಿ ಹಾಕ್ಬೋದು, ತುರಿಸುವುದಿಲ್ಲ. ಹಟ್ಟಿ ಗೊಬ್ಬರವನ್ನು ಆದಷ್ಟು ಕೊಡಬೇಡಿ. ಇದಕ್ಕೆ ಇಷ್ಟಿಷ್ಟು ದಪ್ಪ ಬರ್ತದೆ. ಒಟ್ಟು ಒಂದು ಮುಂಡಿ ಎಲೆ ಎಷ್ಟು ದೊಡ್ಡ ಆಗ್ತದೆ. 2-3 ಎಲೆ ಇದ್ರೆ ಸಾಕಷ್ಟು ಪತ್ರೊಡೆ ಮಾಡಲಿಕ್ಕಾಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಾವು 12:30ಗೆ ಟೇಬಲ್ನಲ್ಲಿ ಕೂತು, ಇಲ್ಲ ಹೆಂಡತಿ ತಾಯಿ ಮನೆಗೆ ಹೋಗಿದ್ದಾಳೆ, ಇವತ್ತು ಒಟ್ಟು ಗಡಿಬಿಡಿ ಆಗಿದೆ,
ನನಗೆ ತೋಟದ ನಿರ್ವಹಣೆಯಾಗಿ ಬಂದು ಗಂಜಿ ಒಂದು ಇಟ್ಟು ಹೋಗಿದ್ದಾಳೆ, ಸಾಂಬಾರಿಲ್ಲ, ಏನಿಲ್ಲ 2 ಪೀಸ್ಗಳನ್ನು ಕಟ್ ಮಾಡಿ, ನಮ್ಮ ಹತ್ರ ಮಜ್ಜಿಗೆ ಮೊಸರು ಇರ್ತದೆ, ಸ್ವಲ್ಪ ಉಪ್ಪು ಹಾಕಿತ್ತು, ಗಾಂಧಾರಿ ಮೆಣಸನ್ನು ಒಂದು ಇದು ಮಾಡಿದರೆ ಚಂದದ ಸಲಾಡ್, ಬಹಳ ಸುಖದ ಸಲಾಡ್. ಇದು ತುಂಬ ನಾರುಯುಕ್ತ. ಯಾಕೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, 90% ಜನಗಳು ಇವತ್ತು ಸಫರ್ ಆಗೋದು ಕೊಲೆಸ್ಟ್ರಾಲ್ ಏನಿದೆ, ಬ್ಯಾಡ್ ಕೊಲೆಸ್ಟ್ರಾಲ್. ಅದಕ್ಕೆ ಕಾರಣ ನಮ್ಮ ಬೇಕರಿ ಮಿತ್ರರು. ಬೆಳ್ಳಂಬೆಳಿಗ್ಗೆ ನಾವು ಹೋಗಿ ಒಂದಷ್ಟು ಹಿಡ್ಕೊಂಡು ಹೋಗ್ತೇವೆ. ಮಗಳು ಹೇಳಿದರೆ ಮಿಕ್ಸರ್ ತರಲಿಕ್ಕೆ ಹೇಳಿದ್ದಾಳೆ, ಆಚೆ ಇನ್ನೊಂದು ಬಿಸ್ಕೆಟ್ ತರಲಿಕ್ಕೆ ಹೇಳಿದ್ದಾನೆ ಅಂತೇಳಿ ಡಾಲ್ಡೋ ಇನ್ನೇನೇನೋ ಕಸರತ್ತು ಮಾಡಿ ಹಣದ ಒಂದು ಆಮಿಷಕ್ಕೆ ಬೇಕರಿಯವರು ಏನೋ ಕೊಡ್ತಾರೆ. ಬ್ಯಾಡ್ ಕೊಲೆಸ್ಟ್ರಾಲಿನಿಂದಾಗಿ ಆಗುವಂಥ ದುರಂತಗಳ ಬಗ್ಗೆ ನಾನು ಹೇಳುವುದಿಲ್ಲ. ನಮಗೆ ಫ್ರಮ್ ಮೌತ್ ಟು ದ ಏನಸ್, ಏನು ನಮ್ಮ ಬಾಟ್ಲನ್ನು ಒಂದು ಬ್ರಷಿನಿಂದ ಕ್ಲೀನ್ ಮಾಡಿ ತ್ಯಾಜ್ಯವನ್ನು ಹೊರಗೆ ಹಾಕುವ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಒಂದು ಈ ಸಲಾಡ್ ಕೆಲಸ. ಎರಡನೇದು ಛಾಯಾ ಮಾಂಸ. ಇದನ್ನು ಕೂಡ ನಾನು ಇಲ್ಲಿ ಕೊಡ್ತೇನೆ, ಕೆಲವು ಜನರ ಹತ್ರ ಇರ್ಬೋದು, ಆದರೆ ಇದ್ದವರು ದಯಮಾಡಿ ಒಬ್ಬೊಬ್ಬರಿಗೆ ಹಂಚಿ. ಪ್ರತಿ ಮನೆಯಲ್ಲಿ ಒಂದು ಕಲಶ ಕೆಸವು, ಒಂದು ಸಲಾಡ್ ಕೆಸವು, ಒಂದು ಛಾಯಾ ಮಾಂಸದ ಗಿಡ, ಇಂಥದ್ದನ್ನು ಬೆಳೆಸಿಕೊಳ್ಳಿ. ಈ ಪವಿತ್ರವಾದಂಥ ನಮ್ಮ ಪಂಜದ ಮಣ್ಣಿನ ಈ ಭೂಭಾಗದ ಜನರು ಆರೋಗ್ಯವಂತಾಗಿರುವುದನ್ನು ನೆರೆಹೊರೆಯ ಜನಗಳು ಅಸಹ್ಯ ಪಡುವಾಗಾದರೂ ಆಗಲಿ. ಇದು ತೀರಾ ಇತ್ತೀಚೆಗೆ ನನ್ನಲ್ಲಿಗೆ ಬಂದು ಹೆಚ್ಚು ಕಡಿಮೆ 10-12 ವರ್ಷ ಹಿಂದಿನದ್ದು. ಛಾಯಾ ಮಾಂಸ, ಸೊಪ್ಪು ತರಕಾರಿ. ಛಾಯಾ ಮಾಂಸ ಅಂತ ಹೇಳಿದರೆ ಇದು ನಮ್ಮ ಊರಿನ ತರಕಾರಿ ಅಲ್ಲ, ಸೊಪ್ಪು ತರಕಾರಿ. ಇದರಲ್ಲಿ 2 ಪ್ರಾಫಿಟ್ ಉಂಟು. ಇದರ ಸೊಪ್ಪು ನಮಗೆ ಪಪಾಯಿ ಸೊಪ್ಪಿನಾಗೆ ಇದರಲ್ಲಿ ಒಂದು ಮೇಣ ಉಂಟು, ಆದರೆ ಈ ಮೇಣ ಆ್ಯಸಿಡಿಕ್ ಅಲ್ಲ. ಪಪಾಯಿಯ ಮೇಣ ಆ್ಯಸಿಡಿಕ್. ಏನು ನಮಗೆ ಚಿಕನ್ ಗುಣಿಯಾದಂಥದ್ದು ಬಂದರೆ ನಾವು ಪ್ಲೇಟ್ಲೆಟ್ಸ್ ಡೌನ್ ಆಗುವಾಗ ಪಪಾಯಿ ರಸವನ್ನು ಕೂಡ ಕುಡಿದಂಥ ಉದಾಹರಣೆಗಳನ್ನು ತುಂಬ ಕಡೆಗಳನ್ನು ನಾವು ನೋಡಿದ್ದೇವೆ ಮತ್ತು ಅನುಭವದಲ್ಲಿ ಅದರ ರಿಸಲ್ಟು ಸಿಕ್ಕಿದ್ದುಂಟು. ಬಟ್ ಆ ಪಪಾಯಿಯ ರಸವನ್ನು ಕುಡಿದು ನಾಲಿಗೆಯನ್ನು ಹೊತ್ತಿಸುವ ಯಾವ ಕೆಲಸವೂ ಬೇಡ. ಇದರಲ್ಲಿ ಅದರ ಎಲ್ಲ ಗುಣಧರ್ಮ ಉಂಟು, ಬಟ್ ಆ್ಯಸಿಡಿಕ್ ಅಲ್ಲ. ಇದು ಸ್ವೀಟ್, ಇದರ ಲ್ಯಾಟೆಕ್ಸ್ ಸ್ವೀಟು. ಇನ್ನೊಂದು ಗುಣ ಏನು ಅಂತ ಹೇಳಿದರೆ, ಭಾಳ ಸಣ್ಣ ಗಿಡ ಕೂಡ ಜರ್ಮಿನೇಟ್ ಆಗ್ತದೆ. ನನ್ನ ಮಿತ್ರರಲ್ಲಿದ್ದಾರೆ, ನಾನು ಮೊದಲೊಮ್ಮೆ ಮಂಗಳೂರಿನಲ್ಲಿ ಸೇಲ್ ಮಾಡುವಾಗ ಅವರು ನಿಮ್ಮ ಈ ಭೂಭಾಗದಿಂದ ಪಾಪ ಬಂದು ಗಿಡ ತಗೊಂಡೋಗಿ ಅವರಲ್ಲಿ ಆಗಿದೆ ಅಂತ ಅವರು ಹೇಳಿದರು. ಆಗ ನನಗೆ ಸಿಕ್ಕಿದ್ರು, ಅವರು ಮಾಹಿತಿ ಕೊಟ್ಟರಾಗ. ಇದನ್ನು ನಾನು ಇಲ್ಲಿ ಕೊಡ್ತೇನೆ. 1, 2, 3, 4, 5 ಜನಕ್ಕೆ ಇದನ್ನೀಗ ನಡಬಹುದು, ತುಂಬ ಎಚ್ಚರಿಕೆಯಲ್ಲಿ ನಟ್ರೆ. ಇದರ ಗುಣ ಏನು ಅಂತ ಹೇಳಿದರೆ, ಹೈ ಫೈಬರ್ ಉಂಟು. 70% ಫೈಬರ್ ಇರುವಂಥ ತರಕಾರಿ ಇದು, ಸೊಪ್ಪು ತರಕಾರಿ. ಇದರಲ್ಲಿ ಬೆಳೆದ ಸೊಪ್ಪು ಹಾಕುವಾಗಿಲ್ಲ. ಇನ್ನೊಂದೇನು ಅಂತ ಹೇಳಿದರೆ, ಆರೋಗ್ಯಕರವಾದಂಥ ಸೊಪ್ಪು. ಡಬಲ್ ಕಲರ್ ಇರ್ತದೆ, ಯೆಲ್ಲೋವಿಶ್ ಮತ್ತು ಗ್ರೀನ್. ಇದು ಏನು ಹೌದು ಅಲ್ವ ಅಂತೇಳಿ ಡೌಟ್ ಇತ್ತು. ಯಾಕೆಂತ ಹೇಳಿದರೆ, ನಾನು ಹೊರದೇಶದಿಂದ ಇದು ತರಿಸಿದ್ದು. ಅದರ ಕಥೆ ಎಲ್ಲ ಅವರಿಗೆ ಹೇಳಿದ್ದೆ ನಾನು. ಆ ಟೈಮಿನಲ್ಲಿ ನಟ್ಟೆಲ್ಲ ಇತ್ತು, ಆರ್ಟಿಕಲ್ ಇತ್ತು, ತಿನ್ನಲಿಕ್ಕೆ ಧೈರ್ಯ ಬರಲಿಲ್ಲ. ಇನ್ನು ಏನು ಮಾಡೋದು, ಒಟ್ಟಾರೆ ಹುಲುಸಾಗಿ ಬೆಳೀತು. ಆಗ ನನ್ನ ಊರ ದನಗಳು ಉಂಟಲ್ಲ, ನಮ್ಮದು ಪಕ್ಕನೆ ಗೇಟ್ ತೆಗೆದಿತ್ತು, ಒಳಗೆ ನುಗ್ಗಿ ಎಲ್ಲವನ್ನು ತಿಂದುಬಿಟ್ಟಿತ್ತು. ನಾನು ಅವತ್ತು ಕರೆದ ಹಾಲನ್ನು ಕುದಿಸಿ ಹೆಂಡತಿ ಹತ್ರ ಹೇಳಿದೆ, ಸುಮ್ಮನೆ ಇಡು, ನೋಡು, ಇವತ್ತು ಕರುಗಳೆಂತಾಗ್ತದೆ ನೋಡಿ ಬಿಡುವ, ಸ್ವಾರ್ಥಿ ನೋಡಿ ಎಷ್ಟು. ಆಯಿತು, ಗಮನ ಮಾಡಿದೆವು. 12 ಗಂಟೆ ರಾತ್ರಿವರೆಗೂ ಆಗಾಗ ಕರುಗಳು ಭಾರಿ ಚಂದದಲ್ಲಿ ಬೀಳಗುತ್ತ ಮಾಡಿ ಹಾರ್ತಿತ್ತು. ಸರಿ, ಮರುದಿನ ನೋಡಿತ್ತು ಎಲ್ಲ ಆರೋಗ್ಯವಂತ ಉಂಟು. ಆಗ ಅದು ತಿಂದು ಉಳಿದ ಒಂದು 4-5 ಕುಡಿ ಸ್ವಲ್ಪ ಬಾಡಿಸಿ ಒಂದು ತಂಬಳಿ ಮಾಡಿ ಕುಡಿದೆ. ಕುಡಿಯುವಾಗ ನನ್ನ ಮಗ, ಅವ ಡಾಕ್ಟ್ರು, ಅವನಿಗೆ ಫೋನ್ ಮಾಡಿದೆ, ನೀನು ನನಗೆ 1 ಗಂಟೆಯಲ್ಲಿ ಒಮ್ಮೆ ಫೋನ್ ಮಾಡು ಅಂತ ಹೇಳಿದೆ. ಸುಮ್ಮನೆ ಯಾಕೆಂತೇಳಿ ಹೇಳಲಿಲ್ಲ. 1 ಗಂಟೆ ಕಳೆದು ಫೋನ್ ಮಾಡಿದಾಗ ಎಂಥದ್ದು ಕೇಳಿದೆ. ಅಲ್ಲ, ಏನಿಲ್ಲ, ನಾನು ಈಗೀಗ ಒಂದು ಪ್ರಯೋಗ ಮಾಡಿದೆ, ಇಲ್ಲಾದರೂ ಏನಾದರೂ ಅಂತೇಳಿ ಹಾಗೊಂದು ತಮಾಷೆಗೆ ಹೇಳಿದೆ. ಇದು ಅತ್ಯಂತ ಯೋಗ್ಯ ತರಕಾರಿ. ಇದು ಯಾಕೆ ಅಂತ ಹೇಳಿದರೆ, ಇದರಲ್ಲಿ ಹೈಲಿ ಮೆಡಿಸಿನಲ್ ವ್ಯಾಲ್ಯೂ ಉಂಟು. ನಮ್ಮ ಹಾರ್ಟಿನ ಸುತ್ತಮುತ್ತ ಇರುವ ಮಸಲನ್ನು ಇದು ಗಟ್ಟಿ ಮಾಡ್ತದೆ. ಸೆಕೆಂಡ್ ಒನ್, ಪ್ಯಾಂಕ್ರಿಯಾಸಿನ ಸುತ್ತಮುತ್ತ ಇದ್ದ ಎಲ್ಲ ಮಸಲುಗಳನ್ನು ಗಟ್ಟಿ ಮಾಡ್ತದೆ. ಆ ಗಟ್ಟಿ ಮಾಡಿದ್ದರಿಂದಾಗಿ ಡಯಾಬಿಟಿಸ್ ಬರುವುದಿಲ್ಲ. ಡಯಾಬಿಟಿಸ್ ಬಂದವರಿಗೆ ಒಂದಷ್ಟು ನಿಯಂತ್ರಣ ಮಾಡಿಕೊಳ್ತದೆ. ಈಗ ಏನು 50 ದಾಟಿದ ಪ್ರತಿಯೊಬ್ಬರು ಸಹ
ಇದರಲ್ಲಿ ಒಂದಲ್ಲ ಒಂದು ಸಾಂಬಾರು ಮಾಡಲಿಕ್ಕಾಗ್ತದೆ, ಪತ್ರೊಡೆ ಮಾಡಲಿಕ್ಕಾಗ್ತದೆ, ನಾನು ಮಾಡಿದ ಖಾದ್ಯಗಳನ್ನು ಹೇಳ್ತಾ ಹೋಗೋದು, ಪಲ್ಯ ಮಾಡಲಿಕ್ಕಾಗ್ತದೆ. ಸಪೋಸ್ ಇದಕ್ಕೆ ನೀರುಳ್ಳಿ ಎಲ್ಲ ಸೇರಿಸಿದರೆ ಇನ್ನೂ ರುಚಿಕರವಾಗಿ ಮಾಡಲಿಕ್ಕಾಗ್ತದೆ, ಕಾಂಬಿನೇಷನ್ನಲ್ಲಿ ಮಾಡಲಿಕ್ಕಾಗ್ತದೆ, ತಂಬಳಿ ಮಾಡಲಿಕ್ಕಾಗ್ತದೆ. ಇದು ಛಾಯಾ ಮಾಂಸ ತೀರಾ ಇತ್ತೀಚೆಗೆ ಪ್ರಚಾರದಲ್ಲಿರುವ, ಕೇರಳದಲ್ಲಿ ಇನ್ನೂ ಈಗ ಇದು ದೊಡ್ಡ ಮಟ್ಟಿನ ಪ್ರಚಾರ ಉಂಟು ಮತ್ತು ಚಾಲ್ತಿಯಲ್ಲಿ ಉಂಟು. ಎಲ್ಲರೂ ಹೆಲ್ತ್ ವೆಜ್ ಅಂತ ಹೇಳುವ ಲೆಕ್ಕದಲ್ಲಿ ತಿಂತಾರೆ. ಇನ್ನೊಂದು ಏನು ಅಂತ ಹೇಳಿದರೆ, ದಯಮಾಡಿ ಕಾಯಿ ಮೆಣಸು ಏನು ಹಸಿ ಮೆಣಸು ಅಂತ ಹೇಳ್ತೇವೆ, ದಯಮಾಡಿ ತೆಗಿಬೇಡಿ ಪೇಟೆಯಿಂದ, ದಯಮಾಡಿ ತೆಗಿಬೇಡಿ, ದಯಮಾಡಿ ತೆಗಿಬೇಡಿ. 3 ಸಲ ಹೇಳಿದ್ದು. ಯಾಕೆ ಅಂತ ಹೇಳಿದರೆ, ನಾನು ತೀರಾ ಇತ್ತೀಚೆಗೆ ಒಂದು 10-15 ವರ್ಷ ಹಿಂದೆ ಅಥವಾ ಒಂದು 20 ವರ್ಷ ಹಿಂದೆ ಟ್ರಿವಾಂಡ್ರಮಿನಲ್ಲಿ ಒಂದು ನ್ಯಾಷನಲ್ಲು ವೆಜ್ ಇದು ಆಗಿತ್ತು, ದೊಡ್ಡ ಕಾನ್ಫರೆನ್ಸ್. ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋಗಿ ಆಗುವಾಗ ಅತೀ ದೊಡ್ಡ ಹಸಿಮೆಣಸು ಬೆಳೆಗಾರರೆಲ್ಲ ಬಂದಿತ್ತು. ಅವ್ರ ಹತ್ರ ಮಾತಾಡಲಿಕ್ಕೆ ಹೇಳಿದೆ. ಅವರು ಮಾತಾಡುವಾಗ ಹೇಳೋದು ಏನಂತ ಹೇಳಿದರೆ, 10 ರಿಂದ 20 ml ಒಂದು 200 ಲೀಟರ್ ನೀರಿಗೆ ಹಾಕಿ ಅವರು ಸ್ಪ್ರೇ ಮಾಡ್ತಾರೆ. ಆಗ ಅದರ ಕಾನ್ಸಂಟ್ರೇಷನ್ ಎಷ್ಟು ಇರ್ಬೋದು ನೀವು ಆಲೋಚನೆ ಮಾಡಿ. ಅವನ ಹತ್ರ ಮತ್ತೆ ನಾವು ಪ್ರಶ್ನೆ ಹಾಕುವಾಗ, ಅಯ್ಯೋ ಅದು ನೀವು ಅದನ್ನೇ ಸೇವನೆ ಇಲ್ಲ, ಅವನ ಉತ್ತರ ಇಲ್ಲ, ನಾವು ನಮಗೆ ಬೇಕಾದನ್ನು ಬೇರೆ ಮಾಡ್ತೇವೆ ಸ್ವಂತಕ್ಕೆ, ಇದು ಮಾರಾಟಕ್ಕೆ. ಆದ ಕಾರಣ ಹಸಿಮೆಣಸು ಒಂದು ದಯಮಾಡಿ ಕೈ ಮುಗಿದು ಹೇಳ್ತೇನೆ, ತೆಗಿಬೇಡಿ. ನಮ್ಮ ಸುತ್ತಮುತ್ತ ಗಾಂಧಾರಿ ಬೇಕಾದಷ್ಟು ಉಂಟು, ಅತ್ಯಂತ ಆರೋಗ್ಯಕರ. ಆಸಿಡಿಕ್ಕಿಗೆ ಕೂಡ ಗಾಂಧಾರಿ ಪೂರಕ. ಖಾರ ಆಗೋದಿದ್ರೆ ಸಣ್ಣ ಅರ್ಧ ಹಾಕಿ ಸ್ವಾಮಿ, ಇಡೀ ಹಾಕಬೇಡಿ. ಯಾಕೆ ಪೇಟೆಯಿಂದ ತರುವುದು? ಗಾಂಧಾರಿಯನ್ನು ಉಪಯೋಗ ಮಾಡಿ. ಗಾಂಧಾರಿ ಬೇಕಾದಷ್ಟು ಆಗ್ತದೆ, ನಮ್ಮ ತೋಟದ ಸುತ್ತಮುತ್ತ ನಮ್ಮ ಹಿತ್ತಲಿನಲ್ಲಿ ಬೇಕಾದಷ್ಟು ಆಗ್ತದೆ. ಅದರಲ್ಲಿ ಸಹ 2-3 ಸೈಜ್ ಉಂಟು. ಆ ಸಣ್ಣದ್ದು ನಮಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗೋದಿದ್ರೆ ದೊಡ್ಡದು ಇರ್ತದೆ, ಅದು ಹಕ್ಕಿಗಳು ತಿಂದು ಸಾಕಷ್ಟು ಬೀಜ ಪ್ರಸಾರ ಆಗ್ತದೆ, ಅದನ್ನು ಮಾಡಿ. ಈ 2 ಕಿವಿ ಮಾತುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಗೊಬ್ಬರ, ನನಗೆ ಕೊಟ್ಟ ಸಮಯ ಇನ್ನು ಬರೀ 10 ನಿಮಿಷ, 10 ನಿಮಿಷದಲ್ಲಿ ಮುಗಿಸ್ತೇನೆ. ಗೊಬ್ಬರದ ನಿರ್ವಹಣೆ 2 ನಮ್ಮ ಗೋ ಆಧಾರಿತ ಗೊಬ್ಬರ, ಇನ್ನೊಂದು ಗೋ ಇಲ್ಲದೆ ಮಾಡತಕ್ಕಂಥ ಗೊಬ್ಬರ. ಗೋ ಆಧಾರಿತ ಗೊಬ್ಬರವನ್ನು ನಾನು ಫಸ್ಟ್ ಹೇಳ್ತೇನೆ. ನಮ್ಮ ಹತ್ರ ಊರ ದನ ಇದ್ರೆ ಅಥವಾ ದನ ಇದ್ರೆ ಹೇಳಿದ್ರೆ, ದನ ಯಾವುದು ಅಂತೇಳಿ ಆಗಲೇ ನಾನು ಸ್ಟಾಪ್ ಮಾಡಿಕೊಂಡ ಕಾರಣ ಅದರ ವಿವರಣೆಗೆ ಹೋಗೋದಿಲ್ಲ. ಅದರ ನಿರ್ವಹಣೆಗೆ ಪ್ರತಿದಿನ ಒಂದು ದನಕ್ಕೆ 2 ಸ್ಪೂನು ಹುರುಳಿಯನ್ನು ಜರ್ಮಿನೇಟ್ ಮಾಡಿ ಅರ್ದು ಪ್ರತಿದಿನ ಕೊಡಬೇಕು. ನಾವು ಏನು ಅನ್ನ ಆಹಾರಗಳನ್ನು ತಗೊಳ್ತೇವೋ ಅಷ್ಟೇ ಸ್ಟ್ರಿಕ್ಟ್ ಆಗಿ ಅದನ್ನು ಕೊಡ್ತಾ ಬರಬೇಕು. ಯಾಕೆಂತ ಹೇಳಿದರೆ, ಪಾಳೆಕಾರರು ಕಾಸರಗೋಡಿನಲ್ಲಿ ಒಂದು ಸೆಮಿನಾರ್ ಮಾಡಿದ್ರು, 3 ದಿವಸ, 4,500 ರೂಪಾಯಿ, 27 ವರ್ಷ ಮೊದಲು. ನಾನು ಸಹ ಒಬ್ಬ ಡೆಲಿಗೇಟ್ ಹೋಗಿದ್ದೆ. ಅಲ್ಲಿ ಏನಾಯಿತು, ಅವರು ಜೀವಾಮೃತವನ್ನು ಹೇಳಿಕೊಟ್ರು. ಜೀವಾಮೃತದಲ್ಲೇ ಇಷ್ಟು ಗೋಮೂತ್ರ, ಇಷ್ಟು ಸಗಣಿ, ಇಷ್ಟು ನೀರು, ದ್ವಿದಳ ಧಾನ್ಯದ ಹುಡಿ ವಗೈರೆಗಳನ್ನು ಏನು ಅವರ ಮೆಥಡ್ನಲ್ಲಿ ಅವರು ಹೇಳಿಕೊಟ್ರು. ನಿಜವಾಗಿಯೂ ಪ್ರಶಂಸನೀಯ, ಶ್ಲಾಘನೀಯ. ಬಟ್ ನನಗೆ ಕಲ್ಪನೆ ಮಾಡಿ, ನಾನೀಗ 60 ಕ್ರಾಸ್ ಆದ್ದು ಮೊನ್ನೆ ಅಕ್ಟೋಬರ್ನಲ್ಲಿ. 27 ವರ್ಷ ಮೊದಲಾಗುವಾಗ ಮಲಯಾಳದ ಗಾದೆ ಹಾಗೆ ಆಗ ಒಂದು ಸ್ವಲ್ಪ ಹುಮ್ಮಸ್ಸಿನಲ್ಲಿ ನಂದು ಕೆಟ್ಟ ಪ್ರಶ್ನೆ ಹಾಕಿ ಹೋಯ್ತು. ನನಗೆ ತಪ್ಪು ಮಾಡಿದ್ದೆ. ನಾನು ಕೇಳಿದೆ, ಸರ್ ಈಗ ಭಾರತದಲ್ಲಿ ಆಹಾರ ಧಾನ್ಯದಲ್ಲಿ ಸ್ವಾವಲಂಬಿಯಾಗಿ ಆಹಾರ ಧಾನ್ಯದ ಹುಡಿ ಮಾಡಿ ಮಣ್ಣಿಗೆ ಹಾಕುವಷ್ಟು ಸಾಂಪತ್ತಿಕತೆ ನಮ್ಮಲ್ಲಿ ಉಂಟಾ ಅಂತ ಕೇಳಿದೆ. ಕಂಡಬಟ್ಟೆ ಸಿಟ್ಟು ಬಂತು. ಗೆಟ್ಔಟ್ ಅಂತ ಹೇಳಿಲ್ಲ. ಯಾಕೆ ಹೇಳಿದ್ರೆ 4,500 ಕೊಟ್ಟಿದ್ದೇನೆ, ಹಾಗೆ ಗೆಟ್ಔಟ್ ಅಂತ ಹೇಳಿದೆ. ಬಟ್ ಕಂಡಬಟ್ಟೆ ಸಿಟ್ಟು ಬಂತು. ಹಾಗೆ ಹೊರಡಬೇಕಾದ್ರೆ ಚಾಲೆಂಜ್ ಮಾಡಿದೆ, ಸರ್ ನಿಮ್ಮ ಹತ್ರ ಓಪನ್ ಚಾಲೆಂಜ್ ಮಾಡ್ತೇನೆ, ನಾನು 2 ವರ್ಷದಲ್ಲಿ ನಿಮ್ಮ ಜೀವಾಮೃತಕ್ಕೆ ಪ್ರತಿಸ್ಪರ್ಧಿಯಾದಂಥ ಬೇರೇನಾದರೂ ಮಾಡಿಯೇ ಮಾಡ್ತೇನೆ, ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ. ತುಂಬ ಪ್ರಯೋಗ ಮಾಡಿದೆ, ಏನೇನು ಮಾಡಿದರೂ ಸಕ್ಸಸ್ ಆಗಲಿಲ್ಲ. ಕಡೆಗೆ ನನಗೆ ತಲೆಗೋಯ್ತು, ಹುರುಳಿಯನ್ನು ಅದು ಹೇಳಿದ್ರೆ ದ್ವಿದಳ ಧಾನ್ಯದ ಹುಡಿ ಆಗಬೇಕು, ಅದನ್ನು ದನವಿಗೆ ಕೊಟ್ಟರೆ
ಅದು ಚಮತ್ಕಾರ ಮಾಡತಕ್ಕಂಥ ಎಲ್ಲ ಸಾಮರ್ಥ್ಯ ಉಂಟು. ಅದರಲ್ಲಿ ಬಂದದ್ದು ಯಾಕೆ ಆಗಲಿಕ್ಕಿಲ್ಲ ಅಂತ ಹೇಳಿ ನೋಡಿದರೆ, ಏನು ಜೀವಾಮೃತ ಕೊಟ್ಟ ರಿಸಲ್ಟು ಅದಕ್ಕಿಂತ ಒಳ್ಳೆ ಪರ್ಸೆಂಟೇಜ್ ನನಗೆ ಕೊಟ್ಟಿದ್ದು. ನಾನು ಕೆಮಿಕಲ್ ಟೆಸ್ಟ್ ಮಾಡಿಸಿ, ನಾನು ಅದಕ್ಕೆ ಕಪಿಲಾಮೃತ ಅಂತೇಳಿ ನಮ್ಮ ದೇಶೀಯ ಹೆಸರನ್ನಿಟ್ಟೆ. ಅಷ್ಟು ಮಾಡಿ ಅವರಿಗೆ ತಗೊಂಡೋಗಿ ಕೊಟ್ಟೆ. ಪುನಃ ಏನಾಯಿತು, 2ನೇ ಸಲವೂ ಸಿಟ್ಟೇ ಬಂದದ್ದು ಅವರಿಗೆ ನನ್ನ ಹತ್ರ. ಅವರಿಗೆ ಖುಷಿಯೇ ಆಗಲಿಲ್ಲ. ಸರಿ, ಆ ಸಿಟ್ಟನ್ನು ತಗೊಂಡು ನಾನು ಬಂದೆ, ಒಂದಷ್ಟು ಜನಗಳಿಗೆ ಪ್ರಚಾರ ಮಾಡಿದ್ದೆ. ಆ ಸಿಟ್ಟಿನ ಪರಿಣಾಮ ಮಾಡಿದ್ದೇನು ಅಂತ ಹೇಳಿದ್ರೆ, ನಾನು 100ರಿಂದ ಮೇಲಿನ ವೇದಿಕೆಯಲ್ಲಿ ಇವತ್ತು ಮಾತಾಡ್ತಾ ಇರೋದು, ಪ್ರತಿ ವೇದಿಕೆಯಲ್ಲಿಯೂ ನನ್ನ ಕಪಿಲಾಮೃತವನ್ನು ಸ್ಟ್ಯಾಂಪ್ ಮಾಡಿ ಹೇಳಲಿಕ್ಕೆ ಬಂದೆ. ಪ್ರತಿಯೊಬ್ಬರು ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೆ. ಬೆರಳಿಣಿಕೆ ಜನ ಇರಲಿಕ್ಕೂ ಸಾಕು, ಆದರೆ ಸಿಕ್ಕಿದ ರಿಸಲ್ಟ್ ಮಾತ್ರ ಅತ್ಯಮೂಲ್ಯ, ಅತ್ಯದ್ಭುತ. ಅದನ್ನು ಮಾಡಿ, ಅದು ಹೇಗೆ ಅಂತ ಹೇಳಿದ್ರೆ, ಪ್ರತಿದಿನ ಕಡಿದುಕೊಟ್ಟಂತ ಆ ಏನು ಸೆಗಣಿ ಉಂಟು ಅದನ್ನು ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಇಟ್ಟುಕೊಳ್ಳಿ. 12 ದಿನ ಕಳೆದು ಅವರು ಹೇಳಿದಾಗ ಕ್ಲಾಕ್ ವೈಸ್ ಡೈರೆಕ್ಷನ್ ನಲ್ಲಿ ಸ್ಟಾರ್ಟ್ ಮಾಡಿ, ಆಂಟಿ ಕ್ಲಾಕ್ ವೈಸ್ ಬೇಡ, ಯಾವ ನಿಯಮವೂ ಬೇಡ ಸ್ವಾಮಿ, ಸುಮ್ಮನೆ ಇಟ್ಟುಬೇಡಿ, ನೀವು ಕರಡುವುದೇ ಬೇಡ. 12 ದಿನ ಕರಡಿ ಸ್ವಲ್ಪ ತೆಳ್ಳಗೆ ಮಾಡಿ ಏರಿರಿ. ನಮ್ಮ ಈ ತೊಂಡೆ ಚಪ್ಪರದ ಅಡಿಯಲ್ಲಿ 2 ಡ್ರಮ್ ಉಂಟು, ಬಸಳೆ ಚಪ್ಪರದ ಹತ್ರ 2 ಡ್ರಮ್ ಉಂಟು. ಇದು ಈ ಥರ ಮಾಡಿದರೆ ನೀವು ಯಾವ ಗೊಬ್ಬರವೂ ಸಹ ಬೇಡ, ಇದನ್ನು ಕೊಡ್ತಾ ಬಂದರೆ ಸಾಕು. ಏನು ಜೀವಾಮೃತ ಕೊಟ್ಟದ್ದಕ್ಕಿಂತ 70% ಹೈಕ್ ಆದಂಥ ರಿಸಲ್ಟ್ ಸಿಗ್ತದೆ. ಸೆಕೆಂಡ್ ಒನ್ ಸಾವಯವ ಯೂರಿಯಾ. ಸಾವಯವ ಯೂರಿಯಾವನ್ನು ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿದರೆ, ಅದಕ್ಕೂ ಸಹ ದನ ಬೇಕು. 25 ಲೀಟರು ಗೋಮೂತ್ರವನ್ನು ಸಂಗ್ರಹಿಸಬೇಕು, ಒಂದೇ ದಿನ ಆಗಬೇಕು ಅಂತ ಹೇಳಿಲ್ಲ. 5 ದಿನ, 10 ದಿನ, 20 ದಿನ ಬೇಕಾದ್ರೆ ತಗೊಳ್ಳಿ. ಸಂಗ್ರಹಿಸಿದಂಥ ಗೋಮೂತ್ರವನ್ನು ಏರ್ ಟೈಟ್ ಮಾಡಿ ಇಟ್ಕೊಳ್ಳಿ, ಹುಳು ಪಟ್ಟೆ ಆಗದಾಗೆ. ಅತ್ಯಂತ ಸಣ್ಣಕ್ಕೆ ಗಾಳಿಸಿದಂಥ ಹೊಯ್ಗೆ ಒಂದು ದೊಡ್ಡ ಬುಟ್ಟಿ ಇರಬೇಕು. ಅದನ್ನು ಒಂದು ಸಣ್ಣ ಟ್ಯಾಂಕಿಯ ಥರದಲ್ಲಿ ನೆರಳಿನಲ್ಲಿ ಇಡಬೇಕು. ಈ 25 ಲೀಟರ್ ಗೋಮೂತ್ರವನ್ನು ಹಾಕಬೇಕು. ಪ್ರತಿ ದಿನಕ್ಕೆ 3 ಸಲ ಮಗುಚುತ್ತಾ ಬರಬೇಕು. ಒಂದು 28 ದಿನ ಕಳೆದ ಮೇಲೆ ಅದು ಸಾಮಾನ್ಯ ಗಟ್ಟಿ ಆಗ್ತಾ ಬರ್ತದೆ. ನೆರಳಿನಲ್ಲಿ ಸಿಮೆಂಟ್ ನೆಲದಲ್ಲಿ ಹರಡಿ, ಮಣ್ಣಿನ ನೆಲದಲ್ಲಿ ಹರಡಬೇಕು. ಇದು ಈ ಟ್ಯಾಂಕಿ ಸಹ ಸಿಮೆಂಟಿನಲ್ಲಿ ಇರಬೇಕು. ನೆರಳಿನಲ್ಲಿ ಅದನ್ನು ಸಹ ಮಗುಚುತ್ತಾ ಬಂದರೆ ಡ್ರೈ ಆಗ್ತದೆ. ಅದು ಸಾವಯವ ಯೂರಿಯಾ. ನಾವು ಇವತ್ತು ಮಾರ್ಕೆಟ್ನಲ್ಲಿ ಸಿಕ್ಕಿದಂಥ ಯೂರಿಯಾದಲ್ಲಿ 46 ಪಾಯಿಂಟ್ ಸಮಥಿಂಗ್ ಯೂರಿಯಾ ಇರೋದು, 46.6 or 2 ಏನೋ ಪರ್ಸೆಂಟೇಜ್ ಬರ್ದಿರ್ತದೆ. ನೀವು ಗೋಣಿಯಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಯೂರಿಯಾ ಇರುವುದು ಅಷ್ಟೇ. ಇದರಲ್ಲಿ 70ರಿಂದ 78% ಯೂರಿಯಾ ಇರ್ತದೆ. ನೀವು ಸ್ಪೂನ್ ಲೆಕ್ಕದಲ್ಲಿ ಕೊಟ್ಟರೆ ಸಾಕು, ಭಾಳ ಕಡಿಮೆ, ಚಿಟಿಕೆಯ ಪ್ರಮಾಣ ಸಾಕು. ಮಾಡಲಿಕ್ಕೆ ಸಾಧ್ಯ ಇದ್ದರೆ ಯೂರಿಯಾವನ್ನು ಮಾಡಿಕೊಳ್ಬಹುದು. ನಾನು ಒಮ್ಮೆ ಮಾತ್ರ ಮಾಡಿದ್ದು ಪ್ರಯೋಗಕ್ಕೆ, ಅಗತ್ಯ ಇಲ್ಲ ನಮ್ಮ ಹತ್ರ ದನ ಇದ್ದರೆ. ಯಾಕೆಂತ ಹೇಳಿದರೆ ಈ ಕಪಿಲಾಮೃತದ ಮುಂದೆ ನಮ್ಮ ಯಾವ ಹೋರಾಟವೂ ಬೇಡ. ಇನ್ನೊಂದು ಇಲ್ಲ, ದನ ಇಲ್ಲ ಅಂತೇಳಿ ಆದವರು ಅದರ ಬದಲು ನೆಲಕಡಲೆ ಹಿಂಡಿ ಅಥವಾ ಹರಳು ಹಿಂಡಿಯನ್ನು ಕೊಳಿಸಿ ಒಂದು 10-15 ದಿನ ಕಳೆದು ಅದನ್ನು ಕರಡಿ ಕೊಡಬಹುದು. ಇನ್ನು ಮಜ್ಜಿಗೆಯ ಒಂದು ಚಮತ್ಕಾರವನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಮಜ್ಜಿಗೆಯಲ್ಲಿ ತುಂಬ ಜನಗಳು ನಾನು ನೋಡಿದ್ದೇನೆ, ಮಜ್ಜಿಗೆಯನ್ನು 30 ರೂಪಾಯಿ, 40 ರೂಪಾಯಿ ಅಥವಾ 20 ರೂಪಾಯಿ ಏನೋ ಬಿಕರಿ ಮಾಡ್ತಾರೆ. ನನ್ನ ಲೆಕ್ಕದಲ್ಲಿ ಯಾವುದೇ ರೈತ ಅಥವಾ ಕೃಷಿಕ ಮಜ್ಜಿಗೆಯನ್ನು ಮಾರಾಟ ಮಾಡುವುದು ಹೆಡ್ಡಿನ ಪರಮಾವಧಿ, ಹೆಡ್ಡುತನದ ಪರಮಾವಧಿ. ಮಾರಲೇಬಾರದು, ಮಜ್ಜಿಗೆ ಮಾರಾಟ ಮಾಡಬಾರ್ದು. ಅದಕ್ಕೆ ನಂದಿನ ಉಂಟು, ಅದಕ್ಕೆ ಅಂತೇಳಿ ಇರುವುದು ಮಜ್ಜಿಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾರಾಟ ಮಾಡಲಿಕ್ಕೆ ಇರೋದು. ನಾವು ಮಾಡಿದಂಥ ಮಜ್ಜಿಗೆ ಅಮೃತ ತುಲ್ಯವಾದಂಥದ್ದು. ಆಯುರ್ವೇದದಲ್ಲಿ ಹೇಳ್ತದೆ ಭೂಲೋಕದ ಅಮೃತ ಅಂತ ಹೇಳಿದರೆ ಮಜ್ಜಿಗೆ ಅಂತೇಳಿ. ಆ ಮಜ್ಜಿಗೆಯನ್ನು ದಯಮಾಡಿ ಮಾರಬೇಕು. ಮಜ್ಜಿಗೆಯಲ್ಲಿ 3 ನಮೂನೆಯ ಚಮತ್ಕಾರವನ್ನು ಮಾಡುವುದು. ಒಂದು, 30 ಲೀಟರ್ನ ಮಜ್ಜಿಗೆಯನ್ನು ತಗೊಳ್ಳೋದು. ಒಂದೇ ದಿನದ್ದು ಆಗಬೇಕು ಅಂತ ಹೇಳಿದ್ರೆ 5-10 ದಿನ, ಎಷ್ಟು ದಿನದಲ್ಲಿ 1 ಲೀಟರ್ ಆದರೆ 30 ದಿನ 30 ಲೀಟರ್ ತಗೊಳ್ಳಿ. ಅಥವಾ ಪರ್ಸೆಂಟೇಜ್ ಕಡಿಮೆ ಮಾಡಿ ನಿಮಗೆ 15 ಲೀಟರ್, ನಾನು ಹೇಳಿದ ಪಾಕ 30 ಲೀಟರ್. ಮಡ್ಡು ಪೊಟ್ಟ ಆಗಬೇಕು, ಮಣ್ಣಿನ ಪಾತ್ರೆ ಆಗಬೇಕು. ಅದಕ್ಕೆ ಇಷ್ಟು ದೊಡ್ಡ ಒಂದು ತಾಮ್ರದ ತಗಡನ್ನು ಹಾಕಿ ಏರ್ ಟೈಟ್ ಮಾಡಿ ಕಟ್ಟಿಡಿ. ಅದು 90 ದಿನ ಕಳಿಬೇಕು. 90 ದಿನ ಓಪನೇ ಮಾಡಬೇಡಿ, ಹುಳ ಆಗ್ತದೆ. ತುಂಬ ವಾಸನೆ, ಕೆಟ್ಟ ವಾಸನೆ, ಮನೆಯಿಂದ ತುಂಬ ದೂರ ಇಡಿ. ಯಾಕೆಂತ ಹೇಳಿದರೆ ನೆಂಟರು ಬಂದವರು ಎಂಥದ್ದು ಅಂತ ಹೇಳಿ ಪ್ರಶ್ನೆ ಹಾಕದಾಗೆ ಸ್ವಲ್ಪ ದೂರವೇ ಇಟ್ಟುಕೊಳ್ಳಿ. ಅದನ್ನು ಸೋಸಿ 5 ಲೀಟರ್ನ ಕ್ಯಾನ್ನಲ್ಲಿ ಇಟ್ಟುಕೊಳ್ಳಿ. ಅದನ್ನು ನೀವು ಬರೀ ಸ್ಪೂನ್ ಲೆಕ್ಕದಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿದರೆ ಒಂದಷ್ಟು ರೋಗ ರುಜಿನಗಳಿಗೆ ಪೂರಕ ಆಗ್ತದೆ.
ಎರಡನೆಯದು 30 ಲೀಟರ್ ಮಜ್ಜಿಗೆ ಮಡ್ಪಾಟಿನಲ್ಲಿ ಹಾಕಿ 15 kg ಸಗಣಿ ಹಾಕಿ 15 ಲೀಟರ್ ನೀರು ಮಿಕ್ಸ್ ಮಾಡಿ, ಆಗ 45 ಲೀಟರ್ ನೀರಿನ ಅಥವಾ 50 ಲೀಟರ್ ನೀರಿನ ಮಡ್ಪಾಟು ದೊಡ್ಡ ಟ್ಯಾಂಕಿಯಾಗಿ ಇರೋದು ಬೇಕಾಗ್ತದೆ. ಏನು ಬೇಡಪ್ಪ, ಹಳೆಯ ಕಾಲದ ಉಪ್ಪಡು ಪಚ್ಚಿಲು ಹಾಕಿದ ಮಂಡೆಗಳಿದ್ರೆ ಅದುವೇ ಆಗ್ತದೆ. ನಾನೆಲ್ಲ ಅದನ್ನೇ ಯೂಸ್ ಮಾಡಿದ್ದು. ಅದರಲ್ಲಿ ಹಾಕಿಡಿ, ಅದು ಬರೀ 20 ರಿಂದ 22 ದಿನ ಕಳೆದು ಯೂಸ್ ಮಾಡಿದರೆ ಅದ್ಭುತವಾದಂತಹ ಗೊಬ್ಬರ ಆಗ್ತದೆ, ಅದ್ಭುತ ಗೊಬ್ಬರ. ಆಗ ದನ ಇಲ್ಲದವನು ಕೂಡ ಎಲ್ಲಿಂದಾದರೂ ಒಂದು 15 kg ಸಗಣಿ ಮಾತ್ರ ತಕೊಂಡು ಬಂದು ಮಜ್ಜಿಗೆ ತಕೊಂಡು ಬಂದ್ರೆ, ನಂದಿನಿ ಮಜ್ಜಿಗೆ ಅಂತ ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ಹತ್ತಿರದ ಮಿತ್ರರು ಏನು ದನ ಸಾಕುವವರ ಹತ್ರನ ಮಜ್ಜಿಗೆ ತಕೊಂಡು ಬನ್ನಿ. ಮೂರನೆಯದು ಮಜ್ಜಿಗೆ ಮತ್ತು ಸುಣ್ಣ. ನಮ್ಮಲ್ಲಿಯ ರಾಸಾಯನಿಕ ಯುಕ್ತವಾಗಿರತಕ್ಕಂಥ ಮಣ್ಣಾಗಿದ್ದರೆ, ಏನು ಸ್ಟಿರಾಯ್ಡ್ ಕೊಟ್ಟಂಥ ಮನುಷ್ಯನಿಗೆ ಒಂದು ಸರಿ ಮಾಡಬೇಕಾದ್ರೆ ಏನೇನೋ ಆಯುರ್ವೇದ ಡಾಕ್ಟ್ರುಗಳು 100 ನಮೂನೆಯ ಚಿಕಿತ್ಸೆಗಳನ್ನು ಮಾಡಿ ಅವನನ್ನು ಸರಿದಾರಿಗೆ ತರುವಂಥ ವಾತಾವರಣ ಇವತ್ತು ನಾವು ಕಂಡಿದ್ದೇವೆ. ಅದೇ ನಮ್ಮ ಮಣ್ಣನ್ನು ಸ್ಟಿರಾಯ್ಡ್ ಕೊಟ್ಟಂಥ ಮನುಷ್ಯನ ಹಾಗೆ ಇರುವಂಥ ಮಣ್ಣಿದ್ರೆ ಅದನ್ನು ಸರಿಯಾಗಿ ಸಾವಯವಕ್ಕೆ ಪರಿವರ್ತನೆ ಮಾಡತಕ್ಕಂಥ ಒಂದು ಯೋಗ್ಯತೆಗೆ ಇರುವುದು ಮಜ್ಜಿಗೆ. 30 ಲೀಟರ್ ಮಜ್ಜಿಗೆ ತಗೊಳ್ಳಿ, 3 kg ಚಿಪ್ಪಿ ಸುಣ್ಣವನ್ನು ತಗೊಂಡು ಅದರೊಳಗೆ ಹಾಕಿ ಅದು ಕುದೀತದೆ, ಚಂದ ಬೇಯ್ತದೆ. ಬೆಂದಾದ ಮೇಲೆ ಒಂದು 5 ರಿಂದ 8 ಲೀಟರ್ ನೀರು ಹಾಕಿ ಮುಚ್ಚಿ ಇಡಿ. 22 ದಿನ ಕಳೆದು ಬರೀ 1.25 ಲೀಟರ್ ಅಥವಾ ಒಂದೊಂದು ದೊಡ್ಡ ಗ್ಲಾಸಿನಲ್ಲಿ ಎರ್ಕೊಂಡು ಬನ್ನಿ, ನಿಮ್ಮ ಭೂಮಿ ಪುನಃ ಸಾವಯವದತ್ತ ತಿರುಗ್ತದೆ. ಇದಿಷ್ಟು ಗೊಬ್ಬರ ನಿರ್ವಹಣೆ ವಿಚಾರ. ಇನ್ನೊಂದು ನಮ್ಮ ಮಿತ್ರರಾದಂಥ ಉದ್ಘಾಟಕರು ಒಂದು ಮಾತು ಹೇಳಿದ್ರೆ ಏನು ಅಂತ ಹೇಳಿದರೆ, ಅಗ್ನಿಹೋತ್ರದ ವಿಚಾರ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ. ನನ್ನ ಒಂದು ಹಳೆಯ ನೆನಪು ಮಾಡಿದಂಥ ಒಂದು ಕೀರ್ತಿ ಅವರಿಗೆ. ಯಾಕೆಂತ ಹೇಳಿದರೆ, ನಾನು ಒಂದ್ಸಲ 2-3 ಕುಂಭಮೇಳಕ್ಕೆ ಹೋಗಿದ್ದೆ. ಕುಂಭಮೇಳಕ್ಕೆ ಹೋಗಿಯಾಗ ತ್ರ್ಯಂಬಕೇಶ್ವರದಲ್ಲಿ ಕುಂಭಮೇಳ ಮಾಡಿ ಬರುವಾಗ ಅಲ್ಲಿ ಒಬ್ಬ ಸಿಕ್ಕಿ, ಅವ ನನಗೊಂದು ಮಾಹಿತಿ ಕೊಟ್ಟ. ಇಲ್ಲಿ ಅಕ್ಕಲ್ಕೋಟೆ ಅಂತೇಳಿ ಮಹಾರಾಷ್ಟ್ರ ಗೌರ್ಮೆಂಟ್ ನಡೆಸುವಂಥ ಒಂದು ಅಗ್ನಿಹೋತ್ರ ಸೆಂಟರ್ ಉಂಟು ಸರ್, ಒಂದು ಸಲ ಅಲ್ಲಿಗೆ ಹೋಗಿ ಅಂತೇಳಿ. ಹಾಗೆ ನಾನು ಅಗ್ನಿಹೋತ್ರದ ಸೆಂಟ್ರಿಗೆ ಹೋದೆ. ನಾನು ಆ್ಯಕ್ಚುಲಿ ಮನೆಯಲ್ಲಿ ಬರಲಿಕ್ಕೆ ಹೇಳಿದ ದಿನ ಕಳೆಯಿತು. 3 ರಾತ್ರಿ 3 ಹಗಲು ನಿಂತೆ. 1 ಕೋಟಿ ರೂಪಾಯಿ ಆ ಸಮಯದಲ್ಲಿ. ನಾನು ತುಂಬ ಹಳೆಯ ಕಥೆ ಹೇಳೋದು. ತ್ರ್ಯಂಬಕೇಶ್ವರದ ಕುಂಭಮೇಳ ಆಗಿ 25-28 ವರ್ಷ ಆಯಿತು, ಅಲ್ಲ ಇನ್ನು 30 ವರ್ಷ ಆಯಿತು. ನನಗೆ ಮರ್ತೋಗ್ತಾ ಉಂಟು. ಇವತ್ತು ನೆನಪು ಮಾಡಿದ್ದು ಸರ್, ನಿಮಗೆ ಹ್ಯಾಟ್ಸಾಪ್. ಹಾಗೆ ಅಲ್ಲಿ 3 ದಿನ ಇದ್ದೆ. ಆಗ ನಾನು ಕೇಳಿದೆ, ಒಂದು ಕುತೂಹಲದ ಪ್ರಶ್ನೆಯಾಗಿ ಕೇಳಿದೆ. ಏನು ಅಂತ ಹೇಳಿದರೆ, ನಮ್ಮಲ್ಲಿ ಬೇರೆ ಬೇರೆ ಹೋಮಗಳನ್ನು ನಮ್ಮ ವೈದಿಕರು ಮಾಡಿಸ್ತಾರೆ. ಸಂಧಿ ಶಾಂತಿಯಲ್ಲಿ ಅರ್ಕದ ಆಹುತಿ ಮಾಡ್ತಾರೆ, ಇನ್ನು ಏನು ಪಾಲಾಶದ್ದು ಮಾಡ್ತಾರೆ, ಮತ್ತು ಕಾಚಿಯದ್ದು ಮಾಡ್ತಾರೆ, ಏನೇನೇನೂ ಸಮಿತಿಗಳನ್ನು ಮಾಡ್ತಾರೆ. ಇದಕ್ಕೆ ಏನಾದರೂ ಮಾಹಿತಿ ಉಂಟು ಸರ್? ವೈಜ್ಞಾನಿಕವಾಗಿ ಉಂಟು, ಅವರು ಹೇಳಿದಂಥ ಉಂಟು. ನೀನು ನೋಡು, ಕಿರ್ಲಿಯನ್ ಕ್ಯಾಮರಾ ಅಂತೇಳಿ ಉಂಟು. ಕಿರ್ಲಿಯನ್ ಕ್ಯಾಮರಾದಲ್ಲಿ ಅವರು ಪ್ರತಿಯೊಂದನ್ನು ನನಗೆ ಕ್ಯಾಮರಾದಲ್ಲಿ ತೋರಿಸಿಕೊಟ್ರು. ಒಂದೊಂದು ಆಹುತಿಗೆ ಒಂದೊಂದು ಬಣ್ಣದಂಥ ಒಂದು ಜ್ವಾಲೆಗಳು ಹೊರಗೆ ಹೋಗುವುದು ನಮಗೆ ಬರಿಗಣ್ಣಿನ ನೇಕಡೆಗೆ ಕಾಣುವುದೇ ಇಲ್ಲ. ಅದರಲ್ಲಿ ಸರಿಯಾಗಿ ತೋರಿಸಿದರು. ಪ್ರತಿಯೊಂದಕ್ಕೂ ವೈಜ್ಞಾನಿಕವಾದಂಥ ಹಿನ್ನೆಲೆ ಇದ್ದ ಕಾರಣವೇ ಇವತ್ತು ನಾವು ಸಂಧಿ ಶಾಂತಿಯಂಥ ದುರಂತದಿಂದಲೂ ಹೊರಗೆ ಬರುವಂಥದ್ದು ಅಗ್ನಿಹೋತ್ರ. ನಾನು ಮಾಡ್ತೇನೆ. ನನಗೆ ಅವರೊಂದು ಅಷ್ಟು ಬೋಧನೆ ಕೊಟ್ಟರು. ಮತ್ತು ಅಗ್ನಿಹೋತ್ರದ ಒಂದು ಪಾತ್ರ ಉಂಟು, ಅವರದ್ದೇ ಆದಂಥ ಒಂದು ಪಿರಮಿಡ್ ಟೈಪಿನದ್ದು. ಅದರಲ್ಲಿ ಅಕ್ಕಿ, ಬೆಲ್ತಿಗೆ ಅಕ್ಕಿ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ನಾನು ಡೈಲಿ ಆಹುತಿ ಮಾಡ್ತೇನೆ. ಅದೇ ಈ ಬ್ಲ್ಯಾಕ್ ಸ್ಟಿಕ್. 52 ದೇವತೆಗಳಿಗೆ ನನಗೆ ಆಹುತಿ ಮಾಡಲಿಕ್ಕೆ ಕೊಟ್ಟರು. ಇಡೀ ನಮ್ಮ ವಾತಾವರಣದಲ್ಲಿ ಏನು ಸ್ಯಾರ್ ಹೇಳಿದ್ರು 100% ಪರ್ಫೆಕ್ಟು. ನಾನು ಇಷ್ಟು ಭಾಷಣ ಮಾಡಿದ್ರು ನನಗೆ ಇಂಥ ಹುಳು ಉಪ್ಪಟ್ಟದ ಉಪದ್ರಗಳು ತುಂಬ ಕಡಿಮೆ ಆಗಿದೆ. ಕಾರಣ ಏನಂತ ಹೇಳಿದರೆ, ಇಡೀ ವಾತಾವರಣ ನಮಗೆ ಇವನಿಗೆ ಉಪದ್ರ ಕೊಡೋದು ಬೇಡ ಅಂತ ಹೇಳುವ ಕಾರಣ ಏನು ನನಗೆ ಗೊತ್ತಿಲ್ಲ. ಅಂತೂ ನಾನು ಆ ಉಪಕಾರವನ್ನು ಪಡೆದಿದ್ದೇನೆ. ಆದ ಕಾರಣ ಈ ಊರಿನ ಜನಗಳು ಸಹ ಪ್ರತಿದಿನ ಸೂರ್ಯೋದಯ ಸೂರ್ಯಾಸ್ತಕ್ಕೆ ಓಂ ಭೂ ಸ್ವಾಹ ಅಗ್ನೇಯ ನಮಃ, ಓಂ ಭುವ ಸ್ವಾಹ ವಾಯವ್ಯ ನಮಃ, ಓಂ ಸ್ವ ಸ್ವಾಹ ಸೂರ್ಯಾಯ ನಮಃ, ಓಂ ಭೂರ್ಭುವ ಸ್ವಾಹ ಪ್ರಜಾಪತಯ ನಮಃ ಅಂತೇಳಿ ನೀವು 4 ಮಾಡಿ ಸ್ವಾಮಿ. ನಿಮ್ಮ ಬದಲಾವಣೆ ನೀವೇ ನೋಡಿ, ಅದ್ಭುತ ರಿಸಲ್ಟ್ ಸಿಗ್ತದೆ. ವ್ಯಾಪಾರದಲ್ಲಿ, ಕೃಷಿಕರಿಗೆ ಕೃಷಿಯಲ್ಲಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲ ಬದಲಾವಣೆ ನಮ್ಮ ಕಣ್ಣಿನಲ್ಲಿ ಕಾಣತಕ್ಕಂಥ ಯೋಗ್ಯತೆಗೆ ಯೋಗ ಭಾಗ್ಯ ನಿಮಗಿರ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದರೆ, ಹಳೆಯ ನೆನಪು ಮಾಡಿಕೊಟ್ಟು ತುಂಬ ವರ್ಷ ಹಿಂದೆ. ವೆರಿ ವೆರಿ ಥ್ಯಾಂಕ್ಫುಲ್ ಟು ಸರ್. ಇನ್ನೊಂದು
ಸರಿ ಆಯ್ತು, 2 ನಿಮಿಷ ಇರೋದು ನನಗೆ ಕೊಟ್ಟ ಸಮಯ. ನಾನು ಮಾತು ಮುಗಿಸುವುದಕ್ಕಿಂತ ಮೊದಲು 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಈ JCI ಪಂಜಾಬ್ ಪಂಚಶ್ರೀ ರಜತ ರಶ್ಮಿ ಏನು ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಅವರಿಗೆ ಎಲ್ಲ ವಿಧದ ಶುಭಗಳನ್ನು ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಹಾರೈಸ್ತೇನೆ. ಮತ್ತು ಅವರ ಭಕ್ತದ ಭಕ್ತಿ ನಿಜವಾಗಿಯೂ ಮೆಚ್ಚತಕ್ಕಂಥ ಒಂದು ಕೀರ್ತಿ ಅವರಿಗುಂಟು. ಆದರೆ ಈ ಭಕ್ತದ ಭಕ್ತಿ ಬತ್ತಿ ಹೋಗಬಹುದು. ನನಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಂಡದ್ದು ಏನು ಅಂತ ಹೇಳಿದರೆ, ಇದು ಬಹುಶಃ ಬತ್ತಿ ಹೋಗುವಾಗೆ ಕಂಡಿದ್ದೀನಿ. ಹೌದು, ಕಾರಣ ಏನು ಅಂತ ಹೇಳಿದರೆ, ದೇವಸ್ಥಾನದ ಆಡಳಿತವರು ಏನು ಹೇಳಿದ್ರು ಅಂತ ಹೇಳಿದರೆ ನನ್ನ ಹೆಗಲಿಗೆ ಹಾಕಿದ್ರು ಅಂತೇಳಿ. ಅದಲ್ಲ, ಯಾರು ಯಾರ ಹೆಗಲಿಗೆ ಹಾಕುವುದಲ್ಲ, ಎಲ್ಲರೂ ಕೈ ಜೋಡಿಸಿಕೊಂಡು ಊರ ಮಹನೀಯರು ಜೊತೆಯಲ್ಲಿ ಇದ್ದುಕೊಂಡು ಮಾಡಿ ಕಳಕಳಿಯ ವಿನಂತಿ ಮಾಡ್ತೇನೆ, ನಿಮಗೆ ಸಾಷ್ಟಾಂಗ ವಂದನೆಗಳನ್ನು ಮಾಡ್ತೇನೆ. ಯಾಕೆಂತ ಹೇಳಿದರೆ, ಪುತ್ತೂರು ದೇವಸ್ಥಾನ ಬಿಟ್ಟರೆ ದಕ್ಷಿಣ ಕನ್ನಡದಲ್ಲಿಯೇ ಈಗ ಪುನಃ ಈ ಭಕ್ತದ ಭಕ್ತಿ ಹುಟ್ಟಿದ್ದು ನಿಜವಾಗಿಯೂ ಮೆಚ್ಚತಕ್ಕ ವಿಷಯ, ಶ್ಲಾಘನೀಯ ವಿಷಯ. ಬಹುಶಃ ಇದು ಯಾರಿಗೂ ಚಿಂತನೆಗೆ ಬಾರದೆ ಇವರಿಗೆ ಬಂದದ್ದು ರಿಯಲಿ ಹ್ಯಾಟ್ಸ್ ಆಫ್. ಇದನ್ನು ಉಳಿಸಿ ದಯಮಾಡಿ. ನಾವು ದೇವಸ್ಥಾನದವರಿಗೆ ಹಸ್ತಾಂತರ ಮಾಡಿದ್ದೇನೆ ಅಂತೇಳಿ JCI ಅವರು ಕೂತ್ಕೊಳ್ಬೇಡಿ, ಮತ್ತು ಊರಿನವರು ಆಯಾ 4 ಯುವಕರು ಮಾಡ್ತಾರೆ ಅಂತೇಳಿ ಕೂತ್ಕೊಳ್ಬೇಡಿ. ಹಿರಿ ತಲೆಯವರು ಬನ್ನಿ, ಮಾರ್ಗದರ್ಶನವನ್ನು ನೀಡಿ, ಯುವಕರು ಗದ್ದೆಗೆ ಇಳಿದು ಕೆಲಸ ಮಾಡಿ, ತನ್ಮೂಲಕ ಆ ಮಹಾದೇವನಿಗೆ ಅಮೃತ ತುಲ್ಯವಾದಂಥ ನಿಮ್ಮ ಪುಣ್ಯದ ಭೂಮಿಯಲ್ಲಿ ಬೆಳೆದಂಥ ಅನ್ನವನ್ನೇ ಕೊಡುವಂಥ ಯೋಗ ಭಾಗ್ಯ ನಿಮಗೆಲ್ಲರಿಗೂ ಸಿಗಲಿ. ತನ್ಮೂಲಕ ಆ ಮಹಾದೇವನ ಕೃಪಾಟ ಕಟಾಕ್ಷ ಇಲ್ಲಿ ಸೇರಿದ ಅಥವಾ ಈ ಊರಿನ ಭಕ್ತ ಮಹಾಜನರಿಗೆ ಸರ್ವರಿಗೂ ಸಿಗಲಿ ಅಂತ ಹೇಳುವಂಥ ಒಂದು ವಿನಮ್ರ ವಿನಂತಿಯೊಂದಿಗೆ, ಸಾಷ್ಟಾಂಗ ಪ್ರಣಾಮಗಳೊಂದಿಗೆ. ಯಾಕೆಂತ ಹೇಳಿದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲದಿದ್ದರೂ ದಯಮಾಡಿ ಮಾಡಿ. ಯಾಕೆಂತ ಹೇಳಿದರೆ ಶಿರಬಾಗಿ ನಡು ಬಗ್ಗಿಸಿ ನಾನು ಕೇಳ್ತಾ ಇದ್ದೇನೆ, ಇದನ್ನು ಮುಂದುವರಿಸಿ. ನನಗೆ ಆ ಒಂದು ಸಂಶಯದ ನೋಡಿ ಯಾಕೆ ಬಂತು ಅಂತ ಹೇಳಿದರೆ, ಬೇರೆ ಏನಲ್ಲ, ಇಲ್ಲಿ ಆಡಳಿತೆಯ ಅಧ್ಯಕ್ಷರು ಆ ಒಂದು ಶಬ್ದ ಹೇಳಿದಾಗುವಾಗ ನನಗೊಂದು ಸಣ್ಣಕ್ಕೆ ಹಾಗೆ ಒಂದು ಅಪಸ್ವರ ಬಂತು. ಆದರೆ ಇದ್ರೆ ಈಗಲೇ ಚಿವುಟಿ ಹೊರಗೆ ಹಾಕುವ ಅಂತ ಹೇಳುವಂಥ ವಾತಾವರಣದಲ್ಲಿ ನಾನು ಆ ಮಾತನ್ನು ಹೇಳ್ತಾ ಇದ್ದದ್ದು. ದಯಮಾಡಿ ಇದನ್ನು ರೈಟ್ ಸ್ಪಿರಿಟ್ನಲ್ಲಿ ತೆಕ್ಕೊಂಡು ತಾವೆಲ್ಲ ಈ ಊರಿನ ಮಹನೀಯರು, ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ಒಂದು ಶ್ರೀಮಂತ ವರ್ಗದವರು, ಯಾಕೆಂತ ಹೇಳಿದರೆ ಆರ್ಥಿಕವಾಗಿ ಶ್ರೀಮಂತಿಕೆಯನ್ನು ಹೇಳ್ತಾ ಇಲ್ಲ, ಭೌತಿಕವಾದಂಥ ಶ್ರೀಮಂತಿಕೆ ಇರುವಂಥ ಈ ಭಕ್ತ ಜನರು ಇದನ್ನು ಮುಂದುವರಿಸಲಿ. ತನ್ಮೂಲಕ ಆ ದೇವನ ಹೊಟ್ಟೆ ತಂಪಾಗಲಿ, ಅದರಿಂದಾಗಿ ನಿಮ್ಮೆಲ್ಲರ ಬದುಕು ಹಸನಾಗಲಿ ಅಂತ ಹೇಳ್ತಾ ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ಖಂಡಿತವಾಗಿಯೂ ಸರ್, ನಾವು ಭತ್ತದ ಈ ಒಂದು ಗದ್ದೆಯನ್ನು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ದೇವೆ ಅಂತೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಮ್ಮ ಸಂಸ್ಥೆ ಹಾಗೂ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯೊಂದಿಗೆ ಇನ್ನು ಮುಂದೆ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ತೇವೆ ಸರ್. ಖಂಡಿತವಾಗಿ ನೀವು ಹೇಳಿದ ಮಾತನ್ನು ಉಳಿಸಿಕೊಳ್ತಿದ್ದೇವೆ. ಇನ್ನೇನು ಪ್ರಶ್ನೆಗಳನ್ನು ಕೇಳುತ್ತಿದ್ರೆ ಒಂದು 10 ನಿಮಿಷಗಳ ಕಾಲಾವಕಾಶ ಉಂಟು, ಮತ್ತೆ ಮತ್ತೊಂದು ವಿಚಾರಗೋಷ್ಠಿ ಉಂಟು, ಮತ್ತೆ ಊಟದ ವ್ಯವಸ್ಥೆ ಕೂಡ ಉಂಟು. ಅರ್ಧ ಗಂಟೆಯಲ್ಲಿ ಆ ವಿಚಾರಗೋಷ್ಠಿ ಕೂಡ ಮುಗಿತಾರೆ. ಯಾರಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕೇಳಬಹುದು. ಸರ್, ಆವಾಗ ಹುಣ್ಣಿಮೆ ಅಮಾವಾಸ್ಯೆ ಪಾಡ್ಯದಿಂದ ತದಿಗೆವರೆಗೆ ಬೀಜ ಹಾಕ್ಬೇಕಂತ ಹೇಳಿದ್ರು. ಬೀಜ ಮಾತ್ರನ ಗಿಡ ನೆಡುವುದು ಕೂಡ ಅದೇ ದಿನ ಮಾಡ್ಬೇಕಾ, ಯಾವತ್ತು ಮಾಡ್ಬೋದಾ ಸರ್? ಈ ಗಿಡ ಆಗುವುದು ಬೀಜ ಆಗಿಯಾ ಅಲ್ಲ ತನ್ನಷ್ಟಕ್ಕೆ ಗಿಡ ಆಗ್ತದೆ? ಬೀಜ ಹಾಕುವ ದಿನವೇ ವೆರಿ ಇಂಪಾರ್ಟೆಂಟ್. ಬೀಜ ಹಾಕುವುದೇ ದಿನವನ್ನು ಆಯ್ಕೆ ಮಾಡಬೇಕಾದ ಫಸ್ಟ್, ಅದುವೇ ವೆರಿ ಇಂಪಾರ್ಟೆಂಟ್. ಗಿಡ ನೆಡುವುದು ಅಂತ ಹೇಳಿದ್ರೆ ಬೀಜ ಹಾಕಿ ನಂತರ ನೀವು ಗಿಡ ನೆಡಬೇಕು. ಆ ಬೀಜ ಹಾಕುವ ದಿನವೇ ಇಂಪಾರ್ಟೆಂಟ್. ತೆಂಗಿನ ಗಿಡ ಅಥವಾ ಕಂಗಿನ ಗಿಡ ನಾನು ನಾಡುವುದಾದ್ರೆ ಹೀಗೆ ಅದೇ ಆಗಲೇ ನಾನು ಒಂದು ಮಾತು ಹೇಳಿದೆ, ಪ್ರತಿ ಬೀಜ ಭತ್ತ ಬೀಜ ಹಾಕಲಿಕ್ಕೆ ಅಥವಾ ಅಡಿಕೆ ಬೀಜ ಹಾಕಲಿಕ್ಕೆ ಕೂಡ ಅದುವೇ ಇರ್ತೇವೆ. ಅದೇ ತರ ತೆಂಗಿನದ್ದಾದ್ರೂ ಹಾಗೆ ಮಾಡಿ ಸರ್, ಅದುವೇ ರಿಸಲ್ಟ್ ಒಳ್ಳೇದು ಬರ್ತದೆ. ನಾನು ಅನೇಕರಲ್ಲಿ ಏನು ಮಾಡ್ತಾ ಇದ್ದೇನೆ, ನಾವು ಕ್ರಿಕೆಟ್ ಆಗ್ತಾ ಇದ್ದೇವೆ ಅಂತ ಹೇಳಿ, ಅದಕ್ಕೋಸ್ಕರ ಎಲ್ಲರಿಗೆ ಗೊತ್ತಾಗಬೇಕು. ತುಂಬಾ ಒಳ್ಳೆಯ ಪ್ರಶ್ನೆ. ಸಾರ್ವತ್ರಿಕವಾಗಿರುವಂಥ ನಿಮಟೋಡ್ ಅಂತ ಹೇಳುವಂಥ ಒಂದು ರೋಗ.
ಬಸಳೆಯಲ್ಲಿ ಒಂದು ಸಣ್ಣ ದಂಡಿನಲ್ಲಿ ಕೆಂಪು ಕಲರ್ ಬಂದು ಅಲ್ಲಿ ಒಂದು ತೂತ ನಿಮ್ಮಟ್ಟೋಡು ಒಂದು ಹುಳ, ಅದು ಬೇರಿನಿಂದ ಬರ್ತಕ್ಕಂಥ ಹುಳ. ತುಂಬಾ ಸುಲಭ ಏನು ಅಂತ ಹೇಳಿದ್ರೆ, ನೀವು ಬಸಳೆಯ ಬುಡವನ್ನು ಸ್ವಲ್ಪ ಬಿಡಿಸಿ ಕುಮ್ಮಾಯ ಹಾಕಿ, ಒಳ್ಳೆಯ ಕುಮ್ಮಾಯ ಆಗಬೇಕು. ಮಾರ್ಕೆಟ್ನಲ್ಲಿ ಸಿಕ್ಕುವ ಒಟ್ಟು ಕುಮ್ಮಾಯವನ್ನು ಹಾಕಿದ್ರೆ ರಿಸಲ್ಟ್ ಸಿಕ್ಕುವುದಿಲ್ಲ. ಕುಮ್ಮಾಯವನ್ನು ಹಾಕಿ ತುಂಬ ಚೆನ್ನಾಗಿ ನೀರಿಗೆ ಬಿಡಬೇಕು. ಆ ಕುಮ್ಮಾಯ ಹಾಕಿದಲ್ಲಿಂದ 16 ದಿನ ಯಾವುದೇ ಗೊಬ್ಬರ ಕೊಟ್ಟರು ಸಹ ನಿಮಗೆ ನ್ಯೂಟ್ರಲೈಸ್ ಮಾಡ್ತದೆ. ಕುಮ್ಮಾಯ ಗೊಬ್ಬರವನ್ನು ಈ ಗಿಡಕ್ಕೆ ಎಳ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ಈ 14 ದಿನ ಕಳೆದು 17ನೇ ದಿನ ನೀವು ಪುನಃ ಕಪಿಲಾಮೃತವೋ ನೀವು ಏನು ಗೊಬ್ಬರ ಕೊಡ್ತೀರಿ ಅದನ್ನು ಕೊಡಿ, ನಿಯಂತ್ರಣಕ್ಕೆ ಬರ್ತದೆ. ಸರಿಯಾಗಿ ಕುಮ್ಮಾಯ ಹಾಕಿದರೆ ವರ್ಷ ಅಳಸಂಡೆ ಮಾಡಬೇಕು, ಅದರಿಂದ ಮರು ವರ್ಷ ಇನ್ನೊಂದು ತರಕಾರಿ ಮಾಡಬೇಕು, ಚೇಂಜ್ ಮಾಡಬೇಕು ಜಾಗವನ್ನು. ಹಾಗೆ ಹೇಳಿದರೆ ತೊಂಡೆಯನ್ನು ನಾನು 30 ವರ್ಷದಿಂದ ಸತತವಾಗಿ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ದೇನೆ. ರಿಸಲ್ಟ್ ಒಳ್ಳೆಯದುಂಟು, ಏನು ತೊಂದರೆ ಆಗಲಿಲ್ಲ. ಈ ಬಾಕಿ ತರಕಾರಿಗಳಿಗೆ ಚೇಂಜ್ ಮಾಡಬೇಕು. ಯಾಕೆಂತ ಹೇಳಿದರೆ ಈಗ ರೂಟು ನೊಡ್ಯೂಲ್ಸ್ ಅಂತೇಳಿ ಉಂಟು. ನಮ್ಮ ಅಳಸಂಡೆಯ ಬೇರಿನಲ್ಲಿ ಬೇರುಗಂಟುಗಳು ಉಂಟು. ಆ ಬೇರುಗಂಟು ಏನಾಗ್ತದೆ, ಸಿಡಿಲಿನ ಸಮಯದಲ್ಲಿ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಮಾಡಿ ಸ್ವಾಭಾವಿಕವಾಗಿ ಗೊಬ್ಬರವನ್ನು ಅದುವೇ ತಯಾರಿ ಮಾಡಿ ಕೊಡ್ತದೆ. ಪುನಃ ನೀವು ಅಲ್ಲಿ ಅಳಸಂಡೆ ಮಾಡಿದರೆ ಸೊಕ್ಕುತ್ತದೆ. ತುಂಬ ಜನಕ್ಕೆ ಗೊತ್ತಿರ್ಬೋದು, ಅದು ಸೊಪ್ಪು ಮಾತ್ರ ಹೆಚ್ಚು ಬರುವುದು. ಆಗ ಜಾಗೆಯನ್ನು ಚೇಂಜ್ ಮಾಡಿ ಅಲ್ಲಿ ಬೆಂಡೆ ಮಾಡಿ, ಬೆಂಡೆಗೆ ಹೆಚ್ಚು ಗೊಬ್ಬರ ಬೇಕು. ಬೆಂಡೆಯಲ್ಲಿ ಅಪರೂಪಕ್ಕೆ ರೂಟ್ ನೊಡ್ಯೂಲ್ಸ್ ಬರ್ತದೆ. ಫಾರ್ ಅನ್ ಎಕ್ಸಾಂಪಲ್, ಈಗ ನಾನು ತಂದ ಇದರಲ್ಲಿ ಒಂದೆರಡು ಕಡೆಯಲ್ಲಿ ರೂಟ್ ನೊಡ್ಯೂಲ್ಸ್ ಇತ್ತು. ಬಟ್ ಅಳಸಂಡೆ ಅಷ್ಟು ನೈಟ್ರೋಜನ್ ಫಿಕ್ಸೇಷನ್ ಅದು ಮಾಡುವುದಿಲ್ಲ. ಆದ ಕಾರಣ ಅಳಸಂಡೆ ಮಾಡಿದಂಥ ಜಾಗೆಯಲ್ಲಿ ಬೆಂಡೆ ಮಾಡಿ, ಬೆಂಡೆ ಮಾಡಿದಲ್ಲಿ ನೆಕ್ಸ್ಟ್ ಅಳಸಂಡೆ, ಹಾಗೆ ಅದನ್ನು ಇಂಟರ್ಚೇಂಜ್ ಮಾಡಿಕೊಳ್ಬೋದು. ಏನು ತೊಂದರೆ? ಆದ್ರೆ ಈಗ ಕೆಲವೊಂದು ನರ್ಸರಿಗಳಲ್ಲಿ ಬೀಜದಿಂದ ಮಾಡಿದ ಬಸಳೆ ಗಿಡ ಸೇಲಿಗೆ ಇರ್ತದೆ, ಅದನ್ನು ತಂದು ನಾವು ನೆಡ್ಬೋದಾ ಅಥವಾ 100ಕ್ಕೆ 100 ನೆಡ್ಬೋದು, 100% ನೆಡ್ಬೋದು. ಯಾಕೆಂತ ಹೇಳಿದರೆ ನನಗೆ ಗೊತ್ತಿದ್ದಾಗೆ ಅದೊಂದು 100% ಮೂಢನಂಬಿಕೆ ಅಂತೇಳಿ ನಾನು ತಿಳಿತೇನೆ. ಯಾಕೆಂತ ಹೇಳಿದರೆ ನಾವು ಅಪರೂಪದಲ್ಲಿ ಬೀಜ ಸಂಗ್ರಹ ಮಾಡಿ ಒಣಗಿಸಿ ಇಟ್ಟು ಬೀಜ ಹಾಕ್ತೇವೆ. ಎಲ್ಲ ಟೈಮಿನಲ್ಲಿ ನಮಗೆ ಬಸಳೆಯನ್ನು ಎಲ್ಲ ಕ್ಲೈಮೇಟಿಗೆ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಮಳೆಗಾಲದಲ್ಲಿ ಕೊಳ್ತೋಗ್ತದೆ. ನಾನು ಅಡಿಕೆ ಗೂಡಿನಲ್ಲಿ ಒಂದೆರಡು ಕಡೆಯಲ್ಲಿ ಗಿಡ ಮಾಡಿ ಅದನ್ನು ದೊಡ್ಡ ಮಾಡಿ ವಾಪಸ್ ಮತ್ತೆ ನಮ್ಮ ಬೇಕಾದ ಜಾಗೆಗೆ ತಗೊಂಡು ಹೋಗುದು. ಅದಕ್ಕೆ ನಮ್ಮ ಮಾರುಕಟ್ಟೆಗೆ ಮಂಗಳೂರಿಗೆ ಬರೋದು 90% ರಾಣಿಪುರ ಅಂತೇಳಿ ಏನು ಉಳ್ಳಾಲದ ಹತ್ರದಿಂದ ಬರೋದು. 90% ಕ್ರಿಶ್ಚಿಯನ್ಸ್ ಬಸಳೆ ಮಾಡೋದು. ಅವರ ಬಸಳೆ ಕಂಪ್ಲೀಟ್ ಬೀಜದಿಂದಲೇ ಗಿಡ ಮಾಡೋದು. ಅವರು ಹೆಚ್ಚು ಕಡಿಮೆ ಕಿಲೋಗಟ್ಟಲೆ ಬೀಜವನ್ನು ಸಂಗ್ರಹಿಸಿ ಇಡ್ತಾರೆ ಅವರದ್ದು. ಮತ್ತು ಬಸಳೆಯಲ್ಲಿ ಇನ್ನೊಂದೇನು ಅಂತ ಹೇಳಿದರೆ, ನೀವು ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಹೇಳೋದು ನಾನು, ಬಸಳೆಯ ಚಪ್ಪರ ಮಾಡುವಲ್ಲಿ ತುಂಬ ಜನ ಸೋಲ್ತಾರೆ. ಬಸಳೆಯನ್ನು ಅವನವನ ಯಜಮಾನನ ಹೈಟಿಗೆ ಮಾಡಿರ್ತಾರೆ, ಅದು ತಪ್ಪು. ನಮ್ಮ ಸೊಂಟದ ಎತ್ತರಕ್ಕೆ ಮಾಡಬೇಕು, ತಗ್ಗಿನಲ್ಲಿ ಈ ಟಿಪಾಯಿ ಅಷ್ಟೇ ಇದ್ರೆ ಸಾಕು ಬಸಳೆಯ ಚಪ್ಪರ. ಯಾಕೆಂತ ಹೇಳಿದರೆ ಮೇಲಿನಿಂದ ನಿರ್ವಹಣೆ ಮಾಡುವಾಗ ಇರಬೇಕು. ಹಾಗಾಗಿ ಬೀಜದ ಗಿಡವನ್ನು ಧಾರಾಳ ನಡಬೇಕು. ಥ್ಯಾಂಕ್ ಯು ಸರ್. ಬೆಂಡೆಯಲ್ಲಿ ನೆಟ್ಟಾಗ 3ರಲ್ಲಿ ಹೂ ಆಗ್ತದೆ, ಕಾಯಿ ಆಗುದಿಲ್ಲ. ಮತ್ತೆ ಇನ್ನೊಂದು ಅರಿಶಿನ ರೋಗದ್ದು. ಅರಿಶಿನ ರೋಗ ಅಂತ ಹೇಳಿದ್ರೆ ಎಲ್ಲೋ ಮೊಸಾಯಿಕ್ ಡಿಸೀಸಿಗೆ ಈಗ ಸರಿಯಾದ ಔಷಧಿ ನಮ್ಮ ಸಾವಯವದಲ್ಲಿ ಇಲ್ಲ. ನಾನು ಸಾಕಷ್ಟು ಪ್ರಯೋಗಗಳನ್ನು ಮಾಡಿದ್ದೇವೆ, ಎಷ್ಟು ಮಾಡಿದರೂ ಅದು ಸಕ್ಸಸ್ ಇಲ್ಲ. ಪೊಟ್ಯಾಷಿಯಂ ಪರಮಂಗನೇಟು, ಈ ಏನು ಕಂಟ್ರಿ ಗಂಗಸರ ಉಂಟಲ್ಲ ಅದನ್ನು ಕೂಡ ಸ್ಪ್ರೇ ಮಾಡಿ, ಇನ್ನು ಏನೇನೋ ಎಷ್ಟು ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಸಕ್ಸಸ್ ಆಗೋದಿಲ್ಲ. ಆದರೆ ಈಗ ನಮ್ಮ ಹಾಲು ಬೆಂಡೆಯಾಗಿ ಇರುವ ಬೆಂಡೆ ನಮಗೆ ಎಲ್ಲೋ ಮೊಸಾಯಿಕ್ಕಿಂತ ಹೊರಗೆ ಬಂದಿದೆ. ಆ ಎಲ್ಲೋ ಮೊಸಾಯಿಕ್ಕಿನ ಪ್ರಿವೆನ್ಷನ್ ಇರುವಂಥ ತಳಿ ನಮ್ಮ ಕಾಸರಗೋಡು CPCRI ರಿಲೀಸ್ ಮಾಡಿದೆ. ಅಲ್ಲಿ ಒಬ್ಬರು ಸೈಂಟಿಸ್ಟು ನನಗೆ 2 ವರ್ಷ ಹಿಂದೆ ತಂದು ಕೊಟ್ಟಿದ್ದಾರೆ. ಆ ಬೀಜ ನನಗೊಂದು ಸ್ವಲ್ಪ ಡೌಟ್ ಆಗಿ ನಾನು ಈ ವರ್ಷ ಅವರಿಗೆ ಫೋನ್ ಮಾಡಿ, ಈ ಗಿಡ ಅವರೇ ನನಗೆ ಗಿಡ ಮಾಡಿ ತಂದು ಕೊಟ್ಟದ್ದು. ನಾನು ಹೇಳಿದ ದಿನ ಅವರು ಬೀಜ ಹಾಕಿ ಗಿಡ ಮಾಡಿ ನನಗೆ ನನ್ನ ಮನೆಗೆ ತಂದು ಕೊಟ್ಟಿದ್ದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ. ಪ್ರಾಬ್ಲಮ್ ಏನು ಅಂತ ಹೇಳಿದರೆ ರುಚಿ, ಗುಣಧರ್ಮ ಎಲ್ಲ ಒಂದೇ. ಒಂದು ನಾನು ಕಂಡ ಕೊರತೆ ಏನು ಅಂತ ಹೇಳಿದರೆ ಸಾಫ್ಟ್ ಕೈ ಅವರಿಗೆ, ನನ್ನಂಥವರಿಗೆ ಕೆಲಸ ಮಾಡಿ ಸ್ವಲ್ಪ ರಫ್ ಕೈ ಇದ್ದವರಿಗೆ ತೊಂದರೆ ಆಗೋದಿಲ್ಲ. ಈಗ ಹೆಂಗುಸರಿಗೆಲ್ಲ ಅದನ್ನು ಕೊಯ್ಯುವಾಗ ಒಂಥರ ಮುಳ್ಳಿನಾಗಿ ಇರ್ತದೆ. ಬೆಂಡೆ ಎಲ್ಲ ಉದ್ದ ಉಂಟು, ರುಚಿಯೆಲ್ಲ ಸೇಮ್ ಕಾಣಲಿಕ್ಕೂ ಹಾಗೆ. ಅದೊಂದು ಮಾತ್ರ ನಾನು ಕಂಡ ಕೊರತೆ. ಎಲ್ಲ ಮೊಸಾಯಿಕ್ ಡಿಸೀಸು ಬಾರದಾಗಿರುವ ಪ್ರಿವೆನ್ಷನ್ ಇರುವ ಬೆಂಡೆ ಉಂಟು. ಈಗ ಇಲ್ಲಿ ನಾನು ಮಾಡಿದ್ದದು. ಈಗ ನಮ್ಮ ನೆರೆಕೆರೆಯಲ್ಲಿ ಈ ವರ್ಷ ಯಾರೂ ಬೆಂಡೆಕಾಯಿ ಕೊಯ್ಯಲಿಲ್ಲ, ಎಲ್ಲರಿಗೂ ಬಂದಿದೆ. ನಮಗೇನು ತೊಂದರೆ ಆಗಲಿಲ್ಲ, ಒಳ್ಳೆ ಬೆಂಡೆಕಾಯಿ ಆಗಿದೆ. ಅದೇ ಈಗ 43 ಆಗಿದೆ ಇದರಲ್ಲಿ. ಇನ್ನೊಂದು ಗಂಡು ಗಿಡದ ಬಗ್ಗೆ ನೀವು ದಯಮಾಡಿ ಬೀಜವನ್ನು ಬದಲಿಸಬೇಕು.
ನಿಮ್ಮ ತಳಿಯ ಪ್ರಾಬ್ಲಮ್ ಮ್ಯೂಟೇಷನ್. ಅದು ಏನು ಅಂತ ಹೇಳಿದರೆ ಜೆನೆಟಿಕ್ಸ್ ಪ್ರಕಾರದಲ್ಲಿ ಎಲ್ಲಿಯೋ ಒಂದು ಪ್ರಾಬ್ಲಮ್. ಎಷ್ಟೋ ಜನ ಮಕ್ಕಳಾಗದೇ ಇರುವವರು ನಮ್ಮ ಸುತ್ತಮುತ್ತ ಇಲ್ವೋ, ಅದೇ ಥರ ಅದನ್ನು ನೀವು ದಯಮಾಡಿ ಆ ನಿಮ್ಮ ಇರುವಂಥ ತಳಿಯನ್ನು ಒಮ್ಮೆ ಕ್ಲೋಸ್ ಮಾಡಿ, ಎಲ್ಲಿ ಕರೆಕ್ಟ್ ಉಂಟು ಅಲ್ಲಿ ನೋಡಿ. ನೀವು ತಕೊಂಡು ಬರುವವರಲ್ಲಿ ಅದೇ ಪ್ರಾಬ್ಲಮ್ ಇದ್ದರೆ ನೀವು ಸಫರ್ ಆಗ್ತೀರಿ. ಜೆನೆಟಿಕ್ ಪ್ರಾಬ್ಲಮ್, ಪಾಲಿನೇಷನ್ ಇಲ್ಲಿನಲ್ಲಿ ಬಂದದ್ದು 7 ತಲೆಮಾರಿನಲ್ಲಿ ಬರ್ತದೆ. ಅದು ಎಲ್ಲಿಯೂ ಒಂದು ಪ್ರಾಬ್ಲಮ್ ಆದಂಥದ್ದು ನೀವು ಸಫರ್ ಆಗಿ ಅಷ್ಟೇ. ತುಂಬ ಕಡೆಯಲ್ಲಿ ಉಂಟು ಈ ಪ್ರಾಬ್ಲಮ್. ಅದು ಏನಾಗಿದೆ, ಅದೇ ಬೀಜಗಳನ್ನು ಹಾಕಿ 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 ಹಾಗೆ ಮುಂದೆ ಹೋಗ್ತಾ ಉಂಟು, ಅದು ಪ್ರಾಬ್ಲಮ್. ಇಲ್ಲಮ್ಮ, ಇದು ನಾನು ಕಪಿಲಾಮೃತ ಅಂತೇಳಿ ಆಗ ಒಂದು ವಿವರಣೆ ಕೊಟ್ಟೆ. ನಾವು ಮನುಷ್ಯ 3 ಹೊತ್ತು ತಿನ್ನಬೇಕಾಗ್ತದೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಬಟ್ ತರಕಾರಿ ಗಿಡಗಳಿಗೆ 3 ಹೊತ್ತು ಬೇಡ, ದಿನ ಬಿಟ್ಟು ದಿನ ಖಂಡಿತ ಕೊಡಬೇಕು, ಗೊಬ್ಬರ ಕೊಡಬೇಕು. ಇದೇನಾಗ್ತದೆ ಅಂತ ಹೇಳಿದ್ರೆ 90% ಜನಗಳು ಏನಾಗಿದೆ, ಒಮ್ಮೆ ಹಾಕಿಬಿಟ್ರು, ಮಣ್ಣು ಮುಚ್ಚಿಬಿಟ್ರು, ನಿದ್ದೆ ಮಾಡಿದ್ರು, ಕೊಯ್ಲಿಕ್ಕಾಗೋಗಿ ಹೋದ್ರು ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಾವು ದಿನ ಕೊಡೋದು ಬೇಡ, ಒಂದು ದಿನ ಗ್ಯಾಪ್ ಕೊಟ್ಟು ಆಲ್ಟರ್ನೇಟ್ ಡೇಸ್ನಲ್ಲಿ ನಾವು ಗೊಬ್ಬರ ಕೊಡ್ತಾ ಬರಬೇಕು. ನೀವು ಸ್ಪ್ಲಿಟ್ ಡೋಸ್ ಕೊಡಿ, ತುಂಬ ಒಮ್ಮೆಗೆ ಕೊಡಬೇಡಿ. ನಾವು ಏನು ಒಮ್ಮೆಗೆ ಹಳೆ ಪದ್ಧತಿಯಲ್ಲಿ ಕೊಡ್ತಾ ಇದ್ದೇವೆ ಅಷ್ಟೇ ಗೊಬ್ಬರವನ್ನು ನಾವು ಸ್ಪ್ಲಿಟ್ ಡೋಸಿನಲ್ಲಿ ಆಲ್ಟರ್ನೇಟ್ ಡೇಸಿನಲ್ಲಿ ಕೊಟ್ಟರೆ ನಿರಂತರ ತರಕಾರಿ ಸಿಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ಒಮ್ಮೆ ಗೊಬ್ಬರ ಕೊಟ್ಟರೆ ಒಂದು 4-5 ಸಲ ಕೊಯ್ಯುವಾಗ ಒಳ್ಳೆ ತರಕಾರಿ ಸಿಕ್ಕಿತು, ಮತ್ತಿಲ್ಲ, ಕ್ರಾಪ್ ಡೌನ್ ಆಯಿತು. ಅದನ್ನು ತಪ್ಪಿಸಲಿಕ್ಕೆ ಬೇಕಾಗಿ ನಾವು ದಿನ ಬಿಟ್ಟು ದಿನ ಕೊಡಬೇಕು. ಹಂಡ್ರೆಡ್ 100% ಬದುಕಿ ಇರ್ತದೆ. ಹಾಂ, ಇತ್ತೀಚಿನ ರಿಸರ್ಚ್ ಪೇಪರ್ಸ್ ಹೇಳ್ತದೆ ಈ ಡ್ರೋಸೋಫಿಲಾ ಎಷ್ಟೋ ಹ್ಯೂಮನ್ ಜೆನೆಟಿಕಲ್ ಡಿಸಾರ್ಡರ್ ಅದನ್ನ ಮಾಡೆಲ್ ಆಗಿ ಯೂಸ್ ಮಾಡ್ತಾರೆ. ಸೊ ಎಷ್ಟೋ ರಿಸರ್ಚ್ ಲ್ಯಾಬ್ರೇಟರೀಸ್ ಹೇಳ್ತಾರೆ. ಸೊ ಅದನ್ನ ಡೊನೇಟ್ ಮಾಡ್ಬೋದಮ್ಮ. ಯಾಕೆಂತ ಹೇಳಿದ್ರೆ ನಾವು ಇರೋದೊಂದು ರಿಮೋಟ್ ಏರಿಯಾದಲ್ಲಿ, ನೀವು ಮಾತಾಡೋದು ಏನು ಅಂತ ಹೇಳಿದ್ರೆ ಒಂದು ಸಿಟಿಗಳಲ್ಲಿ. ಇದು ಇಟ್ ಈಸ್ ಹೈಲಿ ನಾಟ್ ಪ್ರಾಕ್ಟಿಕಲ್. ಈಗ ಇದರಲ್ಲಿ ಸಿಕ್ಕಿದಂಥದ್ದು ನೀವು ಏನೇ ರಿಸರ್ಚಿಗಾದರೂ ಸಹ ನಾವು ಹೇಗೆ ಸಪ್ಲೈ ಮಾಡೋದು, ತಗೊಂಡು ಹೋಗಿರೋದು ಯಾರು ಅಂತ ಹೇಳೋದು ಒಂದು ಬಿಗ್ ಕ್ವಶನ್ ಮಾರ್ಕ್. ಯಾವ ರಿಸರ್ಚಿನವರಿಗೆ ಸಹ ನೀನು ತಗೊಂಡೋಗಿ ಕೊಟ್ಟರೆ ಮಾತ್ರ ಅವರಿಗೆ ಬೇಕಾದ ಹೊರತು ಅವರು ಬಂದು ನಮ್ಮಲ್ಲಿ ರಿಸರ್ಚ್ ಮಾಡಲಿಕ್ಕೆ ಯಾರೂ ತಯಾರಿರೋದಿಲ್ಲ. ಈಗ ನನ್ನ ಮಗಳೇ PhD ಮಾಡಿದ್ದಾಳೆ, ಅವಳು ಮೈಸೂರು ಯೂನಿವರ್ಸಿಟಿಯಲ್ಲಿ. ನನ್ನ ಹತ್ರ ಅವರು ಮಾತಾಡಬೇಕಾದ್ರು, ನೀವು ಈಗ ಕೇಳಿದ ಕ್ವಶನ್ನಾಗಿ ಕೇಳಬೇಕು. ಬಟ್ ನಮಗೆ ಆ್ಯಸ್ ಎ ಫಾರ್ಮರ್ ವಿ ಕಾಂಟ್ ಸಪ್ಲೈ ದ ಇನ್ಸೆಕ್ಟ್ಸ್. ಹೌ ಕ್ಯಾನ್ ವಿ ಸಪ್ಲೈ? ನಾವು ಹೇಗೆ ಸಪ್ಲೈ ಮಾಡೋದು? ನೀವು ಆಲೋಚನೆ ಮಾಡಿ. ನಾನು ಒಂದು ಬಸ್ ರೂಟಿಗೆ ಬರಬೇಕಾದ್ರೆ 5 ಕಿಲೋಮೀಟ್ರ್ ಬರಬೇಕು. 5 ಕಿಲೋಮೀಟ್ರ್ ದೂರ ಇದ್ದೇನೆ ನಾನು ಬಸ್ ರೂಟಿಗೆ. ಇದನ್ನು ನೀವು ಸಪ್ಲೈ ಮಾಡಿ ಅವರಿಗೆ ರಿಸರ್ಚಿಗೆ ಸಪೋರ್ಟ್ ಆಗ್ತದೆ ಅಂತ ಹೇಳಿದರೆ, ಅವರು ನಮ್ಮಲ್ಲಿಗೆ ಬಂದರೆ ನಾವು ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಆಗ್ತದೆ ಹೊರತು ಬೇರೆ ಯಾವುದೇ ಮ್ಯೂಟೇಷನಿಗೋ ಅಥವಾ ಏನು ರಿಸರ್ಚಿಗೋ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅದೇ 100% ಕೊಂಡೋಗ್ಬೋದು. ಪ್ರಾಕ್ಟಿಕಲ್ ಅಂತೇಳಿ ನೀವು ನಿಮ್ಮಷ್ಟಕ್ಕೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾ ಇರಿ, ಉತ್ತರ ನಿಮಗೆ ಸಿಗ್ಬೋದು ಅಂತೇಳಿ ನನ್ನ ಅಂದಾಜು. ಇದು ಕೀಟ ಟೈಪ್ ಬಂಬು ಚೆಂಡು, ಒಂದು ಬೂದು ಬಣ್ಣ, ಅದು ಭಯಂಕರ ಮುಳ್ಳು ಟೈಪ್. ಅದು ಅಲಸಂದಕ್ಕೆ ಕಂಡಬಟ್ಟೆ ನೋಡಿ, ಬಂಬುಚ್ಚಿಯಲ್ಲಿ 3 ಟೈಪ್ ಉಂಟು. ನೀವೀಗ ಕಲ್, ಇನ್ನೊಂದು ಬ್ರೌನ್ ಕಲ್, ಇನ್ನೊಂದು ರೌಂಡು ಸ್ವಲ್ಪ ದೊಡ್ಡ. ಈ 3 ಟೈಪಿಗೆ ಸಹ ಹಾರುವುದು ಯಾವಾಗ ಅಂತ ಹೇಳಿದರೆ, ನಿಮಗೆ ಲೈಟಿನ ಬೆಳಕು ಇಲ್ಲದಿದ್ದರೆ ಅದು ಹಾರುವುದೇ ಇಲ್ಲ, ಹಾರಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಾನು ಹೇಳಿದ್ದು ಮಂದ ಬೆಳಕಿನ ಟಾರ್ಚಿನಲ್ಲಿ ನೀವು ಹೋಗಿ ಅಳಸಂಡೆಗೆ ಹಿಡ್ಕೊಳ್ಳಿ ಅಂತೇಳಿ. ಹಾರಲಿಕ್ಕಾಗೋದಿಲ್ಲ. ಈ ಟ್ಯಾಪ್ ಮಾಡಿದ ತಕ್ಷಣ ಆತ್ಮರಕ್ಷಣೆಗೆ ಬೇಕಾಗಿ ಕೆಳಗೆ ಬೀಳುವುದು ಹೊರತು ಹಾರುವುದೇ ಇಲ್ಲ, ಯಾವ ಬಂಬುಚ್ಚಿಯೂ ಹಾರೋದಿಲ್ಲ. ನಮ್ಮ ಅಳಸಂಡೆಗೆ ಬರೋದು 90% ನೀವು ಹೇಳಿದ ಬಂಬುಚ್ಚಿ. ಅದರ ಲಾರ್ವಲ್ ಸ್ಟೇಜ್ ನೀವು ಅಬ್ಸರ್ವ್ ಮಾಡಿ, ಕಪ್ಪು ಕಲರ್ ಇರ್ತದೆ, ರೆಕ್ಕೆ ಬಂದು ಇರುವುದಿಲ್ಲ, ಅದಕ್ಕೆ ತುಂಬ ಚುರುಕು. ಅದನ್ನು ಎಲ್ಲಿ ಉಂಟು ಅಂತೇಳಿ ನೋಡಿ ಮೊದಲು ಅದನ್ನು ಟ್ಯಾಪ್ ಮಾಡಿಕೊಳ್ಳಿ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ನ್ಯಾಚುರಲ್ ಕಂಟ್ರೋಲ್ ಆಗ್ತದೆ. 3ನೇ ದಿವಸ ಅಥವಾ 4ನೇ ದಿವಸ ಗರಿ ಬರ್ತದೆ ಅದಕ್ಕೆ, ಅದರಿಂದ ಮೊದಲೇ ಅದನ್ನು ಹೊಡಿಬೇಕು.
ನಾವು ನಮ್ಮ ಶತ್ರುಪಾಳಯದಲ್ಲಿ ಯಾರನ್ನು ಮೊದಲು ಹೊಡಿಬೇಕು ಅಂತ ಹೇಳುವಂಥ ಚಿಂತನೆ ನಾವು ಯುದ್ಧಕ್ಕೆ ಹೋಗುವಾಗ ರೆಡಿ ಇರುವಾಗೆ ಇದನ್ನು ಹೇಗೆ ಮಾಡಬೇಕು ಅಂದರೆ ಒಂದು 2-3 ದಿವಸ ನಮಗೆ ಅನುಭವಕ್ಕೆ ಬರ್ತದೆ, ಅದು ಮಾಡಿಕೊಳ್ಬೋದು. ಥ್ಯಾಂಕ್ ಯು. ಇಷ್ಟು ಹೊತ್ತಿನ ತನಕ ಸರ್ವ ಋತು ತರಕಾರಿ ಬೆಳೆ, ತಮ್ಮ ಮನೆಯಿಂದ ತರಕಾರಿಗಳನ್ನು ತಂದು ತರಕಾರಿ ಗಿಡಗಳನ್ನು ತಂದು ಪ್ರದರ್ಶನ ಮಾಡಿ ಯಾವ ತರಕಾರಿಗಳಿಗೆ ಯಾವ ಕಾಲದಲ್ಲಿ ತರಕಾರಿಯನ್ನು ಬೆಳೆಯಬೇಕು, ಯಾವ ರೋಗಗಳಿಗೆ ಯಾವ ಔಷಧಿಗಳನ್ನು ಹಾಕಬೇಕು ಎಂಬುದರ ಬಗ್ಗೆ ಸವಿಸ್ತರವಾಗಿ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಶಿವಪ್ರಸಾದ್ ವರ್ಮಡಿ ಅವರು ಭಾಗವಹಿಸಿದವರಿಗೆ ಮನವರಿಕೆ ಮಾಡುವಂತೆ ತಿಳಿಸಿದ್ದಾರೆ. ಎಲ್ಲ ಭಾಗವಹಿಸಿದವರಿಗೆ ಬಹಳಷ್ಟು ಪ್ರಯೋಜನವಾಗಿದೆ ನಾವು ಅಂದುಕೊಳ್ತಿದ್ದೇವೆ. ಇವಿಷ್ಟು ಸರ್ವ ತರಕಾರಿ ಬೆಳೆಗೆ ನಮಗೆ ವಿಚಾರಗೋಷ್ಠಿಯಲ್ಲಿ ಈ ಒಂದು ವಿಚಾರವನ್ನು ಮಂಡಿಸಿದ್ದಕ್ಕಾಗಿ ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಸರ್. ಥ್ಯಾಂಕ್ ಯು.